ಹಾಯ್ ಐ ಆಮ್ ಪಾತ್ಲಿಂಗ ಫ್ರಮ್ ಸಾಧನಾ ಅಕಾಡೆಮಿ ಶಿಕಾರಿಪುರ. ಏನು ಇವತ್ತು ನಾವೆಲ್ಲರೂ ಕೂಡ ಗ್ಲೋಬಲ್ ಸೊಸೈಟಿ ಆರ್ ಗ್ಲೋಬಲ್ ಕಮ್ಯುನಿಟಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆದ್ದರಿಂದ ಗ್ಲೋಬಲ್ ಲ್ಯಾಂಗ್ವೇಜ್ ಆರ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆರ್ ಬಿಸ್ನೆಸ್ ಲ್ಯಾಂಗ್ವೇಜ್ ಎಂದು ಕರೆಯಲ್ಪಡ್ತಕ್ಕಂಥ ಇಂಗ್ಲೀಷನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಅತಿ ಸುಲಭವಾಗಿ ಸುಲಲಿತವಾಗಿ ಮಾತಾಡ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ 25 ಸೂತ್ರಗಳೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಡಿಯರ್ ಫ್ರೆಂಡ್ಸ್, ಸ್ಪೋಕನ್ ಇಂಗ್ಲೀಷ್ ಆರ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ 4 ಯೂನಿಟ್ಗಳನ್ನ ಅಥವಾ 4 ಪಾರ್ಟ್ಸನ್ನು ನಾವು ಮಾಡ್ತಾ ಹೋಗ್ತೀವಿ. ಮೊದಲನೇದು ಮಾಡೆಲ್ಸ್, ಎರಡನೇದು ಫಾರ್ಮ್ಸ್, ಮೂರನೇದು ಟೆನ್ಸ್, ನಾಲ್ಕನೇದು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದ್ದು. ಈ 4 ಯೂನಿಟ್ಗಳ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೆ ಆದಲ್ಲಿ ವಿ ಕ್ಯಾನ್ ಡೆಫಿನೆಟ್ಲಿ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ವೇರ್ ಎವರ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಅತಿ ಸುಲಭವಾಗಿ ಮಾತಾಡ್ತಕ್ಕಂಥದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಹಾಗಾದರೆ ಈ 4 ಯೂನಿಟ್ಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಕೆಲವು ಫಂಡಮೆಂಟಲ್ ಇಶ್ಯೂಸ್ ಆರ್ ಬೇಸಿಕ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡ ನಂತರ ನಾವು ಮಾಡೆಲ್ಸನ್ನು ಸ್ಟಾರ್ಟ್ ಮಾಡಿ ತದನಂತರ ಫಾರ್ಮ್ಸ್ ಆದಮೇಲೆ ಟೆನ್ಸ್ ಆದಮೇಲೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ಮಾಡ್ಕೊಳ್ತಾ ಹೋಗೋಣ ಅಂತಕ್ಕಂಥದ್ದು. ಹಾಗಾದರೆ ಡಿಯರ್ ಫ್ರೆಂಡ್ಸ್, ಬೇಸಿಕ್ ಎಲಿಮೆಂಟ್ಸ್ ಆರ್ ಫಂಡಮೆಂಟಲ್ ಇಶ್ಯೂಸ್ ಯಾವುವು ಅನ್ನೋದನ್ನು ನೋಡೋದಾದರೆ, ಇಂಗ್ಲೀಷ್ ಗ್ರಾಮರಲ್ಲಿ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಫಂಡಮೆಂಟಲ್ ಆರ್ ಬೇಸಿಕ್ ಎಲಿಮೆಂಟ್ಸ್ ಯಾವಪ್ಪ ಅಂದರೆ ಸಬ್ಜೆಕ್ಟ್ಸ್ ಅಂದ ತಕ್ಷಣ ನಮಗೆ ಈ ಒಂದು ಐಡಿಯಾ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀನು ಅಥವಾ ನೀವು, ಸಿಂಗ್ಯುಲರ್ಗೂ ಇವೆ ಪ್ಲೂರಲ್ಗೂ ಇವೆ ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಈ ಅಂದರೆ ಅವನು, ಶಿ ಎಂದರೆ ಅವಳು, ಇಟ್ ಎಂದರೆ ಅದು ಅಥವಾ ಇದು, ದೇ ಎಂದರೆ ಅವರು ಅಥವಾ ಅವು ಅಂತಕ್ಕಂಥದ್ದು, ನೇಮ್ಸ್ ಅಂದರೆ ಹೆಸರು ಅಥವಾ ಹೆಸರುಗಳು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಸ್ಥಳದ ಹೆಸರಾಗಿರ್ಬೋದು, ಇವುಗಳನ್ನ ನಾವು ಒಟ್ಟಾರೆಯಾಗಿ ಸಬ್ಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಅದಾದ ನಂತರ ಮತ್ತೆ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂದರೆ ಮಾಡೆಲ್ಸ್. ಈಗ ನಾವು ಮೊದಲನೇ ಯೂನಿಟೇ ಮಾಡೆಲ್ಸ್ ಅಂತಕ್ಕಂಥದ್ದು. ಮಾಡೆಲ್ಸ್, ಇಂಪಾರ್ಟೆಂಟ್ ಮಾಡೆಲ್ಸ್ನೆಲ್ಲವನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಕೆನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಹ್ಯಾವ್ ಟು, ಹ್ಯಾಸ್ ಟು, ಹ್ಯಾಡ್ ಟು, ಮಸ್ಟ್, ವಾಂಟ್ ಟು. ಇಷ್ಟು ಮಾಡೆಲ್ಸ್ ಬಗ್ಗೆ ಯಾವ ಸಂದರ್ಭದಲ್ಲಿ ಯಾರೊಂದಿಗೆ ಯಾವ ಮಾಡೆಲ್ನ ಎಂಥ ಸಮಯದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು 1 by 1 ಚರ್ಚೆ ಮಾಡ್ತಾ ಮುಂದಿನ ತರಗತಿಗಳಲ್ಲಿ ಹೋಗೋಣ. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಕೆನ್ ಅಂತಕ್ಕಂಥ ಮಾಡೆಲ್ನ ಕುರಿತು ಹೇಗೆ ನಾವು ಇಂಗ್ಲೀಷನ್ನು ಮಾತಾಡ್ತಾ ಹೋಗಬೇಕು, ಕೆನ್ ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ಇನ್ನು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ವರ್ಬ್ಸ್. ಇಂಗ್ಲೀಷ್ನ ಗ್ರಾಮರ್ ಆರ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನಾವು ವರ್ಬ್ಸ್ ಅಂತಕ್ಕಂಥದ್ರ ಬಗ್ಗೆ ನಮಗೆ ಕಮ್ಯಾಂಡ್ ಅಥವಾ ಹಿಡಿತ ಅಂತಕ್ಕಂಥದ್ದು ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಯಾರು ಹೆಚ್ಚು ವರ್ಬ್ಗಳನ್ನ ಕಲಿತಿರ್ತಾರೋ ಅವರು ಇಂಗ್ಲೀಷ್ನ ವೊಕ್ಯಾಬ್ಯುಲರಿ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ವರ್ಬ್ನ ಮೊದಲನೇ ರೂಪ ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀವಿ, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ವರ್ಬ್ ಫಾರ್ಮ್ 1, ವರ್ಬ್ 2, ವರ್ಬ್ 3 ಅಂತ ಬರ್ತವೆ. ಆದರೆ ಇಲ್ಲಿ ನಮಗೆ ಜಸ್ಟ್ ವರ್ಬ್ 1 ಒಂದು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮುಂದೆ ವರ್ಬ್ 2, ವರ್ಬ್ 3 ಬಗ್ಗೆ ಟೆನ್ಸ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಟೆನ್ಸ್ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡ್ತಾ ಹೋಗೋಣ. ಈಗ ಜಸ್ಟ್ ನಿಮಗೆ ಪ್ರಾಕ್ಟೀಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು 30 ವರ್ಬ್ಗಳನ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಗೋ, ಹೋಗು, ಕಮ್, ಬಾ, ಲರ್ನ್ ಅಂದರೆ ಕಲಿ, ಗಿವ್ ಅಂದರೆ ಕೊಡು, ಸ್ಪೀಕ್ ಅಂದರೆ ಮಾತನಾಡು, ಬೀಟ್ ಅಂದರೆ ಹೊಡಿ, ವೆಯ್ಟ್ ಅಂದರೆ ಕಾಯುವಿಕೆ ಅಥವಾ ಕಾಯಿ ಅಂತ ಅರ್ಥ, ಲೆಂಡ್ ಅಂದರೆ ಸಾಲ, ಬೈ ಅಂದರೆ ಕೊಳ್ಳು, ವಿಸಿಟ್ ಅಂದರೆ ಭೇಟಿ, ಗೆಟ್ ಅಂದರೆ ಪಡೆದುಕೋ, ಹೆಲ್ಪ್ ಅಂದರೆ ಸಹಾಯ, ಡೂ ಅಂದರೆ ಮಾಡು, ಥಿಂಕ್ ಅಂದರೆ ಯೋಚಿಸು, ಟೇಕ್ ಅಂದರೆ ತೆಗೆದುಕೋ, ಸಿ ಅಂದರೆ ನೋಡು, ಯೂಸ್ ಅಂದರೆ ಉಪಯೋಗಿಸು, ವರ್ಕ್ ಅಂದರೆ ಕೆಲಸ, ಕಾಲ್ ಅಂದರೆ ಕರೆ, ಟ್ರೈ ಅಂದರೆ ಪ್ರಯತ್ನಿಸು, ಆಸ್ಕ್ ಅಂದರೆ ಕೇಳು, ರೈಟ್ ಅಂದರೆ ಬರಿ, ಬಾಯ್ಲ್ ಅಂದರೆ ಕುದಿಸು, ಡ್ರಿಂಕ್ ಅಂದರೆ ಕುಡಿ, ಬಿಲ್ಡ್ ಎಂದರೆ ನಿರ್ಮಿಸು, ಬ್ರಿಂಗ್ ಅಂದರೆ ತರು, ಚೇಂಜ್ ಅಂದರೆ ಬದಲಾಯಿಸು, ಕ್ಲೀನ್ ಅಂದರೆ ಸ್ವಚ್ಛಗೊಳಿಸು, ವಿನ್ ಅಂದರೆ ಗೆಲ್ಲು, ಹ್ಯಾವ್ ಅಂದರೆ ಒಂದು ಅಂತಕ್ಕಂಥದ್ದು. ಇಷ್ಟು ವರ್ಬ್ಗಳನ್ನ ನಾವು ನಿಮ್ಮ ಪ್ರಾಕ್ಟೀಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಾಗಿದ್ದೀವಿ. ಇಷ್ಟು ಬೇಸಿಕ್ ಆರ್ ಫಂಡಮೆಂಟಲ್ ಆಗಿ ನಾವು ಇಂಗ್ಲೀಷ್ ಗ್ರಾಮರಲ್ಲಿ ತಿಳ್ಕೋಬೇಕು. ಇದ್ರ ಜೊತೆಗೆ ನಾವು ಮತ್ತೊಂದು WH ಕ್ವಶನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆನೂ ಕೂಡ ನಮಗೆ ನಾಲೆಡ್ಜ್ ಆರ್ ಅವೇರ್ನೆಸ್ ಇರಬೇಕಾಗುತ್ತೆ ಅಂತಕ್ಕಂಥದ್ದು. WH ಕ್ವಶನ್ಸ್ ಅಂದರೆ W ಮತ್ತು H ನಿಂದ ಆರಂಭವಾಗಿರ್ತಕ್ಕಂಥ ಕ್ವಶನ್ಸ್ನ ನಾವು WH ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಹೂ ಅಂದರೆ ಯಾರು, ಊಸ್ ಅಂದರೆ ಯಾರದ್ದು, ಊಮ್ ಅಂದರೆ ಯಾರಿಗೆ, ವೆನ್ ಅಂದರೆ ಯಾವಾಗ, ವೈ ಅಂದರೆ ಏಕೆ, ವಾಟ್ ಎಂದರೆ ಏನು, ವೇರ್ ಎಂದರೆ ಎಲ್ಲಿ, ವಿಚ್ ಅಂದರೆ ಯಾವುದು, ಹೌ ಅಂದರೆ ಹೇಗೆ, ಹೌ ಮೆನಿ ಅಂದರೂ ಎಷ್ಟು, ಹೌ ಮಚ್ ಅಂದರೂ ಎಷ್ಟು.
ಇವೆರಡರ ನಡುವೆ ಡಿಫ್ರೆನ್ಸಸ್ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಎರಡಕ್ಕೂ ಕೂಡ ಎಷ್ಟು ಎಷ್ಟು ಅಂತ ಇದೆ ಕನ್ನಡದಲ್ಲಿ. ಆದರೆ ಹೌ ಮೆನಿ ಅಂದರೆ ಅದು ಕೌಂಟಬಲ್, ಲೆಕ್ಕ ಮಾಡಲು ಸಾಧ್ಯವಿರ್ತಕ್ಕಂಥದ್ದನ್ನು ನಾವು ಹೌ ಮೆನಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ಸ್, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್, ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ಬೋದು. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್, ವಿದ್ಯಾರ್ಥಿಗಳನ್ನ ನಾವು ಲೆಕ್ಕ ಮಾಡ್ಬೋದು ಅಂತಕ್ಕಂಥದ್ದು. ಹಂಗಂತ ಹೇಳ್ಬಿಟ್ಟು ಹೌ ಮೆನಿ ಸ್ಟಾರ್ಸ್ ಅಂದರೆ ತಪ್ಪಾಗುತ್ತೆ. ಅಲ್ಲಿ ಸ್ಟಾರ್ಸ್ ಆರ್ ನಕ್ಷತ್ರಗಳನ್ನ ನಾವು ಲೆಕ್ಕ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಹೌ ಮಚ್ ಸ್ಟಾರ್ಸ್ ಅಂತ ಹೇಳಬೇಕು. ಅಲ್ಲಿ ಲೆಕ್ಕ ಅನ್ಕೌಂಟಬಲ್ಗೆ ನಾವು ಹೌ ಮಚ್ ಅಂತೀವಿ, ಕೌಂಟಬಲ್ಗೆ ಹೌ ಮೆನಿ ಅಂತ ಅಂತೀವಿ ಅಂತಕ್ಕಂಥದ್ದು. ಅದಾದ ನಂತರ ಹೌ ಫಾರ್, ಎಷ್ಟು ದೂರ, ಇಲ್ಲಿಂದ ಬೆಂಗಳೂರಿಗೆ ಎಷ್ಟು ದೂರ ಇದೆ, ಶಿಕಾರಿಪುರದಿಂದ ಬೆಂಗಳೂರಿಗೆ ಎಷ್ಟು ದೂರ ಇದೆ. ಹೌ ಫಾರ್ ಈಸ್ ಬೆಂಗಳೂರು ಫ್ರಮ್ ಇಯರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಎಷ್ಟು ದೂರದ ಬಗ್ಗೆ, ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೌ ಫಾರ್ ಅಂತಕ್ಕಂಥ WH ಕ್ವಶನ್ಸನ್ನು ನಾವು ಯೂಸ್ ಮಾಡಬೇಕು. ಇನ್ನು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಬೆಂಗಳೂರಿಂದ ಡೆಲ್ಲಿಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಹೌ ಲಾಂಗ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು. ಇಷ್ಟು ಕೂಡ WH ಕ್ವಶನ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಡಿಯರ್ ಫ್ರೆಂಡ್ಸ್, ಇಷ್ಟು ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ ಆರ್ ಗ್ರಾಮರ್ ಇಂಗ್ಲಿಷಲ್ಲಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಫಂಡಮೆಂಟಲ್ ಬೇಸಿಕ್ ಇಶ್ಯೂಸ್ ಅಂತಕ್ಕಂಥದ್ದು. ಅಂಡ್ ದ ನೆಕ್ಸ್ಟ್ ನಾವು ರಿಯಲ್ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲನೇ ಯೂನಿಟ್ ಏನು 4 ಯೂನಿಟ್ ಅಂತ ಕರೆದ್ವಿ. 4 ಯೂನಿಟ್ಗಳಲ್ಲಿ ಮೊದಲನೇ ಯೂನಿಟ್ ಮಾಡಲ್ಸ್ ಅಂತ ಹೇಳ್ಬಿಟ್ಟು ಏನು ಕರೆದ್ವಿ, ಆ ಮಾಡಲ್ಸ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಾಡಲ್ಸಲ್ಲಿ ಒಂದು ತಗೊಳ್ಳೋಣ, ಕೆನ್ ಅಂತಕ್ಕಂಥ ಮಾಡಲ್ನ ತಗೊಳ್ಳೋಣ. ಅದಾದ ನಂತರ ಉಳಿದಿರ್ತಕ್ಕಂಥ ಮಾಡಲ್ಸ್ನ 1 by 1 ಚರ್ಚೆ ಮಾಡ್ತಾ ಹೋಗೋಣ ಅಂತಕ್ಕಂಥದ್ದು. ಹಾಗಾದರೆ ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕಮ್ಯುನಿಕೇಷನ್ ಇಂಗ್ಲೀಷ್ನ ಮಾಡಬೇಕು, ಇಂಗ್ಲೀಷ್ನ ಕಮ್ಯುನಿಕೇಟ್ ಮಾಡಬೇಕು, ಜೊತೆಗೆ ಎಂಥ ಸಂದರ್ಭದಲ್ಲಿ ಕೆನ್ ಅಂತಕ್ಕಂಥ ಮಾಡಲ್ನ ಬಳಸಬೇಕಾಗುತ್ತೆ, ಜೊತೆಗೆ ಕೆನ್ ಅಂತಕ್ಕಂಥದ್ರ ಸ್ಪೆಷಾಲಿಟಿ ಏನು, ಇಷ್ಟೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದ್ರೊಂದಿಗೆ ಕೆನ್ ಅಂತಕ್ಕಂಥ ಮಾಡಲ್ನ ಉಪಯೋಗಿಸಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಕ್ಕಂಥದ್ದು ಹೇಗೆ, SRನ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ, WH ಕ್ವಶನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಈ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತಕ್ಕಂಥದ್ದು. ಸಿ ಡಿಯರ್ ಫ್ರೆಂಡ್ಸ್, ಕೆನ್ ಅಂದರೆ ಕನ್ನಡದಲ್ಲಿ ಬಲ್ಲೆ ಅಂತ ಅರ್ಥ ಬರುತ್ತೆ ಅಂತಕ್ಕಂಥದ್ದು. ಕೆನ್ ಅಂದರೆ ಬಲ್ಲೆ ಅಂತ ಅರ್ಥ ಬರುತ್ತೆ. ಇಟ್ ಮೀನ್ಸ್ ನಾನು ಮಾಡಬಲ್ಲೆ, ನಾನು ಹೋಗಬಲ್ಲೆ, ನಾನು ಕಲಿಯಬಲ್ಲೆ, ನಾನು ಹೊಡೆಯಬಲ್ಲೆ, ನಾನು ಗೆಲ್ಲಬಲ್ಲೆ, ಈ ರೀತಿ ಮಾತಾಡೋದಕ್ಕೆ ನಾವು ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅಷ್ಟೇ ಅಲ್ಲದೆ ಕೆಲವು ಕಂಡೀಷನ್ಸ್ ಇರ್ತವೆ, 2 ಕಂಡೀಷನ್ಸ್ ಅಂತಕ್ಕಂಥವಿದ್ದಾವೆ. ಕೆನ್ ಅಂತಕ್ಕಂಥ ಮಾಡಲ್ನ ಉಪಯೋಗಿಸಿ ನಾವು ಸೆಂಟೆನ್ಸ್ ಮಾಡಬೇಕು ಅಥವಾ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂದರೆ 2 ಕಂಡೀಷನ್ಸ್. ಒಂದು, ಎಬಿಲಿಟಿ ಆರ್ ಕೆಪಾಸಿಟಿಯನ್ನು ತೋರಿಸೋದಕ್ಕೆ. ಒಬ್ಬ ವ್ಯಕ್ತಿ, ಇಟ್ ಮೀನ್ಸ್ ನನ್ನ ಕೆಪಾಸಿಟಿ ಅಥವಾ ನಿಮ್ಮ ಕೆಪಾಸಿಟಿ ಅಥವಾ ಬೇರೆಯವರ ಕೆಪಾಸಿಟಿ, ಟೋಟಲ್ ಆಗಿ ಓರ್ವ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳನ್ನು ಕುರಿತು ಮಾತನಾಡಲು ನಾವು ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಬೇಕು ಅಂತಕ್ಕಂಥ. ಒಬ್ಬ ಎಬಿಲಿಟಿ ಆರ್ ಕೆಪಾಸಿಟಿ ಆಫ್ ದ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯ ಎಬಿಲಿಟಿ ಮತ್ತು ಕೆಪಾಸಿಟಿ, ಶಕ್ತಿ ಸಾಮರ್ಥ್ಯಗಳನ್ನು ಕುರಿತು ಮಾತಾಡೋದಕ್ಕೆ ನಾವು ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ಸ್, ನಾನು ಮಾಡಬಲ್ಲೆ, ನಾನು ಹೋಗಬಲ್ಲೆ, ನೀನು ಗೆಲ್ಲಬಲ್ಲೆ, ಅವನು ಹೋಗಬಲ್ಲ, ಅವನು ಬರಬಲ್ಲ, ಈ ರೀತಿ ಮಾತಾಡೋದಕ್ಕೆ ನಾವು ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಮಾತಾಡ್ತೀವಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಕೆನ್ ಅಂತಕ್ಕಂಥ ಮಾಡಲ್ನ ಕಮ್ಯುನಿಕೇಟ್ ವಿತ್ ಕೊಲೀಗ್ಸ್ ಅಂಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು, ಸ್ನೇಹಿತರ ಜೊತೆಗೆ ಮತ್ತು ಸಹಪಾಠಿಗಳ ಜೊತೆಗೆ ಹೆಚ್ಚಿನದಾಗಿ ನಾವು ಉಪಯೋಗಿಸಬೇಕಂತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳನ್ನು ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ನಂತರ ಸಹಪಾಠಿಗಳು ಮತ್ತು ಸ್ನೇಹಿತರೊಂದಿಗೆ ಹೆಚ್ಚಿನದಾಗಿ ಈ ಕೆನ್ ಅಂತಕ್ಕಂಥ ಮಾಡಲನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಈ 2 ಕೂಡ ಕಂಡೀಷನ್ಸ್ ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ನಾವು ಕಮ್ಯುನಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ಕಂಡೀಷನ್ಸ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಜಸ್ಟ್ ಕೆನ್ ಅಂದರೆ ಇಟ್ ಮೀನ್ಸ್ ಮಾಡಬಲ್ಲೆ, ಹೋಗಬಲ್ಲೆ, ಗೆಲ್ಲಬಲ್ಲೆ, ಕಲಿಯಬಲ್ಲೆ, ಈ ರೀತಿಯಾಗಿರ್ತಕ್ಕಂಥ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಬಳಸ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ. ಹಾಗಾದರೆ ಒಂದ್ಸತಿ ನೋಡೋಣ ಹೆಂಗೆ ಫಾರ್ಮುಲಾ ಹಾಕ್ಕೊಂಡು ಅದನ್ನು ಮಾಡೋದು ಹೆಂಗೆ ಅಂತಕ್ಕಂಥದ್ದನ್ನು ಕೂಡ ಒಂದ್ಸತಿ ನಾವು ನೋಡ್ತಾ ಹೋಗೋಣ ಅಂತಕ್ಕಂಥದ್ದು. ರೈಟ್, ಈಗ ಕೆನ್ ಅನ್ನೋದನ್ನು ಬಳಸ್ಕೊಂಡು ನಾವು ಕಂಡೀಷನ್ಸನ್ನು ತಿಳ್ಕೊಂಡ್ವಿ. ಕೆಪಾಸಿಟಿ ಬಗ್ಗೆ ಮಾತಾಡ್ತಕ್ಕಂಥದ್ದು, ಜೊತೆಗೆ ಸ್ನೇಹಿತರು ಮತ್ತು ಸಹಪಾಠಿಗಳೊಂದಿಗೆ ಎಬಿಲಿಟಿ, ಕೆಪಾಸಿಟಿ, ಸ್ನೇಹಿತರು ಮತ್ತು ಸಹಪಾಠಿಗಳೊಂದಿಗೆ ಮಾತಾಡೋದಕ್ಕೆ ಮಾತ್ರ ನಾವು ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಬೇಕು ಅಂತಕ್ಕಂಥ ತಿಳ್ಕೊಂಡ್ವಿ. ಅದಾದ ನಂತರ ಕೆನ್ ಅಂತಕ್ಕಂಥ ಮಾಡಲನ್ನು ಯೂಸ್ ಮಾಡ್ತಕ್ಕಂಥದಕ್ಕೆ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಏನೀಗ ಡಿಸ್ಪ್ಲೇ ಆಗ್ತಾ ಇದೆ, ಈ ಫಾರ್ಮುಲಾ ಬರೀ ಕೆನ್ಗೊಂದೇ ಅಷ್ಟಲ್ಲ, ಎಂಟೇರ್ ನಾವು ಮಾಡಲ್ ಏನು ಹಿಂದೆ ಚರ್ಚೆ ಮಾಡಿದ್ವಿ, ಕೆನ್ನು, ಕುಡ್ಡು, ವಿಲ್ಲು, ವುಡ್ಡು, ಶೆಲ್ಲು, ಶುಡ್ಡು, ಹ್ಯಾವ್ ಟು, ಹ್ಯಾಸ್ ಟು, ಡೇರ್ ಟು, ನೀಡ್ ಟು, ವಾಂಟ್ ಟು, ಈ ಎಲ್ಲ ಮಾಡಲ್ಗೂ ಕೂಡ ಇದೊಂದೇ ಫಾರ್ಮುಲಾ ಬರುತ್ತೆ ಅಂತಕ್ಕಂಥದ್ದು. ಈ ಒಂದು ಫಾರ್ಮುಲಾ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೆ. ಅದರಲ್ಲಿ ನಾವೆಲ್ಲ ಫಾರ್ಮುಲಾಸ್ಗೂ ಕೂಡ, ಎಲ್ಲ ಮಾಡಲ್ಸ್ಗೂ ಕೂಡ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಏನು ಫಾರ್ಮುಲಾ ಅಂದರೆ ಸಬ್ಜೆಕ್ಟ್ ಫಸ್ಟಿಗೆ ಹಾಕ್ಕೋಬೇಕು, ಆಮೇಲೆ ಮಾಡಲ್, ಎಮ್ ಅಂದರೆ ಮಾಡಲ್ ಅಂತ ಅರ್ಥ, V1 ಅಂದರೆ ವರ್ಬ್ನ ಮೊದಲನೇ ರೂಪನೇ ಇರಬೇಕಾಗುತ್ತೆ. ಇನ್ನು ಆಟೋಮೆಟಿಕ್ಕಾಗಿ ಆಬ್ಜೆಕ್ಟ್ ಬಂದುಬಿಡುತ್ತೆ. ಆಮೇಲೆ ಇಷ್ಟು ಮಾಡಿದ್ದೀವಿ, ಸಬ್ಜೆಕ್ಟ್ ಆಗಿದೆ, ಮಾಡಲ್ ಆಗಿದೆ, ವರ್ಬ್ 1 ಆಗಿದೆ ಅಂದರೆ ಆಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಂತಕ್ಕಂಥದ್ದು.
ರೈಟ್. ಹಾಗಾದರೆ ಹೇಗೆ ಅನ್ನೋದಾದರೆ ಸಬ್ಜೆಕ್ಟ್ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಐ, ವಿ, ಯು, ಈ, ಶಿ, ಇಟ್, ದೇ, ನೇಮ್ಸ್ ಅಂತಕ್ಕಂಥದ್ದು ಅವುಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ಯು ಅನ್ನೋ ಸಬ್ಜೆಕ್ಟ್ನ ನಾವು ಇಲ್ಲಿ ತಗೊಂಡಿದ್ದೀವಿ. ಸಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ ಆದ ನಂತರ ಮಾಡಲ್ ಅಂತಕ್ಕಂಥದ್ದು ತಗೋಬೇಕಾಗುತ್ತೆ. ಮಾಡಲ್ ಈಗ ನಾವು ಬಳಸ್ತಾ ಇರ್ತಕ್ಕಂಥ ಮಾಡಲ್ ಅಥವಾ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಮಾಡಲ್ ಯಾವುದಪ್ಪ ಅಂದರೆ ಕೆನ್ ಅಂತಕ್ಕಂಥದ್ದು. ಕೆನ್ ಅಂತಕ್ಕಂಥ ಮಾಡಲನ್ನು ಯೂಸ್ ಮಾಡ್ಕೋಬೇಕು. ಆಯಿತು, ಯು ಕೆನ್ ಆಯಿತು, ಸಬ್ಜೆಕ್ಟ್ ಆಯಿತು, ಮಾಡಲ್ ಆಯಿತು. ಆನಂತರ ವರ್ಬ್ 1 ಅಂತಕ್ಕಂಥದ್ದನ್ನೇ ಹಾಕೋಬೇಕಾಗುತ್ತೆ ಅಂತಕ್ಕಂಥದ್ದು. ವರ್ಬ್ 1 ಲರ್ನ್ ಅಂತಕ್ಕಂಥದ್ದು ವರ್ಬ್ನ ಮೊದಲನೇ ರೂಪ. ಯಾಕಪ್ಪ ಅಂದರೆ ನಾವೆಲ್ಲರೂ ಕೂಡ ಇವಾಗ ಕಲಿತಾ ಇದ್ದೀವಿ. ಏನನ್ನ ಕಲಿತಾ ಇದ್ದೀವಿ? ಯು ಕ್ಯಾನ್ ಲರ್ನ್. ನೀವು ಕಲಿತಾ ಇದ್ದೀರಾ ಈಗ, ಯು ಕ್ಯಾನ್ ಲರ್ನ್. ಏನು ಕಲಿತಾ ಇದ್ದೀರಾ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ಅಲ್ಲಿ ಇಂಗ್ಲೀಷ್ ಆದರೂ ಹಾಕ್ಕೊಳ್ರಿ, ಹಿಂದಿ ಆದರೂ ಹಾಕ್ಕೋಬೋದು, ಉರ್ದು ಆರ್ ಮ್ಯೂಸಿಕ್ ಏನು ಬೇಕಾದರೂ ಹಾಕೋಬೋದು. ಕಲಿತಕ್ಕಂಥದ್ದು ಏನಿದ್ರು ಕೂಡ ಅಲ್ಲಿ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಪ್ರೆಸೆಂಟ್ ನಾವು ಇಂಗ್ಲೀಷನ್ನು ಕಲಿತಾ ಇದ್ದೀವಿ. ಸೊ ದಟ್ ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ಏನು ಸಬ್ಜೆಕ್ಟ್ ಯು ಆಯಿತು. ಸಬ್ಜೆಕ್ಟ್ ಇವೇ ಇರಬೇಕಂತ ಏನಿಲ್ಲ. ಬೇಕಾದರೆ ಐ ಅಂತ ಹಾಕ್ಕೋಬೋದು, ಹಿ ಅಂತ ಹಾಕ್ಕೋಬೋದು, ಶಿ ಹಾಕ್ಕೋಬೋದು, ದೇ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು. ಬಟ್ ಮಾಡಲ್ ಮಾತ್ರ ನಾವು ಚರ್ಚೆ ಮಾಡ್ತಕ್ಕಂಥ ಮಾಡಲ್ ಕೆನ್ ಆಗಿರೋದ್ರಿಂದ ಕೆನ್ ಇರಬೇಕಾಗುತ್ತೆ. ಲರ್ನ್ ವರ್ಬ್ 1 ಬೇರೆ. ನಾವೀಗ 30 ವರ್ಬ್ಗಳನ್ನ ಹಿಂದೆ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅದರಲ್ಲಿ ಯಾವುದಾದ್ರೂ ತಗೋಬಹುದು ಅಂತಕ್ಕಂಥದ್ದು. ಆದರೆ ನಾವಿಲ್ಲಿ ಲರ್ನ್ ಅಂತಕ್ಕಂಥದ್ದನ್ನು ತಗೊಂಡಿದ್ವಿ. ಲರ್ನ್ ಅಂದರೆ ಕಲಿ ಅಂತ ಅರ್ಥ. ಆಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಬಂದುಬಿಡ್ತು, ಅದು ಇಂಗ್ಲೀಷ್. ಯು ಕ್ಯಾನ್ ಲರ್ನ್ ಇಂಗ್ಲೀಷ್. ಏನು ಸರ್ ಹಿಂಗಂದರೆ ಇಂಗ್ಲೀಷ್ನಾಗೆ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಅಂದರೆ ಏನು ಅನ್ನೋದಾದರೆ, ನೀನು ಇಂಗ್ಲೀಷನ್ನು ಕಲಿಯಬಲ್ಲೆ, ನಿನಗೆ ಕೆಪಾಸಿಟಿ ಇದೆ, ನಿನಗೆ ಎಬಿಲಿಟಿ ಇದೆ ಅಂತಕ್ಕಂಥದ್ದು. ನಿಮ್ಮ ಸ್ನೇಹಿತರ ಬಗ್ಗೆ ನೀವು ಮಾತಾಡಬೇಕು. ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಕಲಿಯಬಲ್ಲೆ, ನೀನು ಇಂಗ್ಲೀಷ್ ಕಲಿತೀಯ, ನಿನಗೆ ಕೆಪಾಸಿಟಿ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಈ ರೀತಿ ಆಗುತ್ತೆ. ಇದು ಸೆಂಟೆನ್ಸ್ ಆಯಿತು. ಕೆನ್ ಅಂತಕ್ಕಂಥದ್ದನ್ನ ಬಳಸ್ಕೊಂಡು ಸೆಂಟೆನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ರೈಟ್. ಸಬ್ಜೆಕ್ಟ್ನ ತಗೊಂಡ್ವಿ, ಆಮೇಲೆ ಮಾಡಲ್ನ ತಗೊಂಡ್ವಿ, ಆಮೇಲೆ ವರ್ಬ್ 1 ಅಂತಕ್ಕಂಥದ್ದು ತಗೊಂಡ್ವಿ, ಆಮೇಲೆ ಆಬ್ಜೆಕ್ಟ್ನ ತಗೊಂಡ್ವಿ. ಡಿಯರ್ ಫ್ರೆಂಡ್ಸ್, ಒಂದು ಕೇರ್ಫುಲ್ಲಾಗಿ ನಾವು ಇಲ್ಲಿ ಲಿಸನ್ ಮಾಡಬೇಕು. ಇಲ್ಲಿ ವರ್ಬ್ 1 ಅಂದ್ವಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವರ್ಬ್ನ ಮೊದಲನೇ ರೂಪವೇ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ವರ್ಬ್ನ ಎರಡನೇ ರೂಪ ಇರಂಗಿಲ್ಲ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಮಾಡಲ್ನ ಫಾರ್ಮಾಲಿಟಿನೇ ಅದು, ಫಾರ್ಮುಲಾನೇ ಅದು. ವರ್ಬ್ 1 ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವರ್ಬ್ 1, ವರ್ಬ್ 2, ವರ್ಬ್ 3 ಏನು ಸರ್ ಅನ್ನೋದಾದರೆ ಲರ್ನ್ ಇದೆ, ಅದು ವರ್ಬ್ನ ಮೊದಲನೇ ರೂಪ. ಅದೇ ವರ್ಬ್ನ ಎರಡನೇ ರೂಪ ಲರ್ನ್ಟ್ ಆಗುತ್ತೆ. ವರ್ಬ್ನ ಮೂರನೇ ರೂಪನೂ ಕೂಡ ಲರ್ನ್ಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಇನ್ನೂ ಎಕ್ಸಾಂಪಲ್ ಕೊಡಬೇಕಪ್ಪ ಅಂದರೆ ಬ್ರಿಂಗ್ ವರ್ಬ್ನ ಮೊದಲನೇ ರೂಪ, ಎರಡನೇ ರೂಪ ಬ್ರಾಟ್, ಮೂರನೇ ರೂಪ ಬ್ರಾಟ್, ಆ ರೀತಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಫಾರ್ಮ್ ಆ್ಯಂಡ್ ಥರ್ಡ್ ಫಾರ್ಮ್ ಆಫ್ ವರ್ಬ್ಸ್ ಏನಿದೆ ಅವುಗಳನ್ನ ನೆಕ್ಸ್ಟ್ ಟೆನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ಜಸ್ಟ್ ನಾವು ಮಾಡಲ್ನ ಯೂಸ್ ಮಾಡಿಕೊಂಡು ಇಂಗ್ಲೀಷ್ ಕಲಿತಕ್ಕಂಥ ಸಂದರ್ಭದಲ್ಲಿ, ಇಂಗ್ಲೀಷ್ ಗ್ರಾಮರ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ಮಾಡಲ್ನ ಒಂದಿಗೆ ವರ್ಬ್ 1 ಇರಬೇಕಾಗುತ್ತೆ. ಇದು ರೂಲ್ ಅಂತಕ್ಕಂಥದ್ದು. ಕಂಪಲ್ಸರಿಯಾಗಿ ವರ್ಬ್ 1 ನಾವು ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಲರ್ನ್ ಅಂತಕ್ಕಂಥದ್ದನ್ನು ಅಲ್ಲೇ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ರೈಟ್. ಈಗ ಸೆಂಟೆನ್ಸ್ ಆಯಿತು. ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಬಲ್ಲೆ. ಅದಾದ ನಂತರ ಸೆಂಟೆನ್ಸ್ ಆದ ನಂತರ ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಬಲ್ಲೆ, ಸೆಂಟೆನ್ಸ್ ಆಯಿತು. ಈಗ ಅದನ್ನೇ ಎಸ್ ಆರ್ನ ಕ್ವಶನ್ ಮಾಡಬೇಕು. ಎಸ್ ಆರ್ನ ಕ್ವಶನ್ ಅಂದರೆ ಸಿಂಪಲ್, ಏನೂ ಇಲ್ಲ. ಕೆನ್ ಈ ಕಡೆಗೆ ಬರುತ್ತೆ, ಯು ಈ ಕಡೆಗೆ ಹೋಗುತ್ತೆ, ಲಾಸ್ಟ್ಗೆ ಒಂದು ಕ್ವಶನ್ ಮಾರ್ಕ್ ಬೀಳುತ್ತೆ. ಆಟೋಮೆಟಿಕ್ಕಾಗಿ ಅದು ಎಸ್ ಆರ್ನ ಕ್ವಶನ್ ಆಯಿತು. ಏನಾಯ್ತು? ಈಗ ಕೆನ್ ತಗೊಂಡ್ವಿ, ಯು ಈ ಕಡೆಗೆ ಬಂತು. ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಬಲ್ಲೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇಷ್ಟೊತ್ತು ನಾವೇನು ಮಾಡಿದ್ವಿ? ನೀನು ಇಂಗ್ಲೀಷನ್ನು ಕಲಿಯಬಲ್ಲೆ ಅಂತ ಅಂದ್ವಿ. ಈಗ ನೀನು ಇಂಗ್ಲೀಷನ್ನು ಕಲಿಯಬಲ್ಲೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಆಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದು ಅರ್ಥ ಬರುತ್ತೆ. ನೀನು ಇಂಗ್ಲೀಷನ್ನು ಕಲಿಯಬಲ್ಲೆಯಾ ಅಂತಕ್ಕಂಥದ್ದಾಯಿತು. ಸಿಂಪಲ್. ಒಂದು ಸೆಂಟೆನ್ಸ್ ಮಾಡಿದ ನಂತರ ಅದನ್ನು ಎಸ್ ಆರ್ನ ಕ್ವಶನ್ ಮಾಡೋದಕ್ಕೆ ವೆರಿ ವೆರಿ ಸಿಂಪಲ್. ಮಾಡಲನ್ನು ಈ ಕಡೆಗೆ ಹಾಕಿರಿ, ಸಬ್ಜೆಕ್ಟ್ನ ಈ ಕಡೆಗೆ ತರ್ರಿ, ಇನ್ನು ಉಳಿದಿರ್ತಕ್ಕಂಥ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ನ ಹ್ಯಾಸ್ ಇಟ್ ಈಸ್ ಬರೆದು ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದೀವಿ ಅಂದರೆ ಅಲ್ಲಿ ಎಸ್ ಆರ್ನ ಕ್ವಶನ್ ಆಯಿತು ಅಂತಕ್ಕಂಥದ್ದು. ಏನು ಸರ್ ಎಸ್ ಆರ್ನ ಕ್ವಶನ್ ಅಂದರೆ ಅನ್ನೋದಾದರೆ, ಎಸ್ ಆರ್ನ ಕ್ವಶನ್ ಅಂದರೆ ಏನೂ ಇಲ್ಲ. ನಾವು ಕ್ವಶನ್ ಕೇಳಿದಾಗ ಆನ್ಸರ್ ಎಸ್ ಇರುತ್ತೆ, ಇಲ್ಲ ಅಂದರೆ ನೋ ಇರುತ್ತೆ. ಇಲ್ಲಿ ನೋಡ್ರಿ, ಕೆನ್ ಯು ಲರ್ನ್ ಇಂಗ್ಲೀಷ್ ಅಂತ ಆಯಿತು. ನೀವು ಅಥವಾ ನೀನು ಇಂಗ್ಲೀಷನ್ನು ಕಲಿಯಬಲ್ಲೆಯಾ ಅಂತ ಆಯಿತು. ಆಗ ನೀವೇನು ಹೇಳ್ತೀರಾ? ಎಸ್ ಐ ಕ್ಯಾನ್ ಅಂತೀರಾ. ಇಲ್ಲ ಕಲಿಯೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನೋ ಐ ಕಾಂಟ್ ಅಂತೀರಾ. ನಾನು ಕೇಳ್ತಾ ಇದ್ದೀನಿ, ಈಗ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ, ಕೆನ್ ಯು ಲರ್ನ್ ಇಂಗ್ಲೀಷ್, ನೀವು ಇಂಗ್ಲೀಷ್ ಕಲಿತೀರಾ ಅಥವಾ ಕಲಿಯಬಲ್ಲೆಯಾ, ನೀನು ಇಂಗ್ಲೀಷನ್ನು ಕಲಿಯಬಲ್ಲೆಯಾ ಅಂತ ಕೇಳ್ತಾ ಇದ್ದೀನಿ. ನೀವು ಆನ್ಸರ್ ಹೌದು ಸರ್ ಐ ಕ್ಯಾನ್ ಲರ್ನ್, ಐ ಕ್ಯಾನ್ ಅಂದರೆ ಎಸ್ ನಾನು ಕಲಿತೀನಿ ಅನ್ನೋದಕ್ಕೆ ಹೌದು ನಾನು ಕಲಿತೀನಿ ಅಥವಾ ಹೌದು ನಾನು ಕಲಿಯಬಲ್ಲೆ ಅನ್ನೋದಕ್ಕೆ ಎಸ್ ಐ ಕ್ಯಾನ್.
ಇಲ್ಲ ನಾನು ಕಲಿಯಲಾರೆ, ನಾನು ಕಲಿಯೋಷ್ಟು ಕೆಪಾಸಿಟಿ ನನಗಿಲ್ಲ ಅಂತ ಹೇಳಬೇಕು ರೆಸ್ಪಾನ್ಸ್ ಅಂದಾಗ ನೋ ಐ ಕಾಂಟ್ ಅನ್ಬೇಕಾಗುತ್ತೆ. ಇಷ್ಟು ಎಸ್ ಆರ್ ನೋ ಕ್ವಶನ್ಸ್ಗೆ ಎಕ್ಸ್ಪ್ಲನೇಷನ್. ನಾನೀಗ ಕ್ವಶನ್ ಕೇಳಿದಾಗ ನೀವು ಹೌದು ನಾನು ಕಲಿಬಲ್ಲೆ ಅಂತ ನಿಮ್ಮ ಆನ್ಸರ್ ಇದ್ದರೆ ಎಸ್ ಐ ಕ್ಯಾನ್ ಅನ್ನಬೇಕು, ಇಲ್ಲ ನಿಮಗೆ ಕಲಿಯೋಕ್ಕೆ ಆಗಲ್ಲ ಅಂತ ಇದ್ದರೆ ನೋ ಐ ಕಾಂಟ್ ಅಂತ ಅನ್ಬೇಕು. ಇಷ್ಟು ಕೂಡ ಎಸ್ ಆರ್ ನೋ ಕ್ವಶನ್ಸ್ಗೆ ಸಂಬಂಧಿಸಿದಂತೆ ಫಸ್ಟ್ ಸೆಂಟೆನ್ಸ್ ಮಾಡ್ಕೊತೀವಿ, ಆದ ನಂತರ ಎಸ್ ಆರ್ ನೋ ಕ್ವಶನ್ ಮಾಡ್ತೀವಿ. ಎಸ್ ಆರ್ ನೋ ಕ್ವಶನ್ಸ್ಗೆ ರೆಸ್ಪಾನ್ಸ್ ಇದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ಯಾರಾದರೂ ಕೆನ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಕಲಿಯಬಲ್ಲೆಯಾ ಅಂತ ಕೇಳಿದಾಗ ಹೌದು ಕಲಿತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನಿನಗಿದ್ರೆ ಎಸ್ ಐ ಕ್ಯಾನ್ ಅನ್ಬೇಕು, ಇಲ್ಲ ಕಲಿಯೋಕ್ಕಾಗಲ್ಲ ಅಂತ ಇದ್ದಾಗ ನೋ ಐ ಕಾಂಟ್ ಅಂತ ಅನ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇಷ್ಟು ಸೆಂಟೆನ್ಸ್ ಆದಮೇಲೆ ಎಸ್ ಆರ್ ನೋ ಕ್ವಶನ್, ಎಸ್ ಆರ್ ನೋ ಕ್ವಶನ್ಸ್ಗೆ ರೆಸ್ಪಾನ್ಸ್, ಅದಾದಮೇಲೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಈಸಿ. ಇದ್ರ ಮುಂದೆ ಏನು ಕೆನ್ ಯು ಲರ್ನ್ ಇಂಗ್ಲೀಷ್ ಅಂತ ಐತಲ್ಲ, ಅಲ್ಲಿ ನಾವು ಡಬ್ಲ್ಯೂ ಎಚ್ ಕ್ವಶನ್ಸನ್ನು ಹಾಕೊಂಡೋದ್ರೆ ಸಾಕಿಲ್ಲ, ಅವು ಒಂದು ಹಾಕಿದ್ದೀವಿ ಅಷ್ಟೇ, ಕೆನ್ನ ಮುಂದೆ ಅವು ಹಾಕಿದ್ದೀವಿ. ಅವು ಕೆನ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಹೇಗೆ ಕಲಿಯಬಲ್ಲೆ, ಹೇಗೆ ಕಲಿತೀಯ ನೀನು ಹೆಂಗೆ ಕಲಿತೀಯ ನೀನು ಇಂಗ್ಲೀಷನ್ನು ಹೇಗೆ ಕಲಿಯಬಲ್ಲೆ, ಹೌ ಕ್ಯಾನ್ ಯು ಲರ್ನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷನ್ನು ನೀನು ಹೇಗೆ ಕಲಿಯಬಲ್ಲೆ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ವಿ ಡಬ್ಲ್ಯೂ ಎಚ್ ಕ್ವಶನ್ಸ್. ಅವನ ಆನ್ಸರ್ ಹೇಳ್ಬೋದು ಬೈ ಅಟೆಂಡ್ ದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಬೈ ಅಟೆಂಡ್ ದ ನ್ಯೂಸ್ ಪೇಪರ್, ಬೈ ಪ್ರಾಕ್ಟೀಸ್, ಯಾವ ರೀತಿ ಎಕ್ಸ್ಪ್ಲನೇಷನ್ ಅಲ್ಲಿರುತ್ತೆ ಅಂತಕ್ಕಂಥದ್ದು. ಡಬ್ಲ್ಯೂ ಎಚ್ ಕ್ವಶನ್ಸ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಅಂತಕ್ಕಂಥದ್ದು. ಹೌ ಕ್ಯಾನ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಹೇಗೆ ಕಲಿಯಬಲ್ಲೆ ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಏನಿಲ್ಲ, ಸೆಂಟೆನ್ಸ್ ಮಾಡ್ಕೊಂಡ್ವಿ, ಎಸ್ ಆರ್ ನೋ ಕ್ವಶನ್ ಮಾಡ್ಕೊಂಡ್ವಿ, ಎಸ್ ಆರ್ ನೋ ಕ್ವಶನ್ನ ಮುಂಭಾಗದಲ್ಲಿ ಅವು ಅಂತಕ್ಕಂಥದ್ದು ಸೇರಿಸಿದ್ರೆ ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ ಅಂತಕ್ಕಂಥದ್ದು. ಡಬ್ಲ್ಯೂ ಎಚ್ ಕ್ವಶನ್ಸ್ ಇನ್ನು ಅವು ಒಂದೇ ಅಲ್ಲ, ಬೇಕಾದರೆ ವೈ ಕ್ಯಾನ್ ಯು ಲರ್ನ್ ಇಂಗ್ಲೀಷ್, ಯಾಕೆ ನೀನು ಇಂಗ್ಲೀಷ್ ಕಲಿಯಬಲ್ಲೆ, ವೆನ್ ಕ್ಯಾನ್ ಯು ಲರ್ನ್ ಇಂಗ್ಲೀಷ್, ಇಂಗ್ಲೀಷ್ ಯಾವಾಗ ಕಲಿಯಬಲ್ಲೆ ನೀನು, ವೇರ್ ಕ್ಯಾನ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನ ಎಲ್ಲಿ ಕಲಿಯಬಲ್ಲೆ ಅಂತ ಕ್ವಶನ್ಸ್ ಮಾಡ್ತಿದ್ರೆ ಅದಕ್ಕೆ ಆನ್ಸರ್ ಬೇಕಾದರೆ ವೇರ್ ಕ್ಯಾನ್ ಯು ಲರ್ನ್ ಇಂಗ್ಲೀಷ್ ಅಂದಾಗ ಸಾಧನಾ ಅಕಾಡೆಮಿಯಲ್ಲಿ ನಾನು ಇಂಗ್ಲೀಷನ್ನು ಕಲಿಯಬಲ್ಲೆ, ಐ ಕ್ಯಾನ್ ಲರ್ನ್ ಇಂಗ್ಲೀಷ್ ಅಟ್ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂತ ನೀವು ಬೇಕಾದರೆ ಹೇಳ್ಬೋದು ಇದಕ್ಕೆ ಆನ್ಸರ್ ಅಂತಕ್ಕಂಥದ್ದು. ರೈಟ್, ಇಷ್ಟು ಕೂಡ ಕೆನ್ ಅಂತಕ್ಕಂಥ ಮಾಡೆಲ್ನ ಬಳಸ್ಕೊಂಡು ಸೆಂಟೆನ್ಸ್ ಮಾಡ್ತಕ್ಕಂಥದ್ದು ಹೇಗೆ, ಅದಕ್ಕೆ ಎಸ್ ಆರ್ ನೋ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ, ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಹೇಗೆ, ಜೊತೆಗೆ ಕೆನ್ ಅಂತಕ್ಕಂಥ ಮಾಡೆಲ್ನ ಯಾರ ಜೊತೆಗೆ ಎಂಥ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಇಲ್ಲಿ ಪಡ್ಕೊಂಡ್ವಿ ಅಂತಕ್ಕಂಥದ್ದು. ಇನ್ನು ಸಮ್ ಎಕ್ಸಾಂಪಲ್ಸ್ ನಿಮ್ಗೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಸಮ್ ಎಕ್ಸಾಂಪಲ್ಸ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ. ಬರೀ ಯು ಬಗ್ಗೆ ಮಾತ್ರ ನಾವು ಒಂದು ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ವಿ. ಯು ಒಂದೇ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆನೇ ಇಲ್ಲ, ಈ ಅಂತಕ್ಕಂಥದ್ದನ್ನು ಬಳಸ್ಕೋಬೋದು, ಶಿ ಅಂತಕ್ಕಂಥ ಸಬ್ಜೆಕ್ಟ್ನ ಬಳಸ್ಕೊಂಡು ಕೂಡ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು, ದೇ ಅನ್ನೋದನ್ನು ಬಳಸ್ಕೋಬೋದು, ಹೈ ಬಳಸ್ಕೋಬೋದು, ವಿ ಬಳಸ್ಕೋಬೋದು, ಜೊತೆಗೆ ವರ್ಬನ್ನು ಚೇಂಜ್ ಮಾಡ್ಬೋದು. ನಾವು ಇಲ್ಲಿ ಬೈ ಹಾಕಿದ್ದೀವಿ, ಇಲ್ಲಿ ಪಾಸ್ ಹಾಕಿದ್ದೀವಿ, ಇಲ್ಲಿ ಡೂ ಹಾಕಿದ್ದೀವಿ, ಇಲ್ಲಿ ಟೀಚ್ ಹಾಕಿದ್ದೀವಿ, ಇಲ್ಲಿ ರೀಡ್ ಹಾಕಿದ್ದೀವಿ ಅಂತಕ್ಕಂಥದ್ದು. ಈ ಕ್ಯಾನ್ ಬೈ ಕಾರ್, ಅವನು ಕಾರನ್ನು ಕೊಂಡ್ಕೋಬಲ್ಲ, ಅವನಿಗೆ ಆ ಕೆಪಾಸಿಟಿ ಇದೆ, ಅವನ ದುಡ್ಡಿದೆ, ಅವ್ನು ಕಾರ್ನ ಕೊಂಡ್ಕೊಳ್ತಾನೆ ಅಂತ ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಯಾನ್ ಬೈ ಕಾರ್ ಹಂಗಂದ್ರೆ ಏನಪ್ಪ ಅಂದರೆ ಅವನು ಕಾರನ್ನು ಕೊಂಡಿಕೊಳ್ಳಬಲ್ಲ ಅಂತ ಅರ್ಥ ಆಗುತ್ತೆ. ಇನ್ನು ಶಿ ಕ್ಯಾನ್ ಪಾಸ್ KS, ಅವಳು KS ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಅವಳು ಪಾಸ್ ಆಗ್ತಾಳೆ, KSನ ಕ್ಲಿಯರ್ ಮಾಡಿಬಿಡ್ತಾಳೆ ಈ ಸತಿ ಅಂತ ಹೇಳ್ಬೇಕಂದಾಗ ಶಿ ಕ್ಯಾನ್ ಪಾಸ್ KS, ಅವಳು KSನ್ನು ಪಾಸ್ ಮಾಡಬಲ್ಲಳು ಅಥವಾ ಉತ್ತೀರ್ಣಲಾಗಬಲ್ಲಳು ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ದೇ ಕ್ಯಾನ್ ಡೂ ಇಟ್, ದೇ ಅಂದರೆ ಅವರು, ಡೂ ಅಂದರೆ ಮಾಡು, ದೇ ಕ್ಯಾನ್ ಡೂ ಇಟ್ ಅಂದರೆ ಅವರು ಇದನ್ನು ಮಾಡಬಲ್ಲರು, ಅವರು ಇದನ್ನು ಮಾಡಬಲ್ಲರು ಅನ್ನೋದಕ್ಕೆ ನಾವು ದೇ ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ನು ಐ ಕ್ಯಾನ್ ಟೀಚ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಟೀಚ್ ಮಾಡಬಲ್ಲೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಐ ಕ್ಯಾನ್ ಟೀಚ್ ಇಂಗ್ಲೀಷ್ ಅನ್ನೋ. ವಿ ಕ್ಯಾನ್ ರೀಡ್ ವೇದಾಸ್, ನಾವು ವೇದಗಳನ್ನು ಓದಬಲ್ಲಿವು ಅನ್ನೋದಕ್ಕೆ ವಿ ಕ್ಯಾನ್ ರೀಡ್ ವೇದಾಸ್ ಅಂತಕ್ಕಂಥದ್ದು. ಈ ರೀತಿ ಎಕ್ಸಾಂಪಲ್ಸ್ ಇದೆ. ಇವೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಎಸ್ ಆರ್ ನೋ ಕ್ವಶನ್ ಮಾಡ್ಕೊಳ್ರಿ. ಎಸ್ ಆರ್ ನೋ ಕ್ವಶನ್ ಆದಮೇಲೆ ಅದಕ್ಕೆ ರೆಸ್ಪಾನ್ಸನ್ನು ಮೆನ್ಷನ್ ಮಾಡ್ಕೊಳ್ತಾ ಹೋಗ್ರಿ. ಆ ನಂತರ ಡಬ್ಲ್ಯೂ ಎಚ್ ಕ್ವಶನ್ಸನ್ನು ಹ್ಯಾಡ್ ಮಾಡ್ಕೊಳ್ತಾ ಹೋದರೆ ಕಂಪ್ಲೀಟ್ ಮಾಹಿತಿ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು. ಡಿಯರ್ ಫ್ರೆಂಡ್ಸ್, ಇಂಗ್ಲೀಷ್ನ ಗ್ರಾಮರ್ ಆರ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ವಿಶೇಷತೆ ಏನೂ ಇಲ್ಲ. ನೀವೆಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದರೆ ಎಷ್ಟು ಬುಕ್ಕುಗಳನ್ನ ಓದರೂ ಕೂಡ ಇದು ಪ್ರಾಕ್ಟೀಸ್ ಇಲ್ಲದೇ ಬರ್ತಕ್ಕಂಥದ್ದು ಅಲ್ಲ. ಹೇಗೆ ನಾವು ಒಂದು ಈಜು ಕಲಿಯೋದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಜರ ಬಗ್ಗೆ ನಾವು ಎಷ್ಟು ಪುಸ್ತಕಗಳನ್ನ ಓದರೂ ಕೂಡ ಈಜಾಡೋದಕ್ಕೆ ಆಗೋದಿಲ್ವೋ, ಅದೇ ರೀತಿ ಬಾವಿಗೆ ಹೋದ ನಂತರನೇ ಈಜನ್ನು ಕಲಿತೀವಲ್ಲ, ಅದೇ ರೀತಿ ಇಂಗ್ಲೀಷ್ ಅಂತಕ್ಕಂಥದ್ದನ್ನು ಕೂಡ ನೀವು ಈ ರೀತಿ ಸೆಂಟೆನ್ಸನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡದ ಹೊರತು ಇಂಗ್ಲೀಷ್ ಅಂತಕ್ಕಂಥದ್ದನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇಷ್ಟು ಕೂಡ ಕೆನ್ ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ನಾವು ಪಾಸಿಟಿವ್ ಸೆಂಟೆನ್ಸನ್ನು ಮಾಡಿದ್ವಿ. ಈಗ ಅದೇ ಕೆನ್ ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಹೇಗೆ, ನೆಗೆಟಿವ್ ಎಸ್ ಆರ್ ನ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗೋಣ. ಕೆನ್ಗೆ ನೆಗೆಟಿವ್ ಸೆಂಟೆನ್ಸ್ ಏನಪ್ಪ ಅಂದರೆ, ಕೆನ್ಗೆ ನಾಟನ್ನು ಸೇರಿಸಿದಾಗ ಅದು ಕೆನಾಟ್ ಆಗುತ್ತೆ. ಕೆನ್ ಪ್ಲಸ್ ನಾಟ್ ಕೆನಾಟ್ ಆಗುತ್ತೆ. ಕೆನಾಟ್ನ ಸ್ಟ್ಯಾಂಡರ್ಡ್ ರೂಪವೇ
ಕಾಂಟ್ ಅಂತಕ್ಕಂಥದ್ದು. ಕೆನಾಟನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಕಾಂಟ್ ಅಂತ ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಏನು ಈ ಕೆನಾಟ್ ಆರ್ ಕಾಂಟ್ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಕೆನ್ ಅಂದರೆ ಮಾಡಬಲ್ಲೆ ಅಂತ ಆಯಿತು, ಕೆನಾಟ್ ಅಂದರೆ ಮಾಡಲಾರೆ. ಕೆಪಾಸಿಟಿ ಅಂಡ್ ಎಬಿಲಿಟಿ ಲೆಸ್ಸನ್ನು ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆನಾಟ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಅಥವಾ ಕಾಂಟ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಮಾತಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ. ಫಾರ್ ಎಕ್ಸಾಂಪಲ್, ಅವನು ಮಾಡಲಾರ, ಅವನು ಹೋಗಲಾರ, ನಾನು ಕಲಿಯಲಾರೆ, ಇವನು ಗೆಲ್ಲಲಾರ ಅಥವಾ ನೀನು ಗೆಲ್ಲಲಾರೆ, ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆನಾಟ್ ಆರ್ ಕಾಂಟ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ನಾವು ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಏನಾದರೂ ಫಾರ್ಮುಲಾ ಇದೆ ಅಂದರೆ ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ ಅಂತಕ್ಕಂಥದ್ದು. ಏನಿಲ್ಲ, ಸೇಮ್ ಪಾಸಿಟಿವ್ ಸೆಂಟೆನ್ಸ್ಗೆ ಯಾವ ರೀತಿ ನಾವು ಫಾರ್ಮುಲಾ ಹಾಕ್ಕೊಂಡ್ವಿ ಅದೇ ರೀತಿ ಫಾರ್ಮುಲಾ ಹಾಕ್ಕೊಂಡ್ವಿ. ಆದರೆ ಮಾಡಲ್ನ ಪಕ್ಕದಲ್ಲಿ ನಾಟ್ ಅಂತಕ್ಕಂಥದ್ದನ್ನ ಸೇರಿಸ್ಕೊಂಡ್ವಿ. ಅಲ್ಲ, ನಾಟ್ ಇರಲಿಲ್ಲ, ಇಲ್ಲಿ ನಾಟ್ ಇದೆ. ನಾಟ್ ಇದೆ ಅಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಅಂತ ಅರ್ಥ ಅಂತಕ್ಕಂಥದ್ದು. ಹಾಗಾದರೆ ಏನು ಇದರ ಅರ್ಥ ಅಂದರೆ, ಸಬ್ಜೆಕ್ಟ್ ಯು ಹಾಕ್ಕೊಂಡ್ವಿ, ಮಾಡಲ್ ಕೆನ್ ಆಯಿತು, ನಾಟ್ ಸೇರಿಸ್ಕೊಂಡ್ವಿ, ಕೆನ್ ಪ್ಲಸ್ ನಾಟ್ ಕೆನಾಟ್ ಆಗುತ್ತೆ ಅಂತಕ್ಕಂಥದ್ದು. ಲರ್ನ್ ಸೇಮ್ ಇದೆ ಕಲಿ ಅಂತ ಇಂಗ್ಲೀಷ್. ಯು ಕಾಂಟ್ ಲರ್ನ್ ಇಂಗ್ಲೀಷ್, ಇದು ಸೆಂಟೆನ್ಸ್ ಆಯಿತು, ನೆಗೆಟಿವ್ ಸೆಂಟೆನ್ಸ್ ಆಯಿತು. ಏನು ಯು ಕಾಂಟ್ ಲರ್ನ್ ಇಂಗ್ಲೀಷ್ ಅಂದರೆ ನೀನು ಇಂಗ್ಲೀಷನ್ನು ಕಲಿಯಲಾರೆ ಅಂತ ಅರ್ಥ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಅದನ್ನೇ ಈಗ ಎಸ್ ಆರ್ ನೋ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ, ಕಾಂಟ್ ಯು ಲರ್ನ್ ಇಂಗ್ಲೀಷ್. ಸಿಂಪಲ್, ಕಾಂಟನ್ನು ಈ ಕಡೆಗೆ ಹಾಕ್ಕೊಂಡು ಇವನ್ನ ಈ ಕಡೆಗೆ ಹಾಕಿದ್ದೀವಿ ಅಂದರೆ ಕಾಂಟ್ ಯು ಲರ್ನ್ ಆಯಿತು. ಇದು ಇಲ್ಲಿಗೆ ಬಂದಿದೆ, ಇದು ಇಲ್ಲಿಗೆ ಬಂದಿದೆ. ಸಬ್ಜೆಕ್ಟ್ ಆ್ಯಂಡ್ ಮಾಡಲ್ ಇಂಟರ್ಚೇಂಜ್ ಆದರೆ ಅಲ್ಲಿ ಎಸ್ ಆರ್ ನೋ ಕ್ವಶನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಯು ಕಾಂಟ್ ಲರ್ನ್ ಇಂಗ್ಲೀಷ್ ಅದು ಸೆಂಟೆನ್ಸ್ ಆಯಿತು. ಅದನ್ನು ಎಸ್ ಆರ್ ನೋ ಕ್ವಶನ್ ಮಾಡೋದಂದರೆ, ಕಾಂಟ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಲಾರೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಫಸ್ಟಿಗೆ ನಾವೇನು ಕೇಳಿದ್ವಿ, ನೀನು ಇಂಗ್ಲೀಷನ್ನು ಕಲಿಯಲಾರೆ, ನಿನ್ನ ಕೆಪಾಸಿಟಿ ಬಗ್ಗೆ ನನಗೆ ಗೊತ್ತಿರುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿನ್ನ ಬಗ್ಗೆ. ಯು ಕಾಂಟ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಲಾರೆ, ನೀನು ಕಲಿಯೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಯು ಕಾಂಟ್ ಲರ್ನ್ ಇಂಗ್ಲೀಷ್ ಅಂತ ಅಂದ್ವಿ. ಅದನ್ನು ಈಗ ಎಸ್ ಆರ್ ನೋ ಕ್ವಶನ್ ಮಾಡಿದ್ವಿ. ಕಾಂಟ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷ್ ಕಲಿಯಲಾರೆಯಾ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಿನಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಕಾಂಟ್ ಯು ಲರ್ನ್ ಇಂಗ್ಲೀಷ್ ಅಂತ ಕೇಳ್ತಾ ಇದ್ದೀನಿ. ಹೌದು, ನಾನು ಕಲಿಯೋಕ್ಕೆ ಆಗಲ್ಲ ಅಂತ ಇದ್ದಾಗ ಎಸ್ ಐ ಕಾಂಟ್, ಹೌದು ನೀನು ಹೇಳ್ತಕ್ಕಂಥದ್ದು ಸತ್ಯ, ನಾನು ಇಂಗ್ಲೀಷ್ ಕಲಿಯೋದಕ್ಕೆ ಆಗೋದಿಲ್ಲ. ಎಸ್ ಐ ಕಾಂಟ್, ನಾನು ಕಲಿಯಲಾರೆ ಇಂಗ್ಲೀಷನ್ನು. ಇದು ಇಲ್ಲ, ನಾನು ಕಲಿತೀನಿ, ನೀವು ಹೇಳ್ತಕ್ಕಂಥದ್ದು ಸುಳ್ಳು, ನಾನು ಕಲಿತೀನಿ ಅಂತ ಇದ್ದಾಗ ಅವಾಗ ನೀವೇನು ಹೇಳ್ಬೇಕಪ್ಪ ಅಂದರೆ, ಕಾಂಟ್ ಯು ಲರ್ನ್ ಇಂಗ್ಲೀಷ್ ಅಂದಾಗ ಇಲ್ಲ ನಾನು ಕಲಿತೀನಿ ಅಂತ ಇದ್ದಾಗ, ನೋ ನೀವು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು, ನಿನಗೆ ಇಂಗ್ಲೀಷ್ ಕಲಿಯೋಕ್ಕೆ ಆಗಲ್ಲ ಅಂತಿದ್ದೀರಲ್ಲ ಅದು ತಪ್ಪು, ನಾನು ಕಲಿತೀನಿ ಐ ಕೆನ್ ಅಂತ ರೆಸ್ಪಾನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ. ಎಸ್ ಆರ್ ನೋ ಕ್ವಶನ್ಸ್ಗೆ ಎರಡು ರೆಸ್ಪಾನ್ಸ್ ಬರುತ್ತೆ. ಎಸ್ ಆರ್ ನೋ ಕ್ವಶನ್ಸ್ಗೆ ಎಸ್ ಅಂತ ಬರುತ್ತೆ, ಇಲ್ಲ ನೋ ಅಂತ ಬರುತ್ತೆ. ಕಾಂಟ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯಲಾರೆಯಾ? ಎಸ್ ಐ ಕಾಂಟ್, ಹೌದು ನೀನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ, ನಾನು ಇಂಗ್ಲೀಷನ್ನು ಕಲಿಯಲಾರೆ. ನೋ ಐ ಕೆನ್, ಇಲ್ಲ ನೀನು ಹೇಳ್ತಾ ಇರ್ತಕ್ಕಂಥ ತಪ್ಪು, ನಾನು ಇಂಗ್ಲೀಷನ್ನು ಕಲಿಯಬಲ್ಲೆ ಅಂತ ಅಲ್ಲಿ ಹೇಳ್ತಾ ಇದ್ದೀರಾ ಅಂತಕ್ಕಂಥದ್ದು. ಇಷ್ಟು ಕೂಡ ನೆಗೆಟಿವ್ ಕೆನ್ ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ ಮಾಡ್ತಕ್ಕಂಥದ್ದು, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ತಕ್ಕಂಥದ್ದು. ಇನ್ನು ಅದೇ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತಕ್ಕಂಥದ್ದು. ಸೇಮ್ ಎಸ್ ಆರ್ ನೋ ಕ್ವಶನ್ಸ್ಗೆ ವೈ ಅಂತಕ್ಕಂಥದ್ದು ಮುಂದೆ ಸೇರಿಸಿದ್ದೀವಿ, ವೆನ್ ಅಂತಕ್ಕಂಥದ್ದು ಸೇರಿಸಿದ್ದೀವಿ, ವೇರ್ ಅಂತಕ್ಕಂಥದ್ದು ಸೇರಿಸಿದ್ದೀವಿ, ಅವು ಅಂತಕ್ಕಂಥದ್ದು ಸೇರಿಸಿದ್ವಿ. ಉಳಿದಿರ್ತಕ್ಕಂಥ ಕಾಂಟ್ ಯು ಲರ್ನ್ ಇಂಗ್ಲೀಷ್ ಅದು ಎಸ್ ಆರ್ ನೋ ಕ್ವಶನ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ವೈಯನ್ನು ಹ್ಯಾಡ್ ಮಾಡಿದ್ದೀವಿ. ವೈ ಕಾಂಟ್ ಯು ಲರ್ನ್ ಇಂಗ್ಲೀಷ್, ನೀನು ಏಕೆ ಇಂಗ್ಲೀಷನ್ನು ಕಲಿಯಲಾರೆ ಆಯಿತು. ವೆನ್ ಕಾಂಟ್ ಯು ಲರ್ನ್ ಇಂಗ್ಲೀಷ್, ಯಾವಾಗ ನೀನು ಇಂಗ್ಲೀಷನ್ನು ಕಲಿಯಲಾರೆ ಅಂತ ಆಯಿತು. ವೇರ್ ಕಾಂಟ್ ಯು ಲರ್ನ್ ಇಂಗ್ಲೀಷ್, ಎಲ್ಲಿ ನೀನು ಇಂಗ್ಲೀಷನ್ನು ಕಲಿಯಲಾರೆ ಅಂತ ಆಯಿತು. ಹೌ ಕಾಂಟ್ ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಹೇಗೆ ಕಲಿಯಲಾರೆ ಅಂತಕ್ಕಂಥದ್ದಾಯಿತು. ಇನ್ನು ನಂಬರ್ ಆಫ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಇದ್ದಾವೆ, ಯಾವ್ಯಾವುದು ಅದಕ್ಕೆ ಮೀನಿಂಗ್ ಶೂಟ್ ಆಗುತ್ತೋ ಅಂತಹ ಡಬ್ಲ್ಯೂ ಎಚ್ ಕ್ವೆಶನ್ಸನ್ನು ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದಾಗ ವಿ ಕ್ಯಾನ್ ಲರ್ನ್ ವೆಲ್ ಅಂತಕ್ಕಂಥದ್ದು. ಸೊ ಇಷ್ಟು ಕೂಡ ಕೆನ್ ಅಂತಕ್ಕಂಥ ನೆಗೆಟಿವ್ ಕೆನ್ ಅನ್ನೋದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಮಾಡ್ತಕ್ಕಂಥದ್ದು ಹೇಗೆ, ಎಸ್ ಆರ್ ನೋ ಕ್ವಶನ್ ಮಾಡ್ತಕ್ಕಂಥದ್ದಾಗಿ, ಜೊತೆಗೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇನ್ನು ಸಮ್ ಎಕ್ಸಾಂಪಲ್ಸ್ ಇದ್ದಾವೆ. ಈ ಕಾಂಟ್ ವಿನ್ ಮ್ಯಾಚ್, ಅವನು ಮ್ಯಾಚನ್ನು ಗೆಲ್ಲಲಾರ ಅನ್ನೋದಕ್ಕೆ ಹಿ ಕಾಂಟ್ ವಿನ್ ಮ್ಯಾಚ್ ಅಂತ ಅಂದ್ವಿ. ಶಿ ಕಾಂಟ್ ಗೆಟ್ ಗವರ್ನಮೆಂಟ್ ಜಾಬ್, ಅವಳು ಸರ್ಕಾರಿ ಕೆಲಸವನ್ನು ಪಡೆದುಕೊಳ್ಳಲಾರಳು, ಅವ್ರಿಗೆ ಸರ್ಕಾರಿ ಕೆಲಸವನ್ನು ಪಡೆದುಕೊಳ್ಳೋದಕ್ಕೆ ಆ ಕೆಪಾಸಿಟಿ ಇಲ್ಲ, ಎಬಿಲಿಟಿ ಇಲ್ಲ ಅಂತ ಸಂದರ್ಭದಲ್ಲಿ ಶಿ ಕಾಂಟ್ ಗೆಟ್ ಗವರ್ನಮೆಂಟ್ ಜಾಬ್ ಅಂತಕ್ಕಂಥದ್ದು. ಇನ್ನು ವಿ ಕಾಂಟ್ ಸ್ಪೀಕ್ ಹಿಂದಿ, ನಾವು ಹಿಂದಿಯನ್ನು ಮಾತನಾಡಲಾರೆವು ಅನ್ನೋದಕ್ಕೆ ವಿ ಕಾಂಟ್ ಸ್ಪೀಕ್ ಹಿಂದಿ. ಇನ್ನು ಐ ಕಾಂಟ್ ಡ್ರೈವ್ ಕಾರ್, ನನಗೆ ಕಾರ್ ಓಡ್ಸೋಕ್ಕಾಗಲ್ಲ, ನನಗೆ ಆ ಕೆಪಾಸಿಟಿ ಇಲ್ಲ, ಕಾರ್ ಓಡಿಸೋ ಅಷ್ಟು ಕೆಪಾಸಿಟಿ ನನಗಿಲ್ಲ ಅನ್ನೋದ್ರ ಬಗ್ಗೆ ನಾನೇ ಮಾತಾಡಬೇಕು ಅಂದಾಗ ಐ ಕಾಂಟ್ ಡ್ರೈವ್ ಕಾರ್ ಅಂತಕ್ಕಂಥದ್ದು. ಯಾರಾದರೂ ಕೂಡ ಕಾರ್ ಓಡಿಸ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಅವಾಗ ನಾವು ಬೇಕಾದ್ರೆ ಐ ಕಾಂಟ್ ಡ್ರೈವ್ ಕಾರ್, ಐ ಕಾಂಟ್ ಸ್ಪೀಕ್ ಇಂಗ್ಲೀಷ್, ಐ ಕಾಂಟ್ ಗೋ ಟು ಬೆಂಗಳೂರು, ಈ ರೀತಿ ನಂಬರ್ ಆಫ್ ಸೆಂಟೆನ್ಸನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಫೈನಲ್ ಆಗಿ ದೇ ಕೆನ್ ವರ್ಕ್ ಹಾರ್ಡ್, ದೇ ಕಾಂಟ್
ವರ್ಕ್ ಹಾರ್ಡ್ ಅಂತಕ್ಕಂಥ, ಅವರು ಕಷ್ಟಪಟ್ಟು ಕೆಲಸ ಮಾಡಲಾರರು, ಅವ್ರ ಸೋಂಬೇರಿಗಳು, ಅವ್ರು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ದೇ ಕಾಂಟ್ ವರ್ಕ್ ಹಾರ್ಡ್ ಅಂತಕ್ಕಂಥದ್ದು. ಇಷ್ಟು ಕೂಡ ಕೆನ್ ಅಂತಕ್ಕಂಥ ಮಾಡಲನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಇಂಗ್ಲೀಷನ್ನು ಮಾತಾಡಬೇಕು, ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕೆನ್ ಕಂಪ್ಲೀಟ್ ಆಯಿತು. ಹ್ಯಾವ್ ಟು ಆರ್ ಹ್ಯಾಸ್ ಟು ಆ್ಯಂಡ್ ಹ್ಯಾಡ್ ಟು ಅನ್ನೋ ಆಕ್ಸಿಲರಿ ಮಾಡಲ್ಸನ್ನು ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡಬೇಕು, ಅವುಗಳನ್ನ ಯೂಸ್ ಮಾಡಬೇಕಾದ್ರೆ ಏನು ಕಂಡೀಷನ್ಸ್ ಏನು, ಫಾರ್ಮುಲಾ ಏನು, ಅದರ ಅರ್ಥ ಏನು, ಹ್ಯಾವ್ ಟು ಆರ್ ಹ್ಯಾಸ್ ಟು ಆರ್ ಹ್ಯಾಡ್ ಟು ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿವರಣೆ ಅಥವಾ ಡಿಸ್ಕಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸು ಕೂಡ ನೀವು ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಾಧನಾ ಅಕಾಡೆಮಿ ಅಂತಕ್ಕಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ ಅಂತಕ್ಕಂಥ. ಡಿಯರ್ ಫ್ರೆಂಡ್ಸ್, ಟುಡೇ ನಾವು ಹ್ಯಾವ್ ಟು ಆರ್ ಹ್ಯಾಸ್ ಟು, ಮೊದಲು ಹ್ಯಾವ್ ಟು ಆರ್ ಹ್ಯಾಸ್ ಟು ಅನ್ನೋದನ್ನ ಟೀಚ್ ಮಾಡಿದ ನಂತರ ಹ್ಯಾಡ್ ಟುಗೆ ಹೋಗೋಣ. ಜಸ್ಟ್ ಈಗ ಹ್ಯಾವ್ ಟು ಅಂದ್ರೂ ಒಂದೇ, ಹ್ಯಾಸ್ ಟು ಅಂದ್ರೂ ಒಂದೇ, ಮತ್ತೆ ಡಿಫ್ರೆನ್ಸ್ ಏನ್ಸ ಅಂದ್ರೆ ಕಂಡೀಷನ್ ಒಂದೇ, ಎರಡಕ್ಕೂ ಕೂಡ ಡಿಫ್ರೆನ್ಸಸ್ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹ್ಯಾವ್ ಟು ಆರ್ ಹ್ಯಾಸ್ ಟು ಅಂದ್ರೆ ಬೇಕು ಅಂತ ಅರ್ಥ ಬರುತ್ತೆ. ಬೇಕು ಅಂದ್ರೆ ಇದು ಕೂಡ ಬಯಕೆ ಆಧಾರದ ಮೇಲೆ ಬೇಕು ಅಲ್ಲ. ನೆಸೆಸರಿ ಆಬ್ಲಿಗೇಷನ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇಂಡಿವಿಜುವಲ್ ಅಂದ್ರೆ ಒಬ್ಬ ವ್ಯಕ್ತಿಯ ಜವಾಬ್ದಾರಿಗಳನ್ನು ಕುರಿತು, ಕರ್ತವ್ಯಗಳನ್ನು ಕುರಿತು ಮಾತಾಡೋದಕ್ಕೆ ನಾವು ಹ್ಯಾವ್ ಟು ಆರ್ ಹ್ಯಾಸ್ ಟು ಅಂದ್ರೆ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯ, ನಿನ್ನ ಜವಾಬ್ದಾರಿ, ಬೇರೆಯವರ ಅವರ ಕರ್ತವ್ಯ, ಅವರ ಜವಾಬ್ದಾರಿಗಳು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಓರ್ವ ವ್ಯಕ್ತಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಸರ್ಕಾರದ ಅಗತ್ಯತೆಗಳನ್ನ ಅಥವಾ ಕರ್ತವ್ಯಗಳನ್ನ ಮತ್ತು ಆದ್ಯತೆಗಳನ್ನ ಜೊತೆಗೆ ಜವಾಬ್ದಾರಿಗಳನ್ನ ಕುರಿತು ಮಾತಾಡೋದಕ್ಕೆ ನಾವು ಹ್ಯಾವ್ ಟು ಆರ್ ಹ್ಯಾಸ್ ಟು ಅಂತಕ್ಕಂಥ ಮಾಡಲನ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತ. ಆದ್ರೆ ಇದರ ಅರ್ಥ ಏನ್ ಸರ್ ಅನ್ನೋದಾದ್ರೆ ಮಾಡಲೇಬೇಕು, ಬರೆಯಲೇಬೇಕು, ಕಲಿಯಲೇಬೇಕು ಅಂದ್ರೆ ನೀನ್ ಮಾಡಲೇಬೇಕು, ನೀನ್ ಬರೀಲೇಬೇಕು, ನಾನು ಕಲಿಯಲೇಬೇಕು, ನಾವು ಹೋಗಲೇಬೇಕು, ಅವರು ಕಾಯಲೇಬೇಕು, ಅವಳು ಪಡೆಯಲೇಬೇಕು, ಅವನು ಆಡಲೇಬೇಕು, ಅವನು ಗೆಲ್ಲಲೇಬೇಕು. ಈ ರೀತಿಯ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ನಾವು ಹ್ಯಾವ್ ಟು ಆರ್ ಹ್ಯಾಸ್ ಟು ಅಂತಕ್ಕಂಥ ಮಾಡಲನ್ನ ಬಳಸ್ಕೊಂಡು ನಾವು ಸೆಂಟೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಡಿಯರ್ ಫ್ರೆಂಡ್ಸ್, ಈಗ ಹ್ಯಾವ್ ಟು ಅಂಡ್ ಹ್ಯಾಸ್ ಟುಗೆ ಡಿಫ್ರೆನ್ಸಸ್ ತಿಳ್ಕೊಬೇಕಂದ್ರೆ ಕೆಲವು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ರೂಲ್ಸ್ ಅಂತಕ್ಕಂಥ ಬರ್ತವೆ. ಅವುಗಳನ್ನ ತಿಳ್ಕೊಂಡ ನಂತರ ಇವುಗಳನ್ನ ಬಳಸ್ಕೊಂಡು ಯಾವ ರೀತಿ ಸೆಂಟೆನ್ಸ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಳ್ತಾ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮೊದಲು ನಾವು ಸಮ್ ರೂಲ್ಸ್ ಅಂದ್ರೆ ಸಮ್ ಕಂಡೀಷನ್ಸ್, ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಹ್ಯಾವ್ ಟು ಹ್ಯಾಸ್ ಟು ಅನ್ನ ಯಾವ ರೀತಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು, ಅವುಗಳನ್ನ ಬಳಸ್ಕೊಂಡು ಅಥವಾ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡೋಣ. ಡಿಯರ್ ಫ್ರೆಂಡ್ಸ್, ಇಂಗ್ಲಿಷ್ ಸಬ್ಜೆಕ್ಟ್, ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ಸ್ ಆರ್ ಪ್ರೊನೌನ್ಸ್ ಅಂತ ಹೇಳ್ಬಿಟ್ಟು ಕರೀತಕ್ಕಂಥ ಐ, ವಿ, ಯು, ಈ, ಶಿ, ಇಟ್, ದೇ ಅಂಡ್ ನೇಮ್ಸ್, ಇವುಗಳನ್ನ ನಾವು ಸಬ್ಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಕರೆದ್ವಿ. ಇವುಗಳನ್ನ ನಾವು 3 ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಅಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ. ಫಸ್ಟ್ ಪರ್ಸನ್ ಅಂದ್ರೆ ಐ, ವಿ, ಸೆಕೆಂಡ್ ಪರ್ಸನ್ ಅಂದ್ರೆ ಯು, ಥರ್ಡ್ ಪರ್ಸನ್ ಅಂದ್ರೆ ಈ, ಶಿ, ಇಟ್, ದೇ ಅಂಡ್ ನೇಮ್ಸ್ ಅಂದ್ರೆ ಪ್ಲೂರಲ್ ನೇಮ್ಸ್, ಇಬ್ಬರಿಗಿಂತ ಹೆಚ್ಚಿರುತ್ತೆ. ಫಸ್ಟ್ ಪರ್ಸನ್ ಐ, ವಿ, ನಾವು ನಮ್ಮವರನ್ನ ಕುರಿತು ಮಾತಾಡೋದಕ್ಕೆ ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ಐ, ವಿ ಫಸ್ಟ್ ಪರ್ಸನ್ ಆಯ್ತು. ನೀವು, ನಿಮ್ಮವರು ಅಂದ್ರೆ ಯು, ನೀವು, ನಿಮ್ಮವರು ಯು ಸೆಕೆಂಡ್ ಪರ್ಸನ್ ಆಯ್ತು. ನಾವು ಅಲ್ಲ, ನೀವು ಅಲ್ಲ, ನಾನು, ನಮ್ಮವರು, ನೀವು, ನಿಮ್ಮವರು ಬಿಟ್ಟು ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಥರ್ಡ್ ಪರ್ಸನ್ ಆಗ್ತಾರೆ. ಅಂದ್ರೆ ಈ, ಶಿ, ಇಟ್, ಅವನು, ಅವಳು, ಅದು, ಇದು ಮತ್ತು ಏನಾದರೂ ಹೆಸರುಗಳಿದ್ರೆ 2-3 ಅವೆಲ್ಲನೂ ಕೂಡ ಥರ್ಡ್ ಪರ್ಸನ್. ಅಥವಾ ಹೆಸರುಗಳು ಏನಾದರೂ ಸಿಂಗಲ್ ಹೆಸರು ಇರ್ಬೋದು ಅಥವಾ ಡಬಲ್ ಹೆಸರು, ತ್ರಿಬಲ್ ಹೆಸರುಗಳು ಕೂಡ ಇರ್ತಾ ಹೋಗ್ಬೋದು. ಅವುಗಳು ನಾವು ಥರ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಟೋಟಲ್ ಆಗಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಫಸ್ಟ್ ಪರ್ಸನ್ ಅಂದ ತಕ್ಷಣ ಐ, ವಿ, ಸೆಕೆಂಡ್ ಪರ್ಸನ್ ಅಂದ ತಕ್ಷಣ ಯು, ಯು ಅಂದ್ರೆ ನೀನು, ನೀವು 2 ಅರ್ಥ ಬರುತ್ತೆ. ಥರ್ಡ್ ಪರ್ಸನ್ ಅಂದ್ರೆ ಈ, ಶಿ, ಇಟ್, ದೇ ಆರ್ ನೇಮ್ಸ್, ಇವುಗಳನ್ನ ಥರ್ಡ್ ಪರ್ಸನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇಷ್ಟು ಬೇಸಿಕ್ ನಾರ್ಮ್ಸ್, ಬೇಸಿಕ್ ರೂಲ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ಸಂಬಂಧಿಸಿದಂತೆ ಬೇಸಿಕ್ ನಾರ್ಮ್ಸ್. ಇವುಗಳನ್ನ ನಾವು ಒಂದು ಚಾರ್ಟ್ ಹಾಕೊಂಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮತ್ತೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್,
ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಪ್ಲೂರಲ್. ಚಾರ್ಟ್ ಹಾಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಎಂಟೈರ್ ಇಂಗ್ಲಿಷ್ ಗ್ರಾಮರಲ್ಲೇ ಈ ಕಂಡೀಷನ್ ಏನಿದೆ, ಈ ಚಾರ್ಟ್ ಏನಿದೆ, ಜೊತೆಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಕ್ಕಂಥದ್ದು ಏನಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ನಾವು ಬಿ ಫಾರ್ಮ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಡೂ ಫಾರ್ಮ್ಸ್ ಅಂಡ್ ಹ್ಯಾವ್ ಫಾರ್ಮ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂಡ್ ಟೆನ್ಸ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಪದೇ ಪದೇ ಈ ಚಾರ್ಟ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಕೇರ್ಫುಲಿ ಲಿಸನ್ ಟು ಮೀ. ವಾಟ್ ಆರ್ ದ ಮೇಜರ್ ಡಿಫರೆನ್ಸಸ್ ಅಮಾಂಗ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಆನ್ ದ ಆರ್ಥ್ರೋ ಟೇಬಲ್ ಆರ್ ಚಾರ್ಟ್. ಡಿಯರ್ ಫ್ರೆಂಡ್ಸ್, ಇಲ್ಲಿ ನಾವು ಚಾರ್ಟ್ ಇದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್, ಏಕವಚನ, ಬಹುವಚನ. ಅಂದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಏನ್ ಬರುತ್ತಪ್ಪ ಅಂದ್ರೆ ಹೈ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಹೈ. ಫಸ್ಟ್ ಪರ್ಸನ್ ಅಂದ ತಕ್ಷಣ ಹೈ ವಿ ಬಂತು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ ತಕ್ಷಣ ಹೈ ಒಂದು ಬರುತ್ತೆ, ಅಂದ್ರೆ ಏಕವಚನ ಐ ಒಂದು. ಮತ್ತೆ ವಿ ಎಲ್ ಬರುತ್ತೆ, ಪ್ಲೂರಲ್ ಅಲ್ಲಿ ಬರುತ್ತೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಹೈ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ. ಅದೇ ರೀತಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಥರ್ಡ್ ಪರ್ಸನ್ ಸೆಕೆಂಡ್ ಪರ್ಸನ್ ಪ್ಲೂರಲ್ ಕೂಡ ಯು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು. ಅಂದ್ರೆ ನೀನು ಅನ್ನೋದಕ್ಕೆ ಇಂಗ್ಲಿಷ್ನಾಗ ನೀನು ಅನ್ನೋದಕ್ಕೆ ಯು ಅಂತೀವಿ, ನೀವು ಅನ್ನೋದಕ್ಕೂ ಕೂಡ ಯು ಅಂತೀವಿ. ಆದ್ರಿಂದ ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಇವೇ ಇರುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ, ಶಿ, ಇಟ್ ಅಂಡ್ ಎನಿ ಸಿಂಗಲ್ ನೇಮ್, ಅದನ್ನ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ, ಶಿ, ಇಟ್ ಅಂಡ್ ಎನಿ ಸಿಂಗಲ್ ನೇಮ್ ಥರ್ಡ್ ಪರ್ಸನ್ ಅಂತ ಕರಿತೀವಿ. ಇನ್ನು ಉಳಿದಿರ್ತಕ್ಕಂಥದನ್ನೆಲ್ಲ ಸಿಂಗ್ಯುಲರ್ ಅಲ್ಲಿ ಬಿಟ್ಟು ಉಳಿದಿರ್ತಕ್ಕಂಥದ್ದು ದೇ ಆರ್ ಟೂ ಮೋರ್ ನೇಮ್ಸ್ ಇದ್ರೆ ಅದನ್ನ ಥರ್ಡ್ ಪರ್ಸನ್ ಪ್ಲೂರಲ್ ಅಂತ ಮಾಡ್ತೀವಿ. ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ರಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಹೈ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ, ಶಿ, ಇಟ್ ಅಂಡ್ ಎನಿ ಸಿಂಗಲ್ ನೇಮ್, ಅಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಅಂಡ್ ಟೂ ಮೋರ್ ನೇಮ್ಸ್. ಇಷ್ಟು ಚಾರ್ಟ್. ಯಾಕೆ ಈ ಚಾರ್ಟ್ ಅನ್ನ ನಾವಿಲ್ಲಿ ಹಾಕಿದೀವಿ ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಕಾಣ್ತಾ ಇರ್ಬೋದು. ಹ್ಯಾವ್ ಟು, ಹ್ಯಾವ್ ಟು, ಹ್ಯಾವ್ ಟು, ಹ್ಯಾವ್ ಟು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಹ್ಯಾವ್ ಟು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಹ್ಯಾವ್ ಟು, ಫಸ್ಟ್ ಪರ್ಸನ್ ಪ್ಲೂರಲ್ ಹ್ಯಾವ್ ಟು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಹ್ಯಾವ್ ಟು, ಥರ್ಡ್ ಪರ್ಸನ್ ಪ್ಲೂರಲ್ ಆಲ್ಸೋ ಹ್ಯಾವ್ ಟು. ಓನ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹ್ಯಾಸ್ ಟು. ಅಂದ್ರೆ ನಾವು ಸೆಂಟೆನ್ಸ್ ಮಾಡುವಾಗ ಅಥವಾ ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅವನ ಬಗ್ಗೆ, ಅವಳ ಬಗ್ಗೆ ಅಥವಾ ಅದು ಇದು ಬಗ್ಗೆ ಮಾತಾಡುವಾಗ ಯಾವ ಟು ಹಾಕಂಗಿಲ್ಲ. ಈ ಹ್ಯಾಸ್ ಟು, ಶಿ ಹ್ಯಾಸ್ ಟು, ಇಟ್ ಹ್ಯಾಸ್ ಟು. ಅವನು ಬೆಂಗಳೂರಿಗೆ ಹೋಗ್ಬೇಕು, ಈ ಹ್ಯಾಸ್ ಟು ಗೋ ಟು ಬೆಂಗಳೂರು. ಅವನು ಮ್ಯಾಚ್ ಅನ್ನ ಗೆಲ್ಲಬೇಕು, ಈ ಹ್ಯಾಸ್ ಟು ವಿನ್ ಮ್ಯಾಚ್. ಅವಳು ತಿಂಡಿಯನ್ನ ತಯಾರಿಸಬೇಕು, ಶಿ ಹ್ಯಾಸ್ ಟು ಪ್ರಿಪೇರ್ ಬ್ರೇಕ್ಫಾಸ್ಟ್. ಇಲ್ಲೆಲ್ಲೂ ಕೂಡ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೊಂದಿಗೆ ಹ್ಯಾಸ್ ಟುನೇ ಇರಬೇಕು. ಇದು ಕಂಡೀಷನ್, ಇದು ನಾರ್ಮ್ಸ್, ಇದು ರೂಲ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹ್ಯಾಸ್ ಟು ಅಂದ್ರೆ ಈ, ಶಿ, ಇಟ್ ನ ಜೊತೆಗೆ ಅಥವಾ ಎನಿ ಸಿಂಗಲ್ ನೇಮ್. ಕುಮಾರ ಹ್ಯಾಸ್ ಟು, ನವೀನ ಹ್ಯಾಸ್ ಟು, ಮಂಜು ಹ್ಯಾಸ್ ಟು, ಈ ರೀತಿ ನಾವು ಬಳಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೊಂದಿಗೆ ನಾವು ಯಾವುದೇ ಕಾರಣಕ್ಕೆ ಯಾವ ಟು ಅನ್ನ ಬಳಸಂಗಿಲ್ಲ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಪರ್ಸನ್ಸ್, ಸಿಂಗ್ಯುಲರ್ ಆಗಿರ್ಬೋದು ಪ್ಲೂರಲ್ ಆಗಿರ್ಬೋದು, ಎಲ್ಲಾ ಪರ್ಸನ್ ಜೊತೆಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಪರ್ಸನ್ಸ್ ಜೊತೆಗೆ ನಾವು ಹ್ಯಾವ್ ಟು ನ ಯೂಸ್ ಮಾಡ್ಬೇಕು. ನೋಡ್ರಿ, ಎಲ್ಲ ಕಡೆಗೂ ನಾವು ಬ್ರಾಕೆಟ್ ಎಲ್ಲ ಹಾಕಿದೀವಿ ಹ್ಯಾವ್ ಟು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕಾಲಮಲ್ಲೂ ಕೂಡ ಹಾಕಿದೀವಿ ಹ್ಯಾವ್ ಟು. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಕೂಡ ಹ್ಯಾವ್ ಟು. ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಿಟ್ರೆ ಎಲ್ಲ ಕಡೆಗೂ ಕೂಡ ನಾವು ಹ್ಯಾವ್ ಟು ಅನ್ನ ಹಾಕಿದ್ದೀವಿ. ಫ್ರೆಂಡ್ಸ್, ಈಗ ನಾವು ಮುಂದಕ್ಕೆ ಹೋಗೋಣ. ಫಾರ್ಮುಲಾ ಹಾಕೊಂಡು ಹ್ಯಾವ್ ಟು, ಹ್ಯಾಸ್ ಟು ಮಾಡ್ಕೊಂಡು ಯಾವ ರೀತಿ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗ್ಬೇಕು, ಅದರ ಅರ್ಥ ಏನ್ ಬರುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್. ಫಾರ್ಮುಲಾ ಏನು, ನಾವು ಹಿಂದೆ ಕ್ಯಾನ್ ಅಂಡ್ ಶುಡ್ಗೆ ಏನು ಮಾಡಲ್ ಫಾರ್ಮುಲಾ ಹಾಕೊಂಡು ಯಾವ ರೀತಿ ನಾವು
ಡಿಸ್ಕಸ್ ಮಾಡಿದ್ವು. ಅದೇ ರೀತಿ ಸೇಮ್ ಫಾರ್ಮುಲಾ ಇರುತ್ತೆ. ಒಂದೇ ಸತಿ ಹೇಳಿದ್ದೀನಿ ಆಗಲೇ, ಎಲ್ಲ ಮಾಡಲ್ಸ್ನ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಫಾರ್ಮುಲಾ ಸೇಮ್ ಇರುತ್ತೆ. ಸಬ್ಜೆಕ್ಟ್, ಮಾಡಲ್, ವರ್ಬ್ ಒನ್, ಆಬ್ಜೆಕ್ಟ್. ಎಕ್ಸಾಂಪಲ್ಗೆ ಒಂದು ತಗೊಳ್ಳೋಣ. ಹೈ ಅನ್ನೋ ಸಬ್ಜೆಕ್ಟ್ನ ತಗೊಂಡು ಒಂದು ಸೆಂಟೆನ್ಸ್ ಮಾಡೋಣ. ಐ ಹ್ಯಾವ್ ಟು ಗೆಟ್ ಜಾಬ್. ಐ ಹ್ಯಾವ್ ಟು ಗೆಟ್ ಜಾಬ್. ಹೈ ಸಬ್ಜೆಕ್ಟ್, ಹ್ಯಾವ್ ಟು ಅನ್ನೋದು ಮಾಡಲ್. ಯಾಕಂದ್ರೆ ಹೈ ಅನ್ನೋದು ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ನ ಜೊತೆಗೆ ಹ್ಯಾವ್ ಟುನೇ ಇರಬೇಕು. ಐ ಹ್ಯಾವ್ ಟು ಗೆಟ್ ಅನ್ನೋದು ವರ್ಬ್ ಒನ್. ಜಾಬ್, ಜಾಬ್ ಅಂದ್ರೆ ಉದ್ಯೋಗ. ನಾನು ಉದ್ಯೋಗವನ್ನ ಪಡೆಯಲೇಬೇಕು, ನಾನು ಉದ್ಯೋಗವನ್ನ ಪಡೆಯಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಗೆಟ್ ಜಾಬ್ ಅಂತ ಕರಿತೀವಿ. ಅಂದ್ರೆ ಎರಡನೇ ಎಕ್ಸಾಂಪಲ್ ನೋಡ್ರಿ. ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ನೀನ್ ಏನಾದ್ರೂ ಒಂದು ಸಾಧಿಸಲೇಬೇಕು ಅನ್ನೋದಕ್ಕೆ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ಇಲ್ಲೂ ಕೂಡ ನೋಡ್ರಿ ಯು ಇದೆ. ಯು ಅನ್ನೋದು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಯಾವುದಾದ್ರೂ ಆಗಿರ್ಬೋದು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ನ ಜೊತೆಗೆ ಹ್ಯಾವ್ ಟು ಇರಬೇಕು. ಹ್ಯಾವ್ ಟು ಇದೆ. ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ನೀನೇನಾದ್ರೂ ಒಂದು ಸಾಧಿಸಲೇಬೇಕು. ಯು ಹ್ಯಾವ್ ಟು ಅಚೀವ್ ಸಮಥಿಂಗ್, ಅದರ್ವೈಸ್ ಯು ಕಾಂಟ್ ಲೀಡ್ ಯುವರ್ ಲೈಫ್. ಯುವರ್ ಫ್ಯೂಚರ್ ಇಸ್ ಸೋ ಡಿಫಿಕಲ್ಟ್. ಇಫ್ ಯು ನಾಟ್ ಅಚೀವ್ ಎನಿಥಿಂಗ್, ಯು ಕಾಂಟ್ ಲೀಡ್ ಯುವರ್ ಲೈಫ್ ಎಫೆಕ್ಟಿವ್ಲಿ. ಸೊ ದಟ್ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ನಿಮ್ಮ ಫ್ರೆಂಡ್ಸ್ಗೆ ಸಜೆಷನ್ ಕೊಡ್ತಿರ್ತೀರ ನೀವು. ನಿಮ್ಮ ಫ್ರೆಂಡ್ಸ್ಗೆ ಕೆಲವು ವಿಚಾರಗಳಲ್ಲಿ ನೀನು ಮಾಡಬೇಕಲ್ಲೇ, ಏನಾದರೂ ಒಂದು ಮಾಡಬೇಕಲ್ಲೇ, ನೀನು ಓದಬೇಕಲ್ಲೇ, ನೀನು ಚೆನ್ನಾಗಿ, ನೀನೇನಾದರೂ ಒಂದು ಉದ್ಯೋಗ ತಗೋಬೇಕಲ್ಲೇ, ನೀನೇನಾದರೂ ಒಂದು ಸಾಧಿಸಬೇಕಲ್ಲೇ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗೆ ಕನ್ನಡದಲ್ಲಿ ಹೇಳ್ತಾ ಇರ್ತೀರ. ನಾಳೆ ಬೆಳಿಗ್ಗೆಯಿಂದ ನೀವು ಕನ್ನಡದಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ. ಅಂದರೆ ಕನ್ನಡ ಭಾಷೆನ ಮರಿಬೇಡ್ರಿ. ನಾವು ಕೂಡ ಕನ್ನಡಿಗರೇ, ಕನ್ನಡದ ಬಗ್ಗೆ ಅಭಿಮಾನ ಇರಲಿ. ಕನ್ನಡ ಅನ್ನೋದು ನಮ್ಮ ಮನೆಗೆ ಹೆಬ್ಬಾಗ್ಲಿದ್ದಂಗೆ. ಇಂಗ್ಲೀಷ್, ಅದರ್ ಲ್ಯಾಂಗ್ವೇಜಸ್ ಅಂತಕ್ಕಂಥದ್ದು ವಿಂಡೋಸ್ ಆಗಿರಲಿ. ಯಾಕಂದರೆ ಅದು ಇವತ್ತಿನ ಕಾಲದಲ್ಲಿ ನಮ್ಗೆ ಬೇಕಾಗಿದೆ, ವೆರಿ ಎಸೆನ್ಷಿಯಲ್ ಆಗಿದೆ ಲೈಫ್ ಲೀಡಿಂಗಿಗೆ. ಸೊ ದಟ್ ವಿ ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ಲೆಟ್ ಇಟ್, ದಟ್ ಇಸ್ ಅ ಸೆಕೆಂಡರಿ ಇಶ್ಯೂ. ಯು ಹ್ಯಾವ್ ಟು ಅಚೀವ್ ಸಮಥಿಂಗ್. ನೀನು ಏನಾದರೂ ಒಂದು ಸಾಧಿಸಲೇಬೇಕು ಅನ್ನೋದಕ್ಕೆ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ವಿ ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್. ವಿ ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್ ಅಂದರೆ ಏನು ಸರ್ ಅರ್ಥ? ನಾವು ತುಂಬ ಪುಸ್ತಕಗಳನ್ನು ಓದಬೇಕು ಅಥವಾ ಓದಲೇಬೇಕು. ನಾವು ತುಂಬ ಪುಸ್ತಕಗಳನ್ನು ಓದಲೇಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್. ವಿ ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ತುಂಬ ಪುಸ್ತಕಗಳನ್ನು ಓದಲೇಬೇಕು. ಬಿಕಾಸ್ ಆಫ್ ಇಟ್ ಈಸ್ ಎ ನಾಲೆಡ್ಜ್ ಬೇಸ್ಡ್ ಸೊಸೈಟಿ. ದ ಸೊಸೈಟಿ ಈಸ್ ನಾಲೆಡ್ಜ್ ಬೇಸ್ಡ್. ನಾಲೆಡ್ಜ್ ಇಸ್ ಸುಪ್ರೀಂ, ಇಟ್ ಕ್ಯಾನ್ ರೂಲ್ ದ ವರ್ಲ್ಡ್. ನಾಲೆಡ್ಜು ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಜ್ಞಾನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಇದು ಪ್ರಪಂಚವನ್ನು ಆಳಬಲ್ಲದ ಅನ್ನೋದಕ್ಕೆ ನಾಲೆಡ್ಜ್ ಇಸ್ ಸುಪ್ರೀಂ, ಇಟ್ ಕ್ಯಾನ್ ರೂಲ್ ದ ವರ್ಲ್ಡ್. ಅದು ಪ್ರಪಂಚವನ್ನು ಆಳಬಲ್ಲ. ಇವತ್ತು ನಿಮಗೆ ಹಣ, ಅಧಿಕಾರ ಯಾವುದು ಕೂಡ ನಿಮ್ಮ ಕೈ ಹಿಡಿಯೋದಿಲ್ಲ. ಆದರೆ ನಾಲೆಡ್ಜ್ ನಿಮ್ಮ ಹತ್ರ ಇದ್ರೆ ಅದನ್ನ ಯಾರು ಕಿತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಜೊತೆಗೆ ಯಾರು ಅದನ್ನು ಕದಿಯೋದಕ್ಕೂ ಕೂಡ ಆಗೋದಿಲ್ಲ. ಬಿಕಾಸ್ ಆಫ್ ಇಟ್ ಇಸ್ ಎ ಸುಪ್ರೀಂ, ನಾಲೆಡ್ಜ್ ಇಸ್ ಸುಪ್ರೀಂ, ಇಟ್ ಕ್ಯಾನ್ ರೂಲ್ ದ ವರ್ಲ್ಡ್. ಅದರಿಂದ ಪ್ರಪಂಚವನ್ನು ನಾವು ಆಳಬಹುದು. ಸೊ ದಟ್ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ನಾಲೆಡ್ಜ್. ಇಫ್ ಯು ಇಂಪ್ರೂವ್ ಯುವರ್ ನಾಲೆಡ್ಜ್, ಯು ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್. ನೀನು ನಿನ್ನ ಜ್ಞಾನವನ್ನು ಹೆಚ್ಚಿಸ್ಕೋಬೇಕಂದ್ರೆ ನೀನು ಪುಸ್ತಕಗಳನ್ನು ಓದಬೇಕು. ಯು ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್ ಅಂತಕ್ಕಂಥದ್ದು. ಈ ರೀತಿ ಕಮ್ಯುನಿಕೇಶನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಬೇಕು. ನೀವು ಸುಮ್ಮನೆ ಸಾರ್ ಪದ್ಲಿಂಗ ಸರ್ ಕ್ಲಾಸ್ ಮಾಡ್ತಾರೆ, ಅದನ್ನ ಹ್ಯಾಸ್ ಇಟ್ ಈಸ್ ಅವನೊಂದು ನಾನೇನು ಸಮ್ ಎಕ್ಸಾಂಪಲ್ಸ್ ನಿಮ್ಗೆ ಪ್ರಾಕ್ಟೀಸ್ ಕೊಟ್ಟಿರ್ತೀನಿ ಅಷ್ಟೇ. ಈ ರೀತಿ ನಂಬರ್ ಆಫ್ ಎಕ್ಸಾಂಪಲ್ಸ್ ಅನ್ನ, ನಂಬರ್ ಆಫ್ ಸಬ್ಜೆಕ್ಟ್ಸ್ ಹಾಕೊಂಡು ನೀವು ನಿಮ್ಮ ಫ್ರೆಂಡ್ಸ್ ಕಮಿಟ್ಮೆಂಟ್ ಆಗ್ಬಿಡ್ಬೇಕು. ಇವತ್ತಿಂದನೇ ಕಮಿಟ್ ಆಗ್ಬೇಕು. ಯು ಹ್ಯಾವ್ ಟು ಸ್ಟ್ರಾಂಗ್ಲಿ ಕಮಿಟ್ ಯುವರ್ ಸೆಲ್ಫ್ that I should learn, I should communicate in English, I have to learn English, I must learn English. ಈ ರೀತಿ ನಿಮ್ಮ ಫ್ರೆಂಡ್ಸ್ ಹತ್ರ ಕಮ್ಯುನಿಕೇಶನ್ ಆಗ್ರಿ, ಪ್ರಾಕ್ಟೀಸ್ ಮಾಡ್ರಿ. ವಿತೌಟ್ ಪ್ರಾಕ್ಟೀಸ್, ವಾಟ್ ಎವರ್ ಯು ಸೇ, ವಾಟ್ ಎವರ್ ಯು ಡೂ, ಯು ಕಾಂಟ್ ಸ್ಪೀಕ್, ಯು ಕಾಂಟ್ ಲರ್ನ್ English. When you go to the communicate in English, you can definitely learn, you can definitely communicate, you can definitely understand English, because of English is the easiest language in the world. So that we can, if you commit strongly to learn English, we will definitely learn within 3 months. This is the challenge. Leave it. You have to achieve something. ನೀನು ಏನಾದರೂ ಒಂದು ಸಾಧಿಸಬೇಕು ಅನ್ನೋದಕ್ಕೆ ನಾವು ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟು ರೀಡ್ ಮೆನಿ ಬುಕ್ಸ್. ನಾವು ತುಂಬ ಪುಸ್ತಕಗಳನ್ನು ಓದಲೇಬೇಕು. ಯಾಕಂದರೆ ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ತೀವಿ. ನೋಡೋಣ ಮುಂದೆ ಏನಿದೆ ಎಕ್ಸಾಂಪಲ್ಸ್ ನೋಡ್ರಿ. ದೇ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್. ಅವರು ತರಗತಿಗೆ ಹಾಜರಾಗಲೇಬೇಕು. ದೇ ಅನ್ನೋದು ಫಸ್ಟ್ ಪರ್ಸನ, ಸೆಕೆಂಡ್ ಪರ್ಸನ, ಥರ್ಡ್ ಪರ್ಸನ ಊಹಿಸಿರ್ತೀರಾ? ಥರ್ಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಬಹುವಚನ, ಏಕವಚನ ಅಲ್ಲ. ಒಂದು ವೇಳೆ ಏಕವಚನ ಆಗಿದ್ರೆ ಯಾಸ್ ಟು ಬರಬೇಕಾಗಿತ್ತಲ್ಲಿ, ಯಾವ ಟು ಬಂದಿದೆ. ಯಾಕೆ? ದೇ ಅನ್ನೋದು ನಾನು ಅಲ್ಲ, ನೀವು ಅಲ್ಲ, ಬೇರೆಯವರು, ಥರ್ಡ್ ಪರ್ಸನ್ನು. ಥರ್ಡ್ ಪರ್ಸನ್ ಪ್ಲೂರಲ್ನ ಜೊತೆಗೂ ಕೂಡ ನಾವು ಯಾವ ಟುನೇ ಯೂಸ್ ಮಾಡಬೇಕು.
ಏನಿದೆ ಅಲ್ಲಿ ಎಕ್ಸಾಂಪಲ್, ದೇ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್. ಅವರು ತರಗತಿಗೆ ಹಾಜರಾಗಲೇಬೇಕು ಅನ್ನೋದಕ್ಕೆ ನಾವು ದೇ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಶ್ರೇಯಸ್ ಅಂಡ್ ಮಾರುತಿ ಹ್ಯಾವ್ ಟು ಮೀಟ್ ಪ್ರಿನ್ಸಿಪಾಲ್. ಶ್ರೇಯಸ್ ಮತ್ತು ಮಾರುತಿ ಅವರು ಪ್ರಾಂಶುಪಾಲರನ್ನ ಕಾಣಬೇಕು ಅಥವಾ ಭೇಟಿ ಆಗಲೇಬೇಕು ಅಥವಾ ಕಾಣಲೇಬೇಕು. ಏನೋ ಸಮ್ ಮಿಸ್ಟೇಕ್ಸ್ ಮಾಡಿದ್ದಾರೆ ಕಾಲೇಜ್ನಾಗೆ ಶ್ರೇಯಸ್ ಅಂಡ್ ಮಾರುತಿ ಅಂತಕ್ಕಂಥವ್ರು. ಪ್ರಿನ್ಸಿಪಾಲ್ ನಿನ್ನೆನೆ ಹೇಳಿರ್ತಾರೆ ಅವ್ರನ್ನ ಕರೀರಿ ರೂಮ್ಗೆ ಅಂತ ಹೇಳ್ಬಿಟ್ಟು. ಅವಾಗ ನೀವು ಶ್ರೇಯಸ್ ಅಂಡ್ ಮಾರುತಿ ಹ್ಯಾವ್ ಟು ಮೀಟ್ ಪ್ರಿನ್ಸಿಪಾಲ್. ಶ್ರೇಯಸ್ ಮತ್ತು ಮಾರುತಿ ಪ್ರಾಂಶುಪಾಲರನ್ನ ಕಾಣಲೇಬೇಕು, ಮೀಟ್ ಆಗಲೇಬೇಕು. ಇಲ್ಲ ಅವ್ರಿಗೇನಾದ್ರೂ ಸ್ವಲ್ಪ ಕೆಲಸ ಇದೆ, ಮೀಟ್ ಆಗಬೇಕು. ದೇ ಹ್ಯಾವ್ ಸಮ್ ವರ್ಕ್ ವಿತ್ ಪ್ರಿನ್ಸಿಪಾಲ್, ದೇ ವಾಂಟ್ ಪ್ರಿನ್ಸಿಪಾಲ್ ಸೈನ್. ಮಾರುತಿ ಅಂಡ್ ಶ್ರೇಯಸ್ಗೆ ಪ್ರಿನ್ಸಿಪಾಲ್ ಸೈನ್ ಬೇಕಾಗಿದೆ. ಅಂಡ್ ಆಲ್ಸೋ ದೇ ಹ್ಯಾವ್ ಸಮ್ ವರ್ಕ್ ವಿತ್ ಹಿಮ್. ಪ್ರಿನ್ಸಿಪಾಲ್ ನೊಂದಿಗೆ ಸ್ವಲ್ಪ ಕೆಲಸ ಇದೆ. ಸೊ ದಟ್ ಶ್ರೇಯಸ್ ಅಂಡ್ ಮಾರುತಿ ಹ್ಯಾವ್ ಟು ಮೀಟ್ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ನ ಕಾಣಬೇಕು, ಅವ್ರು ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈ ಹ್ಯಾಸ್ ಟು ರೈಟ್ ಎಕ್ಸಾಮ್. ಈ ಹ್ಯಾಸ್ ಟು ರೈಟ್ ಎಕ್ಸಾಮ್. ಈ ಹ್ಯಾಸ್ ಟು ರೈಟ್ ಎಕ್ಸಾಮ್. ಅವನು ಪರೀಕ್ಷೆಯನ್ನ ಬರೆಯಲೇಬೇಕು. ಕನ್ನಡದಲ್ಲಿ ಸೇಮ್ ಅರ್ಥ ಇರುತ್ತೆ. ದೇ ಹ್ಯಾವ್ ಟು ರೈಟ್ ಎಕ್ಸಾಮ್ ಅಂದ್ರೆ ಕೂಡ ಅವರು ಪರೀಕ್ಷೆಯನ್ನು ಬರೆಯಲೇಬೇಕು ಆಯ್ತು. ಈ ಹ್ಯಾಸ್ ಟು ರೈಟ್ ಎಕ್ಸಾಮ್ ಅಂದ್ರೆ ಅವನು ಪರೀಕ್ಷೆಯನ್ನು ಬರೆಯಲೇಬೇಕು. ಆದ್ರೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಹ್ಯಾಸ್ ಟು ಇದೆ. ಈ ಅನ್ನೋ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಈನ ಜೊತೆಗೆ ನಾವು ಹ್ಯಾಸ್ ಟು ಅಂತಕ್ಕಂಥದನ್ನೇ ಬಳಸಬೇಕು. ಈ ಹ್ಯಾಸ್ ಟು ರೈಟ್ ಎಕ್ಸಾಮ್. ಶಿ ಹ್ಯಾಸ್ ಟು ರೈಟ್ ಎಕ್ಸಾಮ್. ನವೀನ ಹ್ಯಾಸ್ ಟು ರೈಟ್ ಎಕ್ಸಾಮ್. ಇವೆಲ್ಲ ಥರ್ಡ್ ಪರ್ಸನ್ ಸಬ್ಜೆಕ್ಟ್. ಅಂದ್ರೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಂದ್ರೆ ಅದರ ಮುಂದೆ ಹ್ಯಾಸ್ ಟುನೇ ಇರಬೇಕು. ಯಾವುದೇ ಕಾರಣಕ್ಕೆ ಯಾವ ಟು ಇರಂಗಿಲ್ಲ. ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇಟ್ ಮೀನ್ಸ್ ಈ ಶಿ ಇಟ್ ಅಂಡ್ ಎನಿ ಸಿಂಗಲ್ ನೇಮ್ ಜೊತೆಗೆ ನಾವು ಹ್ಯಾಸ್ ಟುನೇ ಬಳಸಬೇಕು. ಯಾವ ಟುನ ಬಳಸಂಗಿಲ್ಲ. ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವ ಕನ್ಫ್ಯೂಸ್ಡ್ ಇನ್ ದಿಸ್ ಆಸ್ಪೆಕ್ಟ್ಸ್ ಬೇಸಿಕಲಿ ಅಂತಕ್ಕಂಥದ್ದು. ಸೊ ಡಿಯರ್ ಫ್ರೆಂಡ್ಸ್, ಈ ಹ್ಯಾಸ್ ಟು ರೈಟ್ ಎಕ್ಸಾಮ್, ಅವನು ಪರೀಕ್ಷೆಯನ್ನು ಬರೆಯಲೇಬೇಕು ಅನ್ನೋದಕ್ಕೆ ನಾವು ಈ ಹ್ಯಾವ್ ಟು ರೈಟ್ ಎಕ್ಸಾಮ್ ಅಂದ್ರೆ ತಪ್ಪಾಗುತ್ತೆ, ಕಂಪ್ಲೀಟ್ಲಿ ರಾಂಗ್. ಅದನ್ನ ಏನಂತ ಕರಿಬೇಕಪ್ಪ ಅಂದ್ರೆ ಈ ಹ್ಯಾಸ್ ಟು ರೈಟ್ ಎಕ್ಸಾಮ್, ಅವನು ಪರೀಕ್ಷೆಯನ್ನ ಬರೆಯಲೇಬೇಕು ಅನ್ನೋದಕ್ಕೆ ನಾವು ಈ ಹ್ಯಾಸ್ ಟು ರೈಟ್ ಎಕ್ಸಾಮ್ ಅಂತ ಕರಿತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಂಬಂಧಿಸಿದಂತೆ ಇನ್ನ ಕೆಲವು ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್, ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಅವಳು ಹಿಂದಿರುಗಲೇಬೇಕು, ಅವಳು ವಾಪಸ್ ಬರಲೇಬೇಕು, ಅವಳು ವಾಪಸ್ ಬರಲೇಬೇಕು ಅಥವಾ ಅವಳು ಹಿಂದಿರುಗಲೇಬೇಕು ಅನ್ನೋದಕ್ಕೆ ನಾವು ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಟುಡೇ ಈವ್ನಿಂಗ್. ಅವಳು ಇವತ್ತಿನ ಸಂಜೆ ಒಳಗಡೆ ರಿಟರ್ನ್ ಆಗಬೇಕು. ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಟುಡೇ ಈವ್ನಿಂಗ್ ಆರ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಟುಮಾರೋ. ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ನೌ. ಈ ರೀತಿ ನೀವು ಮುಂದೆ ಸೆಂಟೆನ್ಸ್ನ ಬೆಳೆಸ್ಕೊಳ್ತಾ ಹೋಗ್ರಿ. ಆಫ್ಟರ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವೇ ಮಾಡ್ತೀರಾ. ಜಸ್ಟ್ ನಾನು ಯಾಕೆ ಎಲ್ಲ ಸೆಂಟೆನ್ಸ್ನ ಇಷ್ಟಿಷ್ಟು ಉದ್ದ ಮಾಡ್ತಾ ಇಲ್ಲ ಅಂದ್ರೆ ದ ಲರ್ನಿಂಗ್ ಪ್ರೋಸೆಸ್ ಶುಡ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೈಕಾಲಜಿನಲ್ಲಿ ಲರ್ನಿಂಗ್ ಕಾನ್ಸೆಪ್ಟ್ ಅಂತಕ್ಕಂಥದ್ದೇನಿದೆ, ದ ಲರ್ನಿಂಗ್ ಕಾನ್ಸೆಪ್ಟ್ ಸಿಂಪಲ್ ಟು ಕಾಂಪ್ಲೆಕ್ಸ್. ಸರಳತೆಯಿಂದ ಸಂಕೀರ್ಣತೆ ಕಡೆಗೆ, ಸುಲಭದಿಂದ ಕಷ್ಟದ ಕಡೆಗೆ ಸಾಗಬೇಕು. ಯಾವುದು ಕಲಿಕೆ ಅಂತಕ್ಕಂಥದ್ದು, ಕಲಿಕೆಯ ಪ್ರಕ್ರಿಯೆ ಅಂತಕ್ಕಂಥದ್ದೇ ಸುಲಭದಿಂದ ಅಥವಾ ಸರಳತೆಯಿಂದ ಸಂಕೀರ್ಣತೆ ಕಡೆಗೆ, ಸುಲಭದಿಂದ ಕಷ್ಟದ ಕಡೆಗೆ ಸಾಗಬೇಕು. ನಾನು ಇವತ್ತು ಯಾಕೆ ನಿಮಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೊಂಡ್ರೆ ಸಾಕು. ಯು ಕ್ಯಾನ್ ಡೆಫಿನೆಟ್ಲಿ ಲಿಂಕ್ ವರ್ಡ್, ಯು ಕ್ಯಾನ್ ಡೆಫಿನೆಟ್ಲಿ ಲಿಂಕ್ ಅನದರ್ ಸೆಂಟೆನ್ಸ್ ಅಂಡ್ ಆಲ್ಸೋ ಫಾರ್ಮ್ ದ ನಂಬರ್ ಆಫ್ ಸೆಂಟೆನ್ಸ್ ವಿತ್ ಲಿಂಕ್. ಬೇಸಿಕಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್. ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೊಂಡಿದೀವಿ ನಮ್ಮ ಮೈಂಡ್ಗಳಲ್ಲಿ ಅಂದ್ರೆ ಆಟೋಮೆಟಿಕ್ ಆಗಿ ಅದು ವೆಕ್ಯಾಬ್ಯುಲರಿ ಅನ್ನೋದು ಅಥವಾ ಫ್ಲೂಯೆನ್ಸಿ ಅಂತಕ್ಕಂಥದ್ದು ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಅವಳು ಹಿಂದಿರುಗಲೇಬೇಕು ಅನ್ನೋದಕ್ಕೆ ಶಿ ಹ್ಯಾಸ್ ಟು ಕಮ್ ಬ್ಯಾಕ್. ಯಾಕೆ ಹ್ಯಾಸ್ ಟು ಬಳಸ್ತಾ ಇದೀವಿ? ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಆದ್ರಿಂದ ಯಾವ ಟು ಅಂತ ಹೇಳ್ಬಿಟ್ಟು ಬಳಸಂಗಿಲ್ಲ, ಶಿ ಹ್ಯಾಸ್ ಟು ಅಂತಾನೆ ಬಳಸಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಕುಮಾರ ಹ್ಯಾಸ್ ಟು ವಿಸಿಟ್ ಹಾಸ್ಪಿಟಲ್ ಆರ್ ಕುಮಾರ ಹ್ಯಾಸ್ ಟು ಗೋ ಟು ಹಾಸ್ಪಿಟಲ್. ಅವನು ಹಾಸ್ಪಿಟಲ್ಗೆ ಹೋಗಬೇಕು ಅಥವಾ ಹಾಸ್ಪಿಟಲ್ಗೆ ಭೇಟಿ ನೀಡಲೇಬೇಕು ಅನ್ನೋದಕ್ಕೆ ಕುಮಾರ ಹ್ಯಾಸ್ ಟು ವಿಸಿಟ್ ಹಾಸ್ಪಿಟಲ್. ಕುಮಾರ ಅನ್ನೋದು ಕೂಡ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಕುಮಾರ ಅಂತಕ್ಕಂಥದ್ದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಕುಮಾರ ಅನ್ನೋದು ಒಂದು ಸಬ್ಜೆಕ್ಟ್ ಆರ್ ಪ್ರನೌನ್ ಆದ್ರೆ
ಆರ್ ನೌನ್, ಸಾರಿ, ಕುಮಾರ್ ಅನ್ನೋ ಒಂದು ನೌನ್ ಆದ್ರೆ ಆರ್ ಸಬ್ಜೆಕ್ಟ್ ಆದ್ರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಯಾಸ್ ಟು ಇರಬೇಕು. ಕುಮಾರ ಯಾಸ್ ಟು ವಿಸಿಟ್ ಹಾಸ್ಪಿಟಲ್. ಕುಮಾರ ಹಾಸ್ಪಿಟಲ್ಗೆ ವಿಸಿಟ್ ಆಗಬೇಕು ಅಥವಾ ಹಾಸ್ಪಿಟಲ್ಗೆ ಭೇಟಿ ನೀಡಲೇಬೇಕು. ಬಿಕಾಸ್ ಆಫ್ ಹಿ ಹ್ಯಾಸ್ ಸಮ್ ಹೆಲ್ತ್ ಓರಿಯೆಂಟೆಡ್ ಪ್ರಾಬ್ಲಮ್, ಹಿ ಹ್ಯಾಸ್ ಸ್ಟಮಕ್ ಪೇನ್, ಹಿ ಹ್ಯಾಸ್ ಟು ಹಿಲ್, so that he has to visit hospital, he has to meet doctor. ಇನ್ನೇನು he has to visit hospital ಅಂತಾನೆ ಕರೆಯಂಗೇನಿಲ್ಲ. ಕುಮಾರ has to meet doctor, ಕುಮಾರ has to go to hospital, ರೈಟ್? ಈ ರೀತಿಯಲ್ಲಿ ನಾವು ಆ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಫ್ರೆಂಡ್ಸ್, ಒಂದು ಡೌಟ್ ನಿಮಗೆ ಬಂದಿರಬಹುದು, ಶುಡ್ಗೂ ಬೇಕು ಅಂತ ಅಂದ್ರಿ, ಹ್ಯಾವ್ ಟು ಹ್ಯಾಸ್ ಟುಗೂ ಬೇಕು, ಮಾಡ್ಲೇಬೇಕು, ಹೋಗ್ಲೇಬೇಕು ಅಂತಿದ್ದೀರಾ. ಅಷ್ಟೇ ಅಲ್ಲ, ಮಸ್ಟ್ಗೂ ಕೂಡ ನಾವು ಹೋಗ್ಲೇಬೇಕು, ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಬಳಸ್ತೀವಿ. ಅದರ ಡಿಫ್ರೆನ್ಸಸ್ ಅನ್ನ ನಾನು ಮಸ್ಟ್ ಅಂತಕ್ಕಂಥ ಮಾಡಲ್ನ ಕೊನೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಏನ್ ಡಿಫ್ರೆನ್ಸಸ್ ಶುಡ್ಗೂ, ಹ್ಯಾವ್ ಟು, ಹ್ಯಾಸ್ ಟು, ಮಸ್ಟ್ಗೂ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸಸ್ ಏನು, ಆರ್ ಮೈನರ್ ಡಿಫ್ರೆನ್ಸಸ್ ಆರ್ ಮೇಜರ್ ಡಿಫ್ರೆನ್ಸಸ್ ಏನು ಅಂತಕ್ಕಂಥ ಲಾಸ್ಟ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇಷ್ಟು ಕೂಡ ಹ್ಯಾವ್ ಟು, ಹ್ಯಾಸ್ ಟು ಅಂತಕ್ಕಂಥ ಮಾಡಲ್ನ ಬಳಸ್ಕೊಂಡು ನಾವು ಯಾವ ರೀತಿ ಸೆಂಟೆನ್ಸ್ನ ಮಾಡಬೇಕು ಅಂತಕ್ಕಂಥದಕ್ಕೆ ಸಂಬಂಧಿಸುತ್ತೆ ಅಂತ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡೌಟ್ ಬಂದಿರ್ಬೋದು, ಹ್ಯಾವ್ ಟು ಅನ್ನ ಬಳಸ್ಕೊಂಡು ಯಾಕೆ ಸರ್ WH ಕ್ವಶನ್ಸ್ ಮಾಡಿಲ್ಲ, SR ನೋ ಕ್ವಶನ್ಸ್ ಮಾಡಿಲ್ಲ, ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಿಲ್ಲ, ನೆಗೆಟಿವ್ SR ನೋ ಕ್ವಶನ್ ಇಲ್ಲ, ನೆಗೆಟಿವ್ WH ಕ್ವಶನ್ಸ್ ಇಲ್ಲ ಅಂತಕ್ಕಂಥದ್ದು ಡೌಟ್ ನಿಮ್ಗೆ ಆಗಿರ್ಬೋದು. ನೀಡ್ ನಾಟ್ ವರಿ ಅಬೌಟ್ ದಟ್. ಇದಕ್ಕೂ ಕೂಡ SR ನೋ ಕ್ವಶನ್ಸ್ ಬರುತ್ತೆ, WH ಕ್ವಶನ್ಸ್ ಬರ್ತವೆ, ನೆಗೆಟಿವ್ ಸೆಂಟೆನ್ಸ್ ಬರ್ತವೆ. ಈಗೇನಾದ್ರೂ ಅದನ್ನ ಟೀಚ್ ಮಾಡಕ್ ಹೋದ್ರೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಡೂ ಫಾರ್ಮ್ಸ್ ಅಂತ ಬರ್ತವೆ. ಡೂ ಫಾರ್ಮ್ಸ್ ಕಂಪ್ಲೀಟ್ ಆದ ನಂತರ ಅಲ್ಲಿ ನಾನು ಲಿಂಕ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಜಸ್ಟ್ ಇಷ್ಟು ಅರ್ಥ ಮಾಡ್ಕೊಂಡಿರೋದಕ್ಕೆ ಸಂಬಂಧಿಸಿದಂತೆ SR ನೋ ಕ್ವಶನ್ಸ್ ಬೇಡ, ನೆಗೆಟಿವ್ ಸೆಂಟೆನ್ಸ್ ಬೇಡ, WH ಕ್ವಶನ್ಸ್ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಬೇಡ. ಹಂಗಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ ಆಗೋದಿಲ್ಲ. ಇದಕ್ಕೂ ಕೂಡ WH ಕ್ವಶನ್ಸ್, ನೆಗೆಟಿವ್ ಸೆಂಟೆನ್ಸ್, ನೆಗೆಟಿವ್ SR ನೋ ಕ್ವಶನ್, ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ SR ನೋ ಕ್ವಶನ್ ಎಲ್ಲ ಸ್ಟ್ರಕ್ಚರ್ ಇದೆ. ಬಟ್ ಅವಶ್ಯಕತೆ ಇಲ್ಲ. ಇಷ್ಟು ಕೂಡ ಹ್ಯಾವ್ ಟು, ಹ್ಯಾಸ್ ಟು. ಹ್ಯಾವ್ ಟು, ಹ್ಯಾಸ್ ಟು ಗೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಹ್ಯಾವ್ ಟು ಅಂತಕ್ಕಂಥದನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ನ ಜೊತೆಗೆ ನಾವು ಹ್ಯಾವ್ ಟು ಅನ್ನ ಯೂಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ನೊಂದಿಗೆ ಹ್ಯಾಸ್ ಟು ಅನ್ನ ಯೂಸ್ ಮಾಡಬೇಕು. ಇಷ್ಟು ಕಂಡೀಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಯ್ತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾವು ಹ್ಯಾಡ್ ಟು ಅಂತಕ್ಕಂಥ ಒಂದು ಆಕ್ಸಿಲರಿ ಮಾಡಲು ಕೂಡ ನಮ್ಮಲ್ಲಿದೆ. ಹ್ಯಾಡ್ ಟು ಅಂತಕ್ಕಂಥದ್ದು ಏನ್ ಸರ್ ಹ್ಯಾಡ್ ಟು ಅಂದ್ರೆ ಅರ್ಥ ಅಂದ್ರೆ, ಹ್ಯಾಡ್ ಟು ಅಂದ್ರೆ ಬೇಕಿತ್ತು ಅಂತ ಅರ್ಥ ಬರುತ್ತೆ. ಬೇಕಿತ್ತು ಅಂದ್ರೆ ಈ ಹಿಂದೆ ಅಂದರೆ ಭೂತಕಾಲದಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನು ಕುರಿತು ಮಾತನಾಡಲು ನಾವು ಹ್ಯಾಡ್ ಟು ಎಂಬ ಮಾಡಲನ್ನು ಬಳಸಬೇಕು. ಅಂದ್ರೆ ಹ್ಯಾಡ್ ಟು ಅಂದ್ರೆ ಬೇಕಿತ್ತು, ಅಂದ್ರೆ ಭೂತಕಾಲದಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನು ಕುರಿತು ಮಾತನಾಡಲು ನಾವು ಹ್ಯಾಡ್ ಟು ಅಂತಕ್ಕಂಥ ಆಕ್ಸಿಲರಿ ಮಾಡಲ್ನ ಬಳಸ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಮಾಡಬೇಕಿತ್ತು, ಅವನು ಮಾಡಬೇಕಾಗಿತ್ತು ಆ ಕೆಲಸ, ಅವನು ಹೋಗ್ಬೇಕಾಗಿತ್ತು, ಅವತ್ತು ನಾವು ಅವತ್ತು ಗೆಲ್ಲಬೇಕಾಗಿತ್ತು, ಅವರು ಕಾಯ್ಬೇಕಾಗಿತ್ತು, ನೀವು ಕೇಳ್ಬೇಕಾಗಿತ್ತು. ಇವತ್ತು ನೀವು ಡೌಟ್ ಕೇಳ್ತಿರಲ್ಲ, ಇದು ಇವತ್ತು ಕೇಳ್ತಕ್ಕಂಥದ್ದಲ್ಲ, ಅವತ್ತು ನೀವು ಕೇಳ್ಬೇಕಾಗಿತ್ತು. ತಿನ್ನಬೇಕಿತ್ತು, ಆಡ್ಬೇಕಿತ್ತು, ನಾವು ಆಡ್ಬೇಕಿತ್ತು, ಅವ್ರು ತಿನ್ನಬೇಕಿತ್ತು. ಈ ರೀತಿ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ನಾವು ಹ್ಯಾಡ್ ಟು ಅಂತಕ್ಕಂಥ ಮಾಡಲ್ನ ಯೂಸ್ ಮಾಡಿಕೊಂಡು ಆ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ ಅಂತ. ಅಂದ್ರೆ ಇದು ಭೂತಕಾಲ. ಎಂಟೈರ್ಲಿ ಹ್ಯಾಡ್ ಟು ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅನ್ನ ಲೀಡ್ ಮಾಡ್ತಕ್ಕಂಥದ್ದು, ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲದಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನ ಕುರಿತು ಮಾತನಾಡೋದಕ್ಕೆ ನಾವು ಹ್ಯಾಡ್ ಟು ಎಂಬ ಮಾಡಲನ್ನ ಬಳಸ್ತೇವೆ ಅಂತ. ನೋಡೋಣ ಮುಂದೆ ಯಾವ ರೀತಿ ಫಾರ್ಮುಲಾ ಹಾಕೊಂಡು ಯಾವ ರೀತಿ ನಾವು ಸೆಂಟೆನ್ಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಫಾರ್ಮುಲಾ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಫಾರ್ಮುಲಾ ಇಸ್ ಸೇಮ್, ಸಬ್ಜೆಕ್ಟ್, ಮಾಡಲ್, ವರ್ಬ್ ಒನ್, ಆಬ್ಜೆಕ್ಟ್ ಅಂತಕ್ಕಂಥದ್ದು. ಎಕ್ಸಾಂಪಲ್ ಕೆಳಗಡೆಗೆ ಇದೆ ನೋಡ್ರಿ. ಐ ಸಬ್ಜೆಕ್ಟ್ ನ ನಾವು ತೋರಿಸಿದ್ವಿ. ಐ ಹ್ಯಾಡ್ ಟು ರೀಡ್ ಮೋರ್ ಬುಕ್ಸ್. ನಾನು ಹೆಚ್ಚು ಪುಸ್ತಕಗಳನ್ನ ಓದಬೇಕಿತ್ತು, ಬಟ್ ಐ ಕುಡಂಟ್. ಐ ಹ್ಯಾಡ್ ಟು ರೀಡ್ ಮೋರ್ ಬುಕ್ಸ್ ಬಟ್ ಐ ಕುಡಂಟ್. ಲಿಂಕ್ ವರ್ಡ್ ಸೇರಿಸ್ಕೊಳ್ರಿ, ಸೆಂಟೆನ್ಸ್ಗೆ ಲಿಂಕ್ ಮಾಡ್ತಕ್ಕಂಥದ್ದು ಇದೇ ರೀತಿ. ಐ ಹ್ಯಾಡ್ ಟು ರೀಡ್ ಮೋರ್ ಬುಕ್ಸ್ ಬಟ್ ಐ ಕುಡಂಟ್. ನಾನು ತುಂಬಾ ಪುಸ್ತಕಗಳನ್ನ ಅಥವಾ ಹೆಚ್ಚು ಪುಸ್ತಕಗಳನ್ನ ಅಥವಾ ತುಂಬಾ ಪುಸ್ತಕಗಳನ್ನ ಓದಬೇಕಿತ್ತು, ಆದ್ರೆ ಓದ್ಲಿಲ್ಲ. ಬಟ್ ಐ ಕುಡಂಟ್ ಅಂದ್ರೆ ಓದ್ಲಿಲ್ಲ. ಬಟ್ ಐ ಡಿಡಂಟ್ ಅಂದ್ರೆ ಓದಲಿಲ್ಲ. ಐ ಹ್ಯಾಡ್ ಟು ರೀಡ್ ಮೋರ್ ಬುಕ್ಸ್ ಬಟ್ ಐ ಕುಡಂಟ್. ನಾನು ತುಂಬಾ ಪುಸ್ತಕಗಳನ್ನ ಓದಬೇಕಿತ್ತು, ಓದ್ಲಿಲ್ಲ. ನಾ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ. ವಿ ಹ್ಯಾಡ್ ಟು ವಿನ್ ದ ಮ್ಯಾಚ್. ನಾವು ಮ್ಯಾಚ್ ಅನ್ನ ಗೆಲ್ಲಬೇಕಿತ್ತು, ಅವತ್ತು ಮ್ಯಾಚ್ ಗೆಲ್ಲಬೇಕಿತ್ತು, ನಾವು ಈಸಿಯಾಗಿ ನಾವು ಸೋತ್ವಿ. ಅದನ್ನ ಇಂಗ್ಲಿಷ್ನಾಗ ಏನಂತೀವಪ್ಪ ಅಂದ್ರೆ ವಿ ಹ್ಯಾಡ್ ಟು ವಿನ್ ದ ಮ್ಯಾಚ್. ನಾವು ಮ್ಯಾಚ್ ಅನ್ನ ಗೆಲ್ಲಬೇಕಿತ್ತು ಅನ್ನೋದಕ್ಕೆ ವಿ ಹ್ಯಾಡ್ ಟು ವಿನ್ ದ ಮ್ಯಾಚ್ ಅಂತ ಕರಿತೀವಿ. ಅನದರ್ ಎಕ್ಸಾಂಪಲ್ಸ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ. ವಿ ಹ್ಯಾಡ್ ಟು ಸರ್ವ್ ದ ಪೂರ್.
ನಾವು ಬಡವರನ್ನ ಅಥವಾ ಬಡವರಿಗೆ ಸೇವೆ ಮಾಡಬೇಕಿತ್ತು, ನಾವು ಬಡವರಿಗೆ ಸೇವೆ ಮಾಡಬೇಕಾಗಿತ್ತು ಅಥವಾ ಬಡವರಿಗೆ ಸಹಾಯ ಮಾಡಬೇಕಾಗಿತ್ತು ಅನ್ನೋದಕ್ಕೆ ವಿ ಹ್ಯಾಡ್ ಟು ಸೇವ್ ದ ಪೂರ್ ಆರ್ ವಿ ಹ್ಯಾಡ್ ಟು ಸರ್ವ್ ದ ಪೂರ್, ವಿ ಹ್ಯಾಡ್ ಟು ಸರ್ವ್ ದ ಪೂರ್. ಆನ್ ದಟ್ ಟೈಮ್ ವಿ ಹ್ಯಾಡ್ ಮಚ್ ಮೋರ್ ಮನಿ, ನಮ್ಮ ಹತ್ರ ತುಂಬ ದುಡ್ಡಿದ್ವು, ನಾವು ಬಡವರಿಗೆ ಸಹಾಯ ಮಾಡ್ಬೋದಾಗಿತ್ತು. ವಿ ಹ್ಯಾಡ್ ಟು ಸರ್ವ್ ದ ಪೂರ್ ಅಂತ ಹೇಳ್ಬಿಟ್ಟು ಸೆಂಟೆನ್ಸ್ ಮಾಡ್ಬೋದು. ಅನದರ್ ಡೆಫಿನೇಷನ್, ಯು ಹ್ಯಾಡ್ ಟು ವರ್ಕ್ ಅಟ್ MNC ಕಂಪನಿ, ಯು ಹ್ಯಾಡ್ ಟು ವರ್ಕ್ ಅಟ್ MNC ಕಂಪನಿ. ನೀನು MNC ಕಂಪನಿಯಲ್ಲಿ ಕೆಲಸ ಮಾಡ್ಬೋದಾಗಿತ್ತು ಅಥವಾ ಕೆಲಸ ಮಾಡಬೇಕಿತ್ತು ನೀನು. ಅವತ್ತು ನಿನಗಂತ ಸಿಚುವೇಶನ್ ಇತ್ತು, ಅವ್ರು ಕರೆದಿದ್ರು ನಿನ್ನ MNC ಕಂಪನಿಯವರು, ಅವತ್ತು ನೀನು ಮಾಡಬೇಕಾಗಿತ್ತು ಕೆಲಸ. ಯು ಹ್ಯಾಡ್ ಟು ವರ್ಕ್ ಅಟ್ MNC ಕಂಪನಿ. MNC ಕಂಪನಿ ಅಂದರೆ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್, ಬಹುರಾಷ್ಟ್ರೀಯ ಕಂಪನಿಗಳು. ಅಂಡ್ ಫೈನಲಿ ಈ ಹ್ಯಾಡ್ ಟು ರೈಟ್ ಎ ಲೆಟರ್, ಅವನು ಪತ್ರವನ್ನು ಬರೆಯಬೇಕಿತ್ತು, ಅವನು ಪತ್ರವನ್ನು ಬರೆಯಬೇಕಿತ್ತು ಅನ್ನೋದಕ್ಕೆ ಈ ಹ್ಯಾಡ್ ಟು ರೈಟ್ ಎ ಲೆಟರ್, ಈ ಹ್ಯಾಡ್ ಟು ರೈಟ್ ಎ ಲೆಟರ್. ಇನ್ನೂ ಒಂದು ಬೇಕಾದ್ರೆ ಸೆಂಟೆನ್ಸ್ ನಾವು ಮಾಡ್ತಾ ಹೋಗ್ಬೋದು, ಇಲ್ಲೇ ಡಿಸ್ಪ್ಲೇನ್ ಆಗ್ತಿಲ್ಲ ನಿಮ್ಗೆ ಅದು. ಈ ಹ್ಯಾಡ್ ಟು ಕಾಲ್ ಮೀ, ಅವನು ನನಗೆ ಕರೆ ಮಾಡಬೇಕಾಗಿತ್ತು. ಈ ಹ್ಯಾಡ್ ಟು ಕಾಲ್ ಟು ಮೀ ಬಟ್ ಈ ಕುಡಂಟ್, ಅವ್ನು ಮಾಡಲಿಲ್ಲ. ಅವ್ನು ನನಗೆ ಫೋನ್ ಮಾಡಬೇಕಿತ್ತು ಬಟ್ ಅವ್ನು ಮಾಡಲಿಲ್ಲ ಅನ್ನೋದಕ್ಕೆ ಈ ಹ್ಯಾಡ್ ಟು ಕಾಲ್ ಮೀ ಬಟ್ ಈ ಕುಡಂಟ್. ಯು ಹ್ಯಾಡ್ ಟು ಕಾಲ್ ಮೀ ಬಟ್ ಯು ಕುಡಂಟ್. ಯು ಹ್ಯಾಡ್ ಟು ರೈಟ್ ಎ ಲೆಟರ್ ಬಟ್ ಯು ಕುಡಂಟ್. ನೀನೊಂದು ಪತ್ರ ಬರಿಬೇಕಿತ್ತು ಬಟ್ ನೀವು ಬರೆದಿಲ್ಲ. ಈ ಹ್ಯಾಡ್ ಟು ರೈಟ್ ಲೆಟರ್ ಬಟ್ ಯು ಕುಡಂಟ್. ಒಂದು ಪತ್ರ ಬರಿಬೇಕಾಗಿತ್ತು, ಬರೆದಿಲ್ಲ ಅನ್ನೋದಕ್ಕೆ ಈ ಹ್ಯಾಡ್ ಟು ರೈಟ್ ಎ ಲೆಟರ್. ಎ ಅಂದರೆ ಒಂದು ಅಂತ ಅರ್ಥ. ಈ ಹ್ಯಾಡ್ ಟು ರೈಟ್ ಎ ಲೆಟರ್, ಅವನು ಒಂದು ಪತ್ರವನ್ನು ಬರೆಯಬೇಕಿತ್ತು. ಎ ಅಂದರೆ ಒಂದು ಅಂತ ಅರ್ಥ. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಈ ಹ್ಯಾಡ್ ಟು ಗೋ ಟು ಲಂಡನ್, ಅವನು ಲಂಡನ್ಗೆ ಹೋಗ್ಬೇಕಾಗಿತ್ತು. ಅವನು ಲಂಡನ್ಗೆ ಹೋಗಬೇಕಾಗಿತ್ತು ಬಟ್ ಅವನು ಹೋಗ್ಲಿಲ್ಲ. ಈ ಹ್ಯಾಡ್ ಟು ಗೋ ಟು ಲಂಡನ್ ಬಟ್ ಈ ಡಿಡಂಟ್ ಆರ್ ಬಟ್ ಈ ಕುಡಂಟ್. ಬಟ್ ಈ ಡಿಡಂಟ್ ಅಂದ್ರೆ ಒಂದೇ, ಬಟ್ ಈ ಕುಡಂಟ್ ಅಂದ್ರೆ ಒಂದೇ ಅರ್ಥ ಬರುತ್ತೆ. ಅವನು ಹೋಗ್ಲಿಲ್ಲ. ಈ ಹ್ಯಾಡ್ ಟು ಗೋ ಟು ಲಂಡನ್ ಬಟ್ ಈ ಕುಡಂಟ್ ಬಟ್ ಈ ಡಿಡಂಟ್. ಅಂಡ್ ಫೈನಲಿ ದ ಗವರ್ನಮೆಂಟ್ ಹ್ಯಾಡ್ ಟು ಬಿಲ್ಡ್ ದ ರೋಡ್ಸ್, ಸರ್ಕಾರ ರಸ್ತೆಗಳನ್ನ ನಿರ್ಮಿಸಬೇಕಿತ್ತು ಅನ್ನೋದಕ್ಕೆ ನಾವು ಇಂಗ್ಲಿಷ್ನಾಗೆ ದ ಗವರ್ನಮೆಂಟ್ ಹ್ಯಾಡ್ ಟು ಬಿಲ್ಡ್ ದ ರೋಡ್ಸ್, ಸರ್ಕಾರ ರಸ್ತೆಗಳನ್ನು ನಿರ್ಮಿಸಬೇಕಾಗಿತ್ತು ಬಟ್ ಗವರ್ನಮೆಂಟ್ ಕುಡಂಟ್. ಸೊ ದಟ್ ವಿ ಹ್ಯಾವ್ ಬೀನ್ ಫೇಸಿಂಗ್ ದ ಟ್ರಾಫಿಕ್ ಪ್ರಾಬ್ಲಮ್ ಅಟ್ ಬೆಂಗಳೂರು ಸಿಟಿ ಆರ್ ಡೆಲ್ಲಿ. ದ ಗವರ್ನಮೆಂಟ್ ಕುಡಂಟ್ ಬಿಲ್ಡ್ ರೋಡ್ಸ್ ಆನ್ ದಟ್ ಟೈಮ್. ಸೊ ದಟ್ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಫ್ರಂಟ್ ಆಫ್ ಅಸ್ ಅಂತ ಹೇಳ್ಬಿಟ್ಟು ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ದ ಗವರ್ನಮೆಂಟ್ ಹ್ಯಾಡ್ ಟು ಬಿಲ್ಡ್ ದ ರೋಡ್ಸ್ ಅಂದರೆ ಸರ್ಕಾರ ರಸ್ತೆಗಳನ್ನು ನಿರ್ಮಿಸಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅರ್ಥ ಬರ್ತಾ ಹೋಗುತ್ತೆ. ಓಕೆ, ಇಷ್ಟು ಹ್ಯಾವ್ ಟು, ಹ್ಯಾಸ್ ಟು ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಸೆಂಟೆನ್ಸನ್ನು ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಹ್ಯಾಡ್ ಟುಗೂ ಕೂಡ ಎಸ್ ಆರ್ ನೋ ಕ್ವಶನ್, ನೆಗೆಟಿವ್ ಸೆಂಟೆನ್ಸ್, WH ಕ್ವಶನ್ಸ್ ಎಲ್ಲನೂ ಕೂಡ ಇದೆ. ಮುಂದೆ ಡೂ ಫಾರ್ಮ್ಸ್ಗೂ ಇದಕ್ಕೂ ತುಂಬ ಲಿಂಕ್ ಇದೆ. ಡೂ ಫಾರ್ಮ್ಸ್ ಕಂಪ್ಲೀಟ್ ಆದ ನಂತರ ನಾನು ಇವಕ್ಕೆ ಯಾವ ರೀತಿ ನಾನು ಎಸ್ ಆರ್ ನೋ ಕ್ವಶನ್, WH ಕ್ವಶನ್, ನೆಗೆಟಿವ್ ಸೆಂಟೆನ್ಸನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಕ್ಲಾಸಲ್ಲಿ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಅಂತಕ್ಕಂಥದ್ದು. ಶುಡ್ ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೇಕು ಅಂತ ಅರ್ಥ. ಬೇಕು ಅಂದರೆ ಬಯಕೆಯ ಆಧಾರದ ಮೇಲೆ ಬೇಕು ಅಂತಕ್ಕಂಥದ್ದಲ್ಲ. ಆನ್ ದ ಬೇಸಿಸ್ ಆಫ್ ಸಜೆಷನ್, ಅಡ್ವೈಸ್ ಅಂಡ್ ಆರ್ಡರ್ ಫ್ರಮ್ ಸೀನಿಯರ್ ಟು ಜೂನಿಯರ್, ಅಂದರೆ ಹಿರಿಯರು ಕಿರಿಯರಿಗೆ ಸಲಹೆಗಳನ್ನು ನೀಡಲು, ಸೂಚನೆಗಳನ್ನು ನೀಡಲು ಅಥವಾ ಆರ್ಡರ್, ಆದೇಶ, ಆಜ್ಞೆ ಅಂತ ಅಥವಾ ಆದೇಶವನ್ನು ಮಾಡಲು ಕ್ಯಾಶುಯಲ್ ಆಗಿ ಶುಡ್ ಎಂಬ ಮಾಡಲನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ ಅಂತಕ್ಕಂಥದ್ದು. ಅಂದರೆ ಹಿರಿಯರು ಕಿರಿಯರಿಗೆ ಸಲಹೆಗಳನ್ನು ನೀಡಲು, ಸೂಚನೆಗಳನ್ನು ನೀಡಲು, ಆದೇಶಗಳನ್ನು ನೀಡಲು ಅಥವಾ ಆರ್ಡರ್ ಮಾಡೋದಕ್ಕೆ ಶುಡ್ ಅಂತಕ್ಕಂಥ ಮಾಡಲನ್ನು ಯೂಸ್ ಮಾಡಬೇಕು. ಅಂದರೆ ಅವನು ಹೋಗಬೇಕು, ನೀನು ಬರಬೇಕು, ಇವರು ಕಲಿಯಬೇಕು, ನಾನು ಗೆಲ್ಲಬೇಕು, ಈ ರೀತಿ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ನಾವು ಕ್ಯಾಶುಯಲ್ ಆಗಿ ಶುಡ್ ಅಂತಕ್ಕಂಥ ಮಾಡಲನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಇಲ್ಲ ಕಂಡೀಷನ್ ಏನಪ್ಪ ಅಂದ್ರೆ ಇದು ಅಡ್ವೈಸ್ ಆರ್ ಆರ್ಡರ್ ಫ್ರಮ್ ಸೀನಿಯರ್ ಟು ಜೂನಿಯರ್ ಅಂತಕ್ಕಂಥದ್ದು ಕಂಡೀಷನ್ ಇರುತ್ತೆ. ಅಡ್ವೈಸ್ ಮಾಡೋದಕ್ಕೆ ಅಥವಾ ಆರ್ಡರ್ ಮಾಡೋದಕ್ಕೆ ಈ ರೀತಿ ಆಗಿರ್ತಕ್ಕಂಥ ಮಾಡೆಲ್ಗಳನ್ನ ನಾವು ಅಥವಾ ಶುಡ್ ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ರೈಟ್, ಹಾಗಾದ್ರೆ ಏನು ಹಿಂದೆ ನಾವು ಕೆನ್ ಬಗ್ಗೆ ಟೀಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಫಾರ್ಮುಲಾ ಹಾಕೊಂಡಿದ್ವೋ ಅದೇ ರೀತಿ ಫಾರ್ಮುಲಾ ಎಲ್ಲಾ ಮಾಡೆಲ್ಸ್ಗೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೇಮ್ ಮಾಡೆಲ್, ಸಬ್ಜೆಕ್ಟ್ ಪ್ಲಸ್ ಮಾಡೆಲ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂತಹ ಫಾರ್ಮುಲಾ ಏನಿದೆ ಆ ಫಾರ್ಮುಲಾ ಎಲ್ಲಾ ಮಾಡೆಲ್ಸ್ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಅದೇ ಮಾಡೆಲ್, ಅದೇ ಫಾರ್ಮುಲಾವನ್ನ ನಾವು
ಈ ಶುಡ್ ಅಂತಕ್ಕಂಥ ಮಾಡೆಲ್ಗೂ ಕೂಡ ತಗೊಂಡು ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು, ಯಾವ ರೀತಿ ಎಸ್ ಆರ್ ನೋ ಕ್ವಶನ್ ಮಾಡಬೇಕು, ಯಾವ ರೀತಿ WH ಕ್ವಶನ್ ಮಾಡಬೇಕು, ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಹೋಗೋಣ ಅಂತಕ್ಕಂಥದ್ದು. ಸೊ ಫ್ರೆಂಡ್ಸ್, ಈಗ ಫಾರ್ಮುಲಾ ಏನಿದೆ, ಸಬ್ಜೆಕ್ಟ್ ಪ್ಲಸ್ ಮಾಡೆಲ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥ ಫಾರ್ಮುಲಾ ಏನಿದೆ ಆ ಫಾರ್ಮುಲಾವನ್ನು ಇಲ್ಲಿ ಹಾಕೊಂಡಿದೀವಿ. ಈಗ ಸಬ್ಜೆಕ್ಟ್ ಅಂದ್ರೆ ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾವು ಟೀಚ್ ಮಾಡ್ದಂಗೆ ಐ, ವಿ, ಇ, ಶಿ, ಇಟ್, ದೇ ಆರ್ ನೇಮ್ಸ್ ಅಂತಕ್ಕಂಥವೆಲ್ಲ ಸಬ್ಜೆಕ್ಟ್ ಆಗ್ತಾ ಹೋಗ್ತವೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ಗೆ ಇಲ್ಲಿ ನಾವು ಸಬ್ಜೆಕ್ಟ್ ಆಗಿ ತಗೊಳ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಇ ಅಂತಕ್ಕಂಥ ಸಬ್ಜೆಕ್ಟ್ ನ ತಗೊಂಡಿದೀವಿ. ಸಬ್ಜೆಕ್ಟ್ ಆಯ್ತು ಹಿ ಅಂತ ಹೇಳ್ಬಿಟ್ಟು, ಈಗ ಅದಾದ್ಮೇಲೆ ಮಾಡೆಲ್, ನಾವೀಗ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಮಾಡೆಲ್ ಶುಡ್ ಆಗಿರೋದ್ರಿಂದ ಶುಡ್ಡೇ ಹಾಕೋಬೇಕು. ಆಮೇಲೆ ವರ್ಬ್ 1, ವರ್ಬ್ನ ಮೊದಲನೇ ರೂಪ ಅಥವಾ V1 ಅಂದ್ರೆ ವರ್ಬ್ನ ಮೊದಲನೇ ರೂಪ ಅಥವಾ ಕ್ರಿಯಾಪದದ ಮೊದಲನೇ ರೂಪ, ಕೆಲಸವನ್ನ ಸೂಚಿಸ್ತಕ್ಕಂತಹ ಪದದ ಮೊದಲನೇ ರೂಪ ಏನಿದೆ ಅದು ಡು ಅಂತ ಹೇಳ್ಬಿಟ್ಟು ಹಾಕೊಂಡ್ವಿ. ಆಮೇಲೆ ಆಬ್ಜೆಕ್ಟ್, ಈ ಶುಡ್ ಡು ಅಲ್ಲಿ ತನಕ ಮಾಡಿದ್ವಿ ಅಂದ್ರೆ ಮುಂದೊಂದು ಆಬ್ಜೆಕ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದು. ಆಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ದ ಪ್ರಾಜೆಕ್ಟ್ ಅಂದ್ರೆ ಟೋಟಲ್ ಆಗಿ ಈಗ ಈ ಶುಡ್ ಡೂ ದ ಪ್ರಾಜೆಕ್ಟ್, ಈ ಶುಡ್ ಡೂ ದ ಪ್ರಾಜೆಕ್ಟ್ ಅಂದ್ರೆ ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅನ್ನೋ ಅರ್ಥ ಬರುತ್ತೆ. ಈ ಶುಡ್ ಡೂ ದ ಪ್ರಾಜೆಕ್ಟ್, ಸಬ್ಜೆಕ್ಟ್, ಮಾಡೆಲ್, ವರ್ಬ್ 1 ಅಂಡ್ ಆಬ್ಜೆಕ್ಟ್. ಈ ಶುಡ್ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಹಾಗಾದ್ರೆ ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕಾ? ಈ ಶುಡ್ ಡೂ ದ ಪ್ರಾಜೆಕ್ಟ್ ಅದು ಸೆಂಟೆನ್ಸ್ ಆಯ್ತು. ಅದನ್ನೇ ಈಗ ನಾವು ಎಸ್ ಆರ್ ನ ಕ್ವಶನ್ ಮಾಡಬೇಕು. ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನ್ ಪ್ರಾಜೆಕ್ಟ್ ನ ಮಾಡಬೇಕಾ ಅಂತ ಕೇಳ್ಬೇಕಪ್ಪ ಅಂದ್ರೆ ಇಂಗ್ಲಿಷ್ನಾಗಿ ನಾವು ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಆನ್ಸರ್ ಅವನು ಹೌದು ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ ಇದ್ರೆ ಎಸ್ ಈ ಶುಡ್, ಹೌದು ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ ಆಯ್ತು. ಇಲ್ಲ ಅವನು ಪ್ರಾಜೆಕ್ಟ್ ನ ಮಾಡೋ ಅಗತ್ಯತೆನೇ ಇಲ್ಲ, ಏನೋ ಅವಶ್ಯಕತೆ ಏನಿಲ್ಲ, ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೇಕಂದ್ರೆ ನೋ ಈ ಶುಡಂಟ್, ಇಲ್ಲ ಅವನು ಮಾಡಬಾರ್ದು ಪ್ರಾಜೆಕ್ಟ್ ನ, ಏನ್ ಮಾಡ್ಬೇಕಾಗಿಲ್ಲ ಅವನು ಮಾಡಬಾರ್ದು ಪ್ರಾಜೆಕ್ಟ್ ನ ಅಂತ ಅರ್ಥ ಆಯ್ತು. ಅಂದ್ರೆ ಈಗ ಒಂದು ಸೆಂಟೆನ್ಸ್ ಮಾಡ್ತಕ್ಕಂಥದ್ದು, ಈ ಶುಡ್ ಡೂ ದ ಪ್ರಾಜೆಕ್ಟ್ ಸೆಂಟೆನ್ಸ್ ಆಯ್ತು. ಅದರಲ್ಲಿ ಈಗ ಶುಡ್ ನ ಈ ಕಡೆಗೆ ಹಾಕೊಂಡು ಈನ ಆ ಕಡೆಗೆ, ಅಂದ್ರೆ ಮಾಡೆಲ್ ಅಂಡ್ ಸಬ್ಜೆಕ್ಟ್ ಇಂಟರ್ಚೇಂಜ್ ಆದ್ರಲ್ಲಿ ಸಬ್ಜೆಕ್ಟ್ ಆ ಕಡೆಗೆ ಹೋಯ್ತು, ಶುಡ್ ಈ ಕಡೆಗೆ ಬಂತು, ಲಾಸ್ಟ್ ಒಂದು ಕ್ವಶನ್ ಮಾರ್ಕ್ ಆಯ್ತು, ಅದು ಎಸ್ ಆರ್ ನ ಕ್ವಶನ್ ಆಗ್ತಾ ಹೋಯ್ತು. ಅಂದ್ರೆ ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂದ್ರೆ ಎಸ್ ಆರ್ ನ ಕ್ವಶನ್. ಎಸ್ ಆರ್ ನ ಕ್ವಶನ್ ಅಂದ್ರೆ ಆನ್ಸರ್ ಎಸ್ ಇರುತ್ತೆ, ಇಲ್ಲ ಅಂದ್ರೆ ನೋ ಇರುತ್ತೆ. ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂದ್ರೆ ಎಸ್ ಈ ಶುಡ್ ಅಂತ ನಾವು ಆನ್ಸರ್ ಹೇಳ್ಬೋದು, ಇಲ್ಲ ಈ ಶುಡ್ ನಾಟ್, ನೋ ಈ ಶುಡ್ ನಾಟ್, ಇಲ್ಲ ಅವನು ಮಾಡಬಾರದು ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಆಯ್ತು ಅಂತಕ್ಕಂಥ. ಇಷ್ಟು ಕೂಡ ಶುಡ್ ಅನ್ನೋ ಮಾಡೆಲ್ ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡ್ತಕ್ಕಂಥದ್ದು. ಸೆಂಟೆನ್ಸ್ ಮಾಡಿದ ನಂತರ ಅದನ್ನ ಎಸ್ ಆರ್ ನ ಕ್ವಶನ್ ಮಾಡ್ತಕ್ಕಂಥದ್ದು. ಎಸ್ ಆರ್ ನ ಕ್ವಶನ್ ಆದ ನಂತರ ಅದಕ್ಕೆ ರೆಸ್ಪಾನ್ಸ್, ಆಮೇಲೆ WH ಕ್ವಶನ್. WH ಕ್ವಶನ್ ವೆರಿ ಈಸಿ. ಇವಾಗ ಸೆಂಟೆನ್ಸ್ ಅನ್ನ ನಾವು ಎಸ್ ಆರ್ ನ ಕ್ವಶನ್ ಮಾಡ್ಕೊಂಡಿದೀವಿ ಅಂದ್ರೆ ಅದಕ್ಕೆ ನಾವು WH ಕ್ವಶನ್ ಅನ್ನ ಪ್ರಾರಂಭದಲ್ಲಿ ಹಾಡ್ ಮಾಡಿದ್ರೆ ಸಾಕು, ಲಾಸ್ಟ್ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರೆ ಅದು WH ಕ್ವಶನ್ ಆಗ್ತಾ ಹೋಗುತ್ತೆ. ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂತ ಇತ್ತು, ಅದಕ್ಕೆ ನಾವೇನ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಜಸ್ಟ್ ನಾವು ವೈ ಅಂತ ಸೇರಿಸಿದ್ವಿ, ಆ ಕಡೆಗೆ ಕ್ವಶನ್ ಮಾರ್ಕ್ ಹಾಕಿದ್ವಿ. ಈ ಶುಡ್ ಡೂ ದ ಪ್ರಾಜೆಕ್ಟ್ಗೆ ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಎಸ್ ಆರ್ ನ ಕ್ವಶನ್ ಆಯ್ತು. ಅದಕ್ಕೆ ವೈ ಅಂತಕ್ಕಂಥದನ್ನ ಆರಂಭದಲ್ಲಿ ಸೇರಿಸಿ ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಹಾಕಿದೀವಿ ಅಂದ್ರೆ ಅದು WH ಕ್ವಶನ್ ಆಯ್ತು. ಅಂದ್ರೆ ವೈ ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಏಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ವಿ. ಅವನು ಪ್ರಾಜೆಕ್ಟ್ ಅನ್ನ ಏಕೆ ಮಾಡಬೇಕು ಅನ್ನೋದಕ್ಕೆ ಇಂಗ್ಲಿಷ್ನಾಗ ನಾವು ವೈ ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂತ ಕರಿತೀವಿ. ವೈ ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂದ್ರೆ ಅವನು ಪ್ರಾಜೆಕ್ಟ್ ಅನ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ನಾನೇ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ವೈ ಶುಡ್ ಹಿ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದಕ್ಕೆ ನೀವು ರೆಸ್ಪಾನ್ಸ್ ಹೇಳ್ಬೋದು, ಸರ್ ಈ ಶುಡ್ ಡೂ ದ ಪ್ರಾಜೆಕ್ಟ್ ಬಿಕಾಸ್ ಆಫ್ ಇಸ್ ಬಾಸ್ ಹ್ಯಾಸ್ ಆರ್ಡರ್ ಟು ಹಿಮ್ ದಟ್ ಈ ಶುಡ್ ಕಂಪ್ಲೀಟ್, ಈ ಶುಡ್ ಫಿನಿಶ್ ದ ಪ್ರಾಜೆಕ್ಟ್ ವಿತ್ ಇನ್ ಎ ಮಂತ್. ಅಂದ್ರೆ ಸರ್ ಅವನಿಗೆ ಅವ್ರ ಬಾಸ್ ಆರ್ಡರ್ ಮಾಡಿದ್ದಾರೆ ಪ್ರಾಜೆಕ್ಟ್ ಅನ್ನ ವಿತ್ ಇನ್ ಮಂತ್, ಈ ಮಂತ್ ಒಳಗಡೆ ಮುಗಿಸ್ಲೇಬೇಕು ಅಥವಾ ಪೂರ್ಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ, ಆದ್ರಿಂದ ಅವನು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ರೆಸ್ಪಾನ್ಸ್ ಹೇಳ್ಬೇಕಪ್ಪ. ಇಂಗ್ಲಿಷ್ನಾಗ ನಾನು ಕೇಳಿರ್ತಕ್ಕಂಥ WH ಕ್ವಶನ್ಗೆ ನೀವು ರೆಸ್ಪಾನ್ಸ್ ಮಾಡ್ಬೇಕಂದ್ರೆ ಜಸ್ಟ್ ಎಸ್ ಸರ್ ವೈ ಶುಡ್ ಈ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾನು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಅದಕ್ಕೆ ಎಸ್ ಸರ್ ಈ ಶುಡ್ ಡೂ ದ ಪ್ರಾಜೆಕ್ಟ್ ಬಿಕಾಸ್ ಆಫ್ ಹಿಸ್ ಬಾಸ್ ಹ್ಯಾಸ್ ಆರ್ಡರ್ ಟು ಹಿಮ್ that he should complete the project within a month so that he should do the project. ಆದ್ರಿಂದ ಅವನ ಪ್ರಾಜೆಕ್ಟ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ರೆಸ್ಪಾನ್ಸ್ ಹೇಳ್ಬೇಕು. ಇನ್ನು ಆಮೇಲೆ
ಇನ್ನೂ ಒಂದು ಕ್ವಶನ್ ನೋಡೋಣ ಬೇಕಾದ್ರೆ, ಹೌ ಶುಡ್ ಹಿ ಡೂ ದ ಪ್ರಾಜೆಕ್ಟ್. ಈಗ ಇನ್ನೊಂದು WH ಕ್ವಶನ್ನ ಸೇರಿಸಿದೀವಿ, ಹೌ ಅನ್ನೋದು. ಹೌ ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದೀವಿ. ಅದಕ್ಕೆ ಆನ್ಸರ್, ಈ ಶುಡ್ ಡೂ ದ ಪ್ರಾಜೆಕ್ಟ್ ಬೈ ಯೂಸ್ ಆಫ್ ಇಸ್ ಟೀಮ್ ಮೆಂಬರ್, ಬೈ ಯೂಸ್ ಆಫ್ ಇಸ್ ಫ್ರೆಂಡ್ಸ್, ಬೈ ಯೂಸ್ ಆಫ್ ಸೋಷಿಯಲ್ ವರ್ಕರ್ಸ್ ಆರ್ ಬೈ ಯೂಸ್ ಆಫ್ ವಾಲಂಟ್ರೀಸ್. ಈ ರೀತಿಯ ರೆಸ್ಪಾನ್ಸ್ ಅಂತಕ್ಕಂಥದ್ದು ಇರುತ್ತೆ. ಹೌ ಶುಡ್ ಯು ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ನ ಹೇಗೆ ಮಾಡಬೇಕು ಅಂದರೆ ಈ ಶುಡ್ ಡೂ ದ ಪ್ರಾಜೆಕ್ಟ್ ಬೈ ಯೂಸ್ ಆಫ್ ವಾಲಂಟ್ರೀಸ್, ಬೈ ಯೂಸ್ ಆಫ್ ಇಸ್ ಟೀಮ್ ಮೆಂಬರ್, ಬೈ ಯೂಸ್ ಆಫ್ ಅದರ್ಸ್. ಅಂದರೆ ಇತರರ ಸಹಾಯ ಪಡ್ಕೊಂಡು ಅಥವಾ ಅವನ ಟೀಮ್ನ ಇತರೆ ಸದಸ್ಯರು ಅಥವಾ ಮೆಂಬರ್ಸ್ ಏನಿದ್ದಾರೆ ಅವರ ಸಹಾಯವನ್ನು ಪಡ್ಕೊಂಡು ಅವನು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗಂತಕ್ಕಂಥದ್ದನ್ನ ನಾವು ಈ ರೀತಿ WH ಕ್ವಶನ್ಗೆ ರೆಸ್ಪಾನ್ಸ್ ಅಂತಕ್ಕಂಥದ್ದು ಈ ರೀತಿ ಎಲ್ಲ ಇರ್ತಾ ಹೋಗುತ್ತೆ ಅನ್ನೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ಒಂದು WH ಕ್ವಶನ್ ನೋಡೋಣ. ವೇರ್ ಶುಡ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಎಲ್ಲಿ ಮಾಡಬೇಕು? ಕೆಲವು ಪ್ರಾಜೆಕ್ಟ್ಸ್ ಇರ್ತವೆ. ಈ ಪ್ರಾಜೆಕ್ಟ್ ಅಂದ್ರೆ ಇಲ್ಲಿ ಅರ್ಥ, ಈ ಪ್ರಾಜೆಕ್ಟ್ ಅನ್ನೋ ವರ್ಡ್ ಅನ್ನ ನಾವು ಜಾಸ್ತಿ ಸಾಫ್ಟ್ವೇರ್ ಫೀಲ್ಡ್ ಅಂಡ್ NGO ಸೆಕ್ಟರ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಪ್ರಾಜೆಕ್ಟ್ ಅಂತಕ್ಕಂಥ ಫೀಲ್ಡ್ ಅನ್ನ. ಪ್ರಾಜೆಕ್ಟ್ ಅಂದ್ರೆ ಯೋಜನೆ ಅಂತ ಅರ್ಥ. ಯೋಜನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಕ್ರೋ ಫಿನಾನ್ಸ್ ಅಂತಕ್ಕಂಥದ್ದು ಒಂದು ಪ್ರಾಜೆಕ್ಟ್, SHG ಗ್ರೂಪ್ ಫಾರ್ಮೇಶನ್ ಅಂತಕ್ಕಂಥದ್ದು ಒಂದು ಪ್ರಾಜೆಕ್ಟ್, ಅಂಡ್ HIV ಅಂಡ್ ಏಡ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್, ಅದು ನ್ಯಾಷನಲ್ ವೈಡ್ ಪ್ರಾಜೆಕ್ಟ್ ನಾವು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕೆಲವು ಸಂದರ್ಭಗಳಲ್ಲಿ ಈ ಕೇಳ್ಬೋದು ಕ್ವಶನ್, ವೇರ್ ಶುಡ್ ಯು ಡೂ ದ ಪ್ರಾಜೆಕ್ಟ್, ಅವ್ನ ಪ್ರಾಜೆಕ್ಟ್ ನ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಕೆಲವು ಪ್ರಾಜೆಕ್ಟ್ ಕೆಲವು ಡಿಸ್ಟಿಕ್ಗಳಿಗೆ ಮಾತ್ರ ಲಿಮಿಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವೇರ್ ಶುಡ್ ಯು ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸ್ ನಾವು ಈ ಶುಡ್ ಡೂ ದ ಪ್ರಾಜೆಕ್ಟ್ ವಿತ್ ಇನ್ ಬೆಂಗಳೂರು ಅರ್ಬನ್, ಅವನು ಬೆಂಗಳೂರು ಅರ್ಬನ್ ನಲ್ಲಿ ಮಾತ್ರ ಈ ಪ್ರಾಜೆಕ್ಟ್ ನ ಮಾಡಬೇಕು. ಯಾಕೆ ಅಂದ್ರೆ ವೈ ಶುಡ್ ಯು ಡೂ ದ ಪ್ರಾಜೆಕ್ಟ್ ಅಂದ್ರೆ ಇಟ್ ಈಸ್ ಎ ಆರ್ ವೇರ್ ಶುಡ್ ಯು ಡೂ ದ ಪ್ರಾಜೆಕ್ಟ್ ಅಂದ್ರೆ ಇಟ್ ಈಸ್ ಬಿಲಾಂಗ್ಸ್ ಟು ದ ಓನ್ಲಿ ಬೆಂಗಳೂರು ಅರ್ಬನ್, ಸೊ ದಟ್ ಯು ಶುಡ್ ಡೂ ದ ಪ್ರಾಜೆಕ್ಟ್ ಓನ್ಲಿ ಬೆಂಗಳೂರು ಅರ್ಬನ್ ಅಂತಕ್ಕಂಥ ಆನ್ಸರ್ ನೀವು ಹೇಳ್ಬೋದು. ಆಮೇಲೆ ವೆನ್ ಶುಡ್ ಯು ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದೆ. ನಾನು ನಿಮಗೆ ಕೇಳ್ಬೋದು ಅಥವಾ ನೀವು ನಮಗೆ ಕೇಳ್ಬೋದು, ಬೇರೆ ವ್ಯಕ್ತಿ ಬಗ್ಗೆ. ಈ ಅಂದ್ರೆ ಅವ್ನು ಥರ್ಡ್ ಪರ್ಸನ್ ಬಗ್ಗೆ ನಾವಿಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ವೇರ್ ಶುಡ್ ಯು ಡೂ ದ ಪ್ರಾಜೆಕ್ಟ್, ಈ ಶುಡ್ ಡೂ ದ ಪ್ರಾಜೆಕ್ಟ್ ವಿತ್ ಇನ್ ಬೆಂಗಳೂರು ಅಂತ ಇದೆ. ವೆನ್ ಶುಡ್ ಯು ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಯಾವಾಗ ಮಾಡಬೇಕು? ಈ ಶುಡ್ ಡೂ ದ ಪ್ರಾಜೆಕ್ಟ್ ಟುಡೇ ಇಟ್ ಸೆಲ್ಫ್, ಇವತ್ತೇ ಈ ಕ್ಷಣದಿಂದಲೇ ಅವನು ಪ್ರಾಜೆಕ್ಟ್ ನ ಮಾಡಬೇಕು ಅನ್ನೋ ಆನ್ಸರ್ ನೀವು ಹೇಳ್ಬೇಕಪ್ಪ ಅಂದ್ರೆ ಈ ಶುಡ್ ಡೂ ದ ಪ್ರಾಜೆಕ್ಟ್ ಟುಡೇ ಇಟ್ ಸೆಲ್ಫ್, ಅಂದ್ರೆ ಈ ದಿನ ಈ ಕ್ಷಣದಿಂದನೇ ಅವನು ಪ್ರಾಜೆಕ್ಟ್ ನ ಮಾಡಬೇಕು ಅಂತ ಆನ್ಸರ್ ಆಯ್ತು ಅಂತ. ಇನ್ನ ಏನಾದರೂ WH ಕ್ವಶನ್ಸ್ ಇದಾವ ಅನ್ನೋದಾದ್ರೆ, ಹೂ ಶುಡ್ ಡೂ ದ ಪ್ರಾಜೆಕ್ಟ್, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಹೂ ಶುಡ್ ಡೂ ದ ಪ್ರಾಜೆಕ್ಟ್ ಅನ್ನ ಯಾರು ಮಾಡಬೇಕು, ಪ್ರಾಜೆಕ್ಟ್ ನ ಯಾರು ಮಾಡಬೇಕು? ಹೂ ಶುಡ್ ಡೂ ದ ಪ್ರಾಜೆಕ್ಟ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಹೂ ಶುಡ್ ಡೂ ದ ಪ್ರಾಜೆಕ್ಟ್, ಆದ್ರಿಂದ ಕ್ವಶನ್ ಅಲ್ಲಿ ಈ ಅನ್ನೋದಿಲ್ಲ. ಯಾಕೆಂದ್ರೆ ಸಬ್ಜೆಕ್ಟ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಫೋಕಸ್ ಮಾಡಿ ಕ್ವಶನ್ ಕೇಳ್ತಾ ಇರೋದ್ರಿಂದ ಸಬ್ಜೆಕ್ಟ್ ಕ್ವಶನ್ ಅಲ್ಲಿ ಇರೋದಿಲ್ಲ. ಹೂ ಶುಡ್ ಡೂ ದ ಪ್ರಾಜೆಕ್ಟ್ ನ ಯಾರು ಮಾಡಬೇಕು ಅಂದ್ರೆ ಅದಕ್ಕೆ ಆನ್ಸರ್ ಈ ಶುಡ್ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅನ್ನೋದಾಗಿರುತ್ತೆ. ಯಾವತ್ತೇ ಆಗ್ಲಿ ಸಬ್ಜೆಕ್ಟ್ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದೀವಿ ಅಂದ್ರೆ ಹೂ ಅಂತಕ್ಕಂಥದನ್ನ ಬಳಸ್ಕೋಬೇಕು. ಹೂ ಅಂದ್ರೆ ಸಬ್ಜೆಕ್ಟ್ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದೀವಿ ಅಂತ. ಹೂ ಶುಡ್ ಡೂ ದ ಪ್ರಾಜೆಕ್ಟ್ ಅಂದ್ರೆ ಯಾರು ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ ನಾವು ಕ್ವಶನ್ ಕೇಳ್ತಿದೀವಿ. ಆನ್ಸರ್ ಅಲ್ಲಿ ಈ ಅಂತಕ್ಕಂಥದ್ದು ಬರುತ್ತೆ. ಸಬ್ಜೆಕ್ಟ್ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೂ ಶುಡ್ ಡೂ ದ ಪ್ರಾಜೆಕ್ಟ್ ಅಂತೀವಿ. ಅಲ್ಲಿ ಸಬ್ಜೆಕ್ಟ್ ಎಕ್ಸಿಟ್ ಆಗಿರುತ್ತೆ. ಸಬ್ಜೆಕ್ಟ್ ಎಕ್ಸಿಟ್ ಬ್ರಾಕೆಟ್ ಅಲ್ಲಿ ಇದೆ ನೋಡ್ರಿ, ಸಬ್ಜೆಕ್ಟ್ ಎಕ್ಸಿಟ್ ಅಂತ. ಆಮೇಲೆ ಇದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತೆ, ವಾಟ್ ಶುಡ್ ಹಿ ಡೂ, ಅವನು ಏನು ಮಾಡಬೇಕು, ಅವನು ಏನು ಮಾಡಬೇಕು ಅನ್ನೋದಕ್ಕೆ ನಾವು ಇಂಗ್ಲಿಷ್ನಾಗೆ ವಾಟ್ ಶುಡ್ ಹಿ ಡೂ ಅಂತ ಕ್ವಶನ್ ಕೇಳ್ತೀವಿ. ವಾಟ್ ಶುಡ್ ಹಿ ಡೂ, ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಏನು ಎಕ್ಸಿಟ್ ಆಗಿದೆ, ಅಲ್ಲಿ ಸಬ್ಜೆಕ್ಟ್ ಎಕ್ಸಿಟ್ ಆಗಿತ್ತು, ಇಲ್ಲ ಆಬ್ಜೆಕ್ಟೇ ಇಲ್ಲ, ಆಬ್ಜೆಕ್ಟ್ ಎಕ್ಸಿಟ್. ಯಾಕಂದ್ರೆ ವಾಟ್ ಅಂದ್ರೆ ಏನು, ಏನನ್ನು ಕುರಿತು ಅಂದ್ರೆ ಆಬ್ಜೆಕ್ಟ್ ನ ಕುರಿತು ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಅವನು ಏನನ್ನು ಮಾಡಬೇಕು, ವಾಟ್ ಶುಡ್ ಹಿ ಡೂ, ಅವನು ಏನನ್ನು ಮಾಡಬೇಕು, ವಾಟ್ ಶುಡ್ ಹಿ ಡೂ, ಅವನು ಏನನ್ನು ಮಾಡಬೇಕು ಅಂತ ಆಯ್ತು. ಆದ್ರಿಂದ ಸಬ್ಜೆಕ್ಟ್ ಎಕ್ಸಿಟ್ ಆಗಿದೆ. ಆನ್ಸರ್ ಅಲ್ಲ ಸಬ್ಜೆಕ್ಟ್ ಬರುತ್ತೆ. ಈ ಶುಡ್ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ದ ಪ್ರಾಜೆಕ್ಟ್ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದೀವಿ. ವಾಟ್ ಶುಡ್ ಹಿ ಡೂ ಅಂದ್ರೆ ಈ ಶುಡ್ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಆನ್ಸರ್ ಆಗಿರುತ್ತೆ. ವಾಟ್ ಶುಡ್ ಹಿ ಡೂ ಅಂದ್ರೆ ಕ್ಯಾಶುಯಲ್ ಆಗಿ ಬಳಸ್ತಾ ಇರ್ತೀವಿ. ವಾಟ್ ಶುಡ್ ಐ ಡೂ, ವಾಟ್ ಶುಡ್ ನಾಟ್ ಐ ಡೂ, ನಾನು ಏನ್ ಮಾಡಬೇಕು, ನಾನು ಏನ್ ಮಾಡಬಾರ್ದು, ನೀನೇನ್ ಮಾಡಬೇಕು, ನೀನೇನ್ ಮಾಡಬಾರ್ದು. ವಾಟ್ ಶುಡ್ ಯು ಡೂ, ವಾಟ್ ಶುಡ್ ನಾಟ್ ಯು ಡೂ, ವಾಟ್ ಶುಡ್ ಹಿ ಡಿ, ವಾಟ್ ಶುಡ್ ನಾಟ್ ಟು ಡೂ, ವಾಟ್ ಶುಡ್ ನಾಟ್ ಟು ಡೂ.
ಅವನೇನು ಮಾಡಬೇಕು, ಅವನೇನು ಮಾಡಬಾರ್ದು, ಈ ರೀತಿಯ ಸೆಂಟೆನ್ಸ್ಗಳನ್ನ ನಾವು ಕ್ಯಾಶುಯಲ್ ಕಮ್ಯುನಿಕೇಷನಲ್ಲಿ ಆರ್ ಸ್ಪೋಕನ್ ಇಂಗ್ಲೀಷಲ್ಲಿ ಕ್ಯಾಶುಯಲ್ ಆಗಿ ಬಳಸ್ತಾ ಇರ್ತೀವಿ ಅಂತಕ್ಕಂಥ. ಅಂಡ್ ದ ನೆಕ್ಸ್ಟ್, ಹೌ ಲಾಂಗ್ ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಎಷ್ಟು ದಿನ ಪ್ರಾಜೆಕ್ಟನ್ನು ಮಾಡಬೇಕು. ಹೌ ಲಾಂಗ್ ಶುಡ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಎಷ್ಟು ದಿನ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದಾಗ ಅದಕ್ಕೆ ಆನ್ಸರ್ ಬೇಕಾದರೆ ಐ ಶುಡ್ ಡೂ ದ ಪ್ರಾಜೆಕ್ಟ್ ಟಿಲ್ 2030 ಬಿಕಾಸ್ ಆಫ್ ಇಟ್ ಇಸ್ ಎ ಲಾಂಗೆಸ್ಟ್ ಪ್ರಾಜೆಕ್ಟ್, ಸೊ ದಟ್ ಈ ಶುಡ್ ಡೂ ದ ಪ್ರಾಜೆಕ್ಟ್ ಟಿಲ್ 2030, 2030 ತನಕ ಈ ಪ್ರಾಜೆಕ್ಟ್ನ ಮಾಡಬೇಕು. ಯಾಕಂದರೆ ಇದು ತುಂಬ ದೊಡ್ಡ ಪ್ರಾಜೆಕ್ಟ್, ಆದ್ದರಿಂದ ಇದು 2030 ತನಕ ಈ ಪ್ರಾಜೆಕ್ಟ್ ಇರುತ್ತೆ, ಅದನ್ನು 2030 ತನಕ ಮಾಡಬೇಕು ಅನ್ನೋದಕ್ಕೆ ಇಂಗ್ಲೀಷ್ನಾಗ ನಾವು ಈ ಶುಡ್ ಡೂ ದ ಪ್ರಾಜೆಕ್ಟ್ ಟಿಲ್ 2030 ಬಿಕಾಸ್ ಆಫ್ ಇಟ್ ಈಸ್ ಎ ಲಾಂಗೆಸ್ಟ್ ಆರ್ ಲಾರ್ಜೆಸ್ಟ್ ಪ್ರಾಜೆಕ್ಟ್, ಸೊ ದಟ್ ಈ ಶುಡ್ ಡೂ ದ ಪ್ರಾಜೆಕ್ಟ್ ಟಿಲ್ 2030 ಅಂತ ಹೇಳ್ಬಿಟ್ಟು ನೀವು ಆನ್ಸರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು ಅಂತ. ಇಷ್ಟು ಕೂಡ ಶುಡ್ಡನ್ನು ಯೂಸ್ ಮಾಡಿಕೊಂಡು ಹೌ ಟು ಫ್ರೇಮ್ ಸೆಂಟೆನ್ಸ್, ಹೌ ಟು ಫ್ರೇಮ್ ಎಸ್ ಆರ್ ನೋ ಕ್ವಶನ್, ಅಂಡ್ ಹೌ ಟು ಫ್ರೇಮ್ ರೆಸ್ಪಾನ್ಸ್, ಅಂಡ್ ಹೌ ಟು ಫ್ರೇಮ್ WH ಕ್ವಶನ್ ಅಂಡ್ WH ಕ್ವಶನ್ಸ್ಗೆ ರೆಸ್ಪಾನ್ಸ್, ಇಷ್ಟೆಲ್ಲನೂ ಕೂಡ ಇಷ್ಟಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡ್ತೀವಿ. ಅದೇ ರೀತಿ ನಿಮ್ಮ ಪ್ರಾಕ್ಟೀಸ್ಗೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸಾಕಷ್ಟು ಎಕ್ಸಾಂಪಲ್ಸ್ ಇಲ್ಲಿದ್ದಾವೆ. ಆ ಎಕ್ಸಾಂಪಲ್ಸ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಲಿ ಯು ಕ್ಯಾನ್ ಲರ್ನ್ ಅಂತಕ್ಕಂಥ. ನೋಡೋಣ ಎಕ್ಸಾಂಪಲ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಇಲ್ಲಿ ಫಸ್ಟ್ಗೆ ಇದೆ ಒಂದು ಎಕ್ಸಾಂಪಲ್, ಐ ಶುಡ್ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಹೋಗಬೇಕು ಅನ್ನೋದಕ್ಕೆ ನಾವು ಐ ಶುಡ್ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ಇಂಗ್ಲೀಷ್ನಾಗ ನಾವು ಐ ಶುಡ್ ಗೋ ಟು ಡೆಲ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಪಾವಗಡಕ್ಕೆ ಹೋಗಬೇಕು, ಐ ಶುಡ್ ಗೋ ಟು ಪಾವಗಡ, ನಾನು ಪಾವಗಡಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಐ ಶುಡ್ ಗೋ ಟು ಪಾವಗಡ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಐ ಶುಡ್ ಗೋ ಟು ಬ್ಯಾಂಗ್ಳೂರ್. ಈ ರೀತಿ ಐ ಶುಡ್ ಗೋ ಟು ಡೆಲ್ಲಿ ಅಂತಕ್ಕಂಥದ್ದು, ಐ ಶುಡ್ ಗೋ ಟು ಬ್ಯಾಂಗ್ಳೂರ್, ಐ ಶುಡ್ ಗೋ ಟು ಪಾವಗಡ, ಈ ರೀತಿ ನಾವು ಇಲ್ಲಿ ಶುಡ್ ಅಂತಕ್ಕಂಥದನ್ನ ಬಳಸ್ಕೊಂಡು ಸೆಂಟೆನ್ಸನ್ನು ಮಾಡ್ತಾ ಹೋಗ್ಬೇಕು ಅಂತಕ್ಕಂಥ. ಅದನ್ನೇ ಈಗ ಹೆಸರನ್ನ ಕ್ವಶನ್ ಮಾಡೋಣ. ಶುಡ್ ಐ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಹೋಗ್ಬೇಕಾ? ಶುಡ್ ಐ ಗೋ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗ್ಬೇಕಾ? ನನಗೆ ನಾನೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೇರೆಯವ್ರಿಗೆ ಯಾರಿಗೂ ಕೇಳ್ತಾ ಇಲ್ಲ, ನನ್ನ ಜೊತೆಗೆ ನಾನೇ ಮಾತಾಡ್ತಾ ಇದ್ದೀನಿ. ಒಂದೊಂದ್ಸತಿ ನಾವು ಮನಸ್ಸಲ್ಲೇ ಸಾಕಷ್ಟು ಕ್ವಶನ್ಗಳು ಹಾಕೊತಾ ಇರ್ತೀವಿ ನಮಗೆ ನಾವೇ. ಅದನ್ನ ಈಗ ಹೆಸರನ್ನ ಕ್ವಶನ್ ಮಾಡೋದಾದ್ರೆ ಐ ಶುಡ್ ಗೋ ಟು ಡೆಲ್ಲಿ ಆಯಿತು. ಅದನ್ನ ಈಗ ಹೆಸರನ್ನ ಕ್ವಶನ್ ಮಾಡೋದಾದ್ರೆ ವೆರಿ ಸಿಂಪಲ್, ಶುಡ್ ಈ ಕಡೆಗೆ, ಐ ಈ ಕಡೆಗೆ. ಶುಡ್ ಐ ಗೋ ಟು ಡೆಲ್ಲಿ, ಶುಡ್ ಐ ಗೋ ಟು ಬೆಂಗಳೂರು, ಶುಡ್ ಐ ಗೋ ಟು ಪಾವಗಡ ಅಂತ ಆಯಿತು. ಇದೆ ಸರ್, ಎಸ್ ಐ ಶುಡ್, ನೋ ಐ ಶುಡಂಟ್. ಹೌದು ನಾನು ಹೋಗಬೇಕು ಅಂತ ಇದ್ರೆ ಎಸ್ ಐ ಶುಡ್, ಇಲ್ಲ ನಾನು ಹೋಗೋ ಅವಶ್ಯಕತೆ ಇಲ್ಲ, ನಾನು ಹೋಗಬಾರ್ದು ಅಂತ ಇದ್ರೆ ನೋ ಐ ಶುಡಂಟ್. ಆಮೇಲೆ ಅದಕ್ಕೆ ಹಂಗೆ ನಾವು WH ಕ್ವಶನ್ಸ್ ಸೇರಿಸೋದಾದ್ರೆ ವೈ ಶುಡ್ ಐ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಯಾಕೆ ಹೋಗಬೇಕು? ವೈ ಶುಡ್ ಐ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಯಾಕೆ ಹೋಗಬೇಕು? ಬಿಕಾಸ್ ಆಫ್ ಐ ಹ್ಯಾವ್ ಸಮ್ ವರ್ಕ್ ಅಟ್ ಡೆಲ್ಲಿ, ಸೊ ದಟ್ ಐ ಶುಡ್ ಗೋ ಟು ಡೆಲ್ಲಿ. ಸಿಂಪ್ಲಿ ನೀವು ಆನ್ಸರ್ ಮಾಡ್ಬೋದು ನಿಮಗೆ ನೀವೇ, ವೈ ಶುಡ್ ಐ ಗೋ ಟು ಡೆಲ್ಲಿ ಅಂತ ಹೇಳ್ಬಿಟ್ಟು ಕ್ವಶನ್ ಹಾಕೊಂತೀರಾ, ಇಮಿಡಿಯೇಟ್ ಆಗಿ ಆನ್ಸರ್ ಬರ್ತಾ ಇರುತ್ತೆ. ಅದು ಐ ಹ್ಯಾವ್ ಸಮ್ ವರ್ಕ್ ಅಟ್ ಡೆಲ್ಲಿ, ಸೊ ದಟ್ ಐ ಶುಡ್ ಗೋ ಟು ಡೆಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಹೆಸರು, ಇನ್ನೂ ಒಂದು WH ಕ್ವಶನ್ ಅನ್ನ ಮಾಡ್ತಾ ಹೋಗೋಣ. ಹೂ ಶುಡ್ ಗೋ ಟು ಡೆಲ್ಲಿ, ಡೆಲ್ಲಿಗೆ ಯಾರು ಹೋಗ್ಬೇಕು? ಇಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಮಾಡ್ತಾ ಇದೀವಿ. ಹೂ ಶುಡ್ ಗೋ ಟು ಡೆಲ್ಲಿ, ಐ ಶುಡ್ ಗೋ ಟು ಡೆಲ್ಲಿ. ವೇರ್ ಶುಡ್ ಐ ಗೋ, ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳೋದಕ್ಕೆ, ಅಥವಾ ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ನಾವು ಇಂಗ್ಲೀಷ್ನಾಗೆ ವೇರ್ ಶುಡ್ ಐ ಗೋ, ವೇರ್ ಶುಡ್ ಐ ಗೋ ಅಂದರೆ ನಾನು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಆಮೇಲೆ ಹೌ ಶುಡ್ ಐ ಗೋ ಟು ಡೆಲ್ಲಿ, ನಾನು ಡೆಲ್ಲಿಗೆ ಹೇಗೆ ಹೋಗಬೇಕು ಅನ್ನೋದಕ್ಕೆ ನಾವು ಇಂಗ್ಲೀಷ್ನಾಗೆ ಹೌ ಶುಡ್ ಐ ಗೋ ಟು ಡೆಲ್ಲಿ ಅಂತೀವಿ. ಅಂದರೆ ಆಗ ಆನ್ಸರ್ ಅದಕ್ಕೆ ಐ ಶುಡ್ ಗೋ ಟು ಡೆಲ್ಲಿ ಬೈ ಬಸ್ ಆರ್ ಬೈ ಟ್ರೈನ್ ಆರ್ ಬೈ ಏರೋಪ್ಲೇನ್ ಆರ್ ಫ್ಲೈಟ್ ಆರ್ ಬೈ ಓನ್ ವೆಹಿಕಲ್, ಈ ರೀತಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥ. ರೈಟ್, ಇಷ್ಟು ಐ ಶುಡ್ ಗೋ ಟು ಡೆಲ್ಲಿ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಆಮೇಲೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೂಡ ಇಲ್ಲಿದೆ, ವಿ ಶುಡ್ ಪ್ರೊಟೆಕ್ಟ್ ಟ್ರೀಸ್, ನಾವು ಮರಗಳನ್ನು ರಕ್ಷಿಸಬೇಕು. ವಿ ಶುಡ್ ಪ್ರೊಟೆಕ್ಟ್ ಟ್ರೀಸ್, ಮರಗಳನ್ನು ರಕ್ಷಿಸಬೇಕು. ಸೆಂಟೆನ್ಸ್ ಆಯಿತು. ಈಗ ಹೆಸರನ್ನ ಕ್ವಶನ್, ಶುಡ್ ವಿ ಪ್ರೊಟೆಕ್ಟ್ ದ ಟ್ರೀಸ್ ಆರ್ ಶುಡ್ ವಿ ಪ್ರೊಟೆಕ್ಟ್ ಟ್ರೀಸ್, ನಾವು ಮರಗಳನ್ನು ರಕ್ಷಿಸಬೇಕಾ? ಎಸ್ ವಿ ಶುಡ್, ನೋ ವಿ ಶುಡಂಟ್. ಹೌದು ರಕ್ಷಿಸಬೇಕು, ಹೌದು ಕಾಪಾಡಬೇಕು ಅಂತ ಇದ್ರೆ ಎಸ್ ವಿ ಶುಡ್, ಇಲ್ಲ ಏನು ಕಾಪಾಡೋ ಅವಶ್ಯಕತೆ ಇಲ್ಲ ಅಂತ ಇದ್ರೆ ನೋ ವಿ ಶುಡಂಟ್ ಅಂತ ಹೇಳ್ಬಿಟ್ಟು ಆನ್ಸರ್ ರೆಸ್ಪಾನ್ಸ್ ಇರುತ್ತೆ. ಆಮೇಲೆ ಹೌ ಶುಡ್ ವಿ ಪ್ರೊಟೆಕ್ಟ್ ಟ್ರೀಸ್, ಹೇಗೆ ನಾವು ಮರಗಳನ್ನು ರಕ್ಷಿಸಬೇಕು ಅಥವಾ ಕಾಪಾಡಬೇಕು? ವೈ ಶುಡ್ ವಿ ಪ್ರೊಟೆಕ್ಟ್ ಟ್ರೀಸ್, ನಾವು ಮರಗಳನ್ನು ಹೇಗೆ ಅಥವಾ ಏಕೆ ಕಾಪಾಡಬೇಕು, ರಕ್ಷಿಸಬೇಕು? ವೈ ಶುಡ್ ವಿ ಪ್ರೊಟೆಕ್ಟ್ ಟ್ರೀಸ್ ಅಂದರೆ ನಾವು ಮರಗಳನ್ನು ಏಕೆ ಕಾಪಾಡಬೇಕು, ಏಕೆ ರಕ್ಷಿಸಬೇಕು? ಬಿಕಾಸ್ ಆಫ್ ಟ್ರೀಸ್ ಆರ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟ್,
ಎನ್ವಿರಾನ್ಮೆಂಟ್ ಈಸ್ ನಥಿಂಗ್ ಬಟ್ ಅವರ್ ಮದರ್, ವಿ ಹ್ಯಾವ್ ಟು ಸೇವ್ ಫಾರ್ ಫ್ಯೂಚರ್ ಜನರೇಷನ್ ಅಂತಕ್ಕಂಥದ್ದು. ವೈ ಶುಡ್ ವಿ ಪ್ರೊಟೆಕ್ಟ್ ಟ್ರೀಸ್ ಅಂದರೆ ಅದಕ್ಕೆ ಆನ್ಸರ್ ಈ ರೀತಿ ಇರ್ತಾ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ಯು ಅನ್ನೋ ಸಬ್ಜೆಕ್ಟ್ನ ಬಳಸ್ಕೊಂಡು ಇನ್ನೊಂದು ಎಕ್ಸಾಂಪಲ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಯು ಶುಡ್ ವೆಯ್ಟ್ ಫಾರ್ ಬಸ್, ನೀನು ಬಸ್ಸಿಗಾಗಿ ಕಾಯಬೇಕು, ನೀನು ಬಸ್ಸಿಗಾಗಿ ಕಾಯಬೇಕು ಅನ್ನೋದಕ್ಕೆ ನಾವು ಯು ಶುಡ್ ವೆಯ್ಟ್ ಫಾರ್ ಬಸ್ ಅಂತ ಹೇಳ್ಬಿಟ್ಟು ಸೆಂಟೆನ್ಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಅದನ್ನೇ ನೀವು ಎಸ್ಆರ್ನೋ ಕ್ವಶನ್ ಮಾಡೋದು ವೆರಿ ಈಸಿ. ಶುಡ್ ಯು ವೆಯ್ಟ್ ಫಾರ್ ಬಸ್, ನೀನು ಬಸ್ಗಾಗಿ ಕಾಯಬೇಕಾ? ವೈ ಶುಡ್ ಯು ವೆಯ್ಟ್ ಫಾರ್ ಬಸ್? ವೇರ್ ಶುಡ್ ಯು ವೆಯ್ಟ್ ಫಾರ್ ಬಸ್? ಹೂ ಶುಡ್ ವೆಯ್ಟ್ ಫಾರ್ ಬಸ್? ಹೌ ಲಾಂಗ್ ಶುಡ್ ಯು ವೆಯ್ಟ್ ಫಾರ್ ಬಸ್? ಈ ರೀತಿ ನಂಬರ್ ಆಫ್ WH ಕ್ವಶನ್ಸ್ ಅನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಅದಕ್ಕೆ ರೆಸ್ಪಾನ್ಸ್ ಅನ್ನ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್ ಇಂಗ್ಲಿಷ್ ಅನ್ನೋದು. ನೆಕ್ಸ್ಟ್ ಒಂದು ಎಕ್ಸಾಂಪಲ್ಸ್ಗೆ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ನೀವು ಡಿಸ್ಪ್ಲೇ ಆಗ್ತಾ ಇದೆ ನೋಡ್ರಿ. ಶಿ ಅನ್ನೋ ಸಬ್ಜೆಕ್ಟ್ನ ಬಳಸ್ಕೊಂಡು ಶಿ ಶುಡ್ ಪೇ ದ ಫೀಸ್, ಶಿ ಶುಡ್ ಪೇ ದ ಫೀಸ್, ಅವಳು ಶುಲ್ಕವನ್ನು ಕಟ್ಟಬೇಕು ಅಥವಾ ಪಾವತಿಸಬೇಕು ಅನ್ನೋದಕ್ಕೆ ಶಿ ಶುಡ್ ಪೇ ದ ಫೀಸ್, ಅವಳು ಶುಲ್ಕವನ್ನು ಪಾವತಿಸಬೇಕು ಅನ್ನೋದಕ್ಕೆ ನಾವು ಶಿ ಶುಡ್ ಪೇ ದ ಫೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ನೀವು ಅದೇ ರೀತಿ ಎಸ್ಆರ್ನೋ ಕ್ವಶನ್ ಅಂಡ್ WH ಕ್ವಶನ್ಸ್ ಆಮೇಲೆ ರೆಸ್ಪಾನ್ಸ್ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್, ದೇ ಶುಡ್ ಒಬೇ ದ ರೂಲ್ಸ್. ದೇ ಶುಡ್ ಒಬೇ ದ ರೂಲ್ಸ್ ಅಂದರೆ ಅವರು ನಿಯಮಗಳನ್ನು ಪಾಲಿಸಬೇಕು, ನಿಯಮಗಳನ್ನು ಅನುಸರಿಸಬೇಕು, ಫಾಲೋ ಆಗಬೇಕು ನಿಯಮಗಳನ್ನ ಅಂತ ಹೇಳ್ಬಿಟ್ಟು ಅರ್ಥ. ಅವರು ನಿಯಮಗಳನ್ನು ಪಾಲಿಸಬೇಕು ಅಥವಾ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದಕ್ಕೆ ನಾವು ಇಂಗ್ಲೀಷ್ನಾಗೆ ದೇ ಶುಡ್ ಒಬೇ ದ ರೂಲ್ಸ್ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್, ಟೀಚರ್ ಶುಡ್ ಕಂಪ್ಲೀಟ್ ದ ಸಿಲೆಬಸ್. ಟೀಚರ್ ಶುಡ್ ಕಂಪ್ಲೀಟ್ ಆರ್ ಟೀಚರ್ ಶುಡ್ ಫಿನಿಶ್ ದ ಸಿಲೆಬಸ್ ಅಂದರೆ ಶಿಕ್ಷಕರು ಪಠ್ಯವನ್ನ ಪೂರ್ಣಗೊಳಿಸಬೇಕು ಅನ್ನೋದಕ್ಕೆ ನಾವು ಇಂಗ್ಲೀಷ್ನಾಗೆ ಟೀಚರ್ ಶುಡ್ ಕಂಪ್ಲೀಟ್ ದ ಸಿಲೆಬಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಫೈನಲಿ, ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್. ನೋಡ್ರಿ, ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್. ಇಂಡಿಯಾ ಅನ್ನೋದು ಇಲ್ಲಿ ಸಬ್ಜೆಕ್ಟು. ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್. ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡಬೇಕು, ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡಬೇಕು ಅನ್ನೋದಕ್ಕೆ ನಾವು ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನ ಈಗ ನೀವು ಶುಡ್ ಇಂಡಿಯಾ ಫೈಟ್ ಎಗನೆಸ್ಟ್ ಟೆರರಿಸಮ್, ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಾ ಅಂತ ಕೇಳೋದಕ್ಕೆ ಶುಡ್ ಇಂಡಿಯಾ ಫೈಟ್ ಎಗನೆಸ್ಟ್ ಟೆರರಿಸಮ್ ಅಂತ ಹೇಳ್ಬಿಟ್ಟು ಕ್ವಶನ್ ಆಯಿತು. ಅದಕ್ಕೆ ರೆಸ್ಪಾನ್ಸ್ ಎಸ್, ಇಂಡಿಯಾ ಶುಡ್, ನೋ ಶುಡಂಟ್. ಹೌದು, ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕು, ಇಲ್ಲ ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಡೋ ಅವಶ್ಯಕತೆ ಇಲ್ಲ. ಎರಡೂ ರೀತಿಯ ರೆಸ್ಪಾನ್ಸ್ ಅನ್ನ ನೀವು ಕೆಳಗಡೆ ಎಸ್ಆರ್ನೋ ಕ್ವಶನ್ಸ್ಗೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಹೋಗ್ತೀರಾ. ಅದೇ WH ಕ್ವಶನ್ಸ್ ಮಾಡೋಣ, ನೋಡೋಣ. ವೈ ಶುಡ್ ಇಂಡಿಯಾ ಫೈಟ್ ಎಗನೆಸ್ಟ್ ಟೆರರಿಸಮ್, ಭಾರತ ಭಯೋತ್ಪಾದನೆಯ ವಿರುದ್ಧ ಯಾಕೆ ಹೋರಾಡಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳೋದಕ್ಕೆ ವೈ ಶುಡ್ ಇಂಡಿಯಾ ಫೈಟ್ ಎಗನೆಸ್ಟ್ ಟೆರರಿಸಮ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ವಿ. ಅದಕ್ಕೆ ರೆಸ್ಪಾನ್ಸ್ ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್ ಬಿಕಾಸ್ ಆಫ್ ಇಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಫ್ರಂಟ್ ಆಫ್ ಇಂಡಿಯಾ ಅಂಡ್ ವರ್ಲ್ಡ್ ಕಮ್ಯುನಿಟಿ ಆರ್ ಗ್ಲೋಬ್ ಕಮ್ಯುನಿಟಿ. ಜಗತ್ತು ಮತ್ತು ಭಾರತದ ಮುಂದೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಇವತ್ತು ಭಯೋತ್ಪಾದನೆ. ಆದ್ರಿಂದ ಇಂಡಿಯಾ ಶುಡ್ ಫೈಟ್ ಎಗನೆಸ್ಟ್ ಟೆರರಿಸಮ್ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ನೀವು ಹೇಳ್ಬಹುದು ಅಂತ. ಫ್ರೆಂಡ್ಸ್, ಇಷ್ಟು ಕೂಡ ಶುಡ್ ಅನ್ನೋ ಮಾಡೆಲ್ಗೆ ಸಂಬಂಧಿಸಿದಂತೆ ಹೇಗೆ ನಾವು ಫಾರ್ಮುಲಾ ಹಾಕೊಂಡು ಸೆಂಟೆನ್ಸ್ ಮಾಡಬೇಕು, ಎಸ್ಆರ್ನೋ ಕ್ವಶನ್ ಮಾಡಬೇಕು, WH ಕ್ವಶನ್ ಮಾಡಬೇಕು, ಅಂಡ್ ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಕಲ್ತೀವಿ. ಈಗ ಶುಡಂಟ್, ಅದರಲ್ಲಿ ಮುಂದುವರೆದ ಭಾಗ ಶುಡಂಟ್ ಅಂತಕ್ಕಂಥದ್ದು. ಶುಡಂಟ್ ಅಂದರೆ ಶುಡ್ ಪ್ಲಸ್ ನಾಟ್ ಶುಡಂಟ್ ಆಗುತ್ತೆ, ಶುಡ್ ನಾಟ್ ಆಗುತ್ತೆ. ಶುಡ್ ನಾಟ್ನ ಸ್ಟ್ಯಾಂಡರ್ಡ್ ರೂಪವೇ ಶುಡಂಟ್, ಶುಡ್ನ ನೆಗೆಟಿವ್ ರೂಪ. ಶುಡ್ ಪ್ಲಸ್ ನಾಟ್ ಶುಡ್ ನಾಟ್ ಆಯಿತು. ಶುಡ್ ನಾಟ್ನ ಸ್ಟ್ಯಾಂಡರ್ಡ್ ರೂಪವೇ ಶುಡಂಟ್. ಶುಡಂಟ್ ಅಂದರೆ ಬಾರದು ಅಂತ ಅರ್ಥ. ಅಲ್ಲಿ ಶುಡ್ ಅಂದರೆ ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಇಲ್ಲಿ ಶುಡಂಟ್ ಅಂದರೆ ಬಾರದು, ಅಂದ್ರೆ ಮಾಡಬಾರದು, ಹೋಗಬಾರದು, ಗೆಲ್ಲಬಾರದು, ಆಡಬಾರದು, ತಿನ್ನಬಾರದು, ಕೇಳಬಾರದು, ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ನಾವು ಶುಡ್ ನಾಟ್ ಆರ್ ಶುಡಂಟ್ ಅಂತಕ್ಕಂಥ ಮಾಡೆಲ್ನ ಬಳಸ್ಕೊಂಡು ನಾವು ಸೆಂಟೆನ್ಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಡಿಯರ್ ಫ್ರೆಂಡ್ಸ್, ಇದರ ಕಂಡೀಷನ್ ಏನು ಅನ್ನೋದಾದ್ರೆ, ಮಾಡಬಾರದಂತಹ ಕೆಲಸಗಳನ್ನು ಕುರಿತು ಹಿರಿಯರು ಕಿರಿಯರಿಗೆ ಸಲಹೆ, ಆಜ್ಞೆ, ಆದೇಶಗಳನ್ನು ನೀಡಲು ಶುಡಂಟ್ ಅಂತಕ್ಕಂಥ ಮಾಡೆಲನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಹೇಗೆ ಶುಡಂಟ್ ಅಂತಕ್ಕಂಥ ಮಾಡೆಲ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಹೇಗೆ, WH ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ, ಎಸ್ಆರ್ನೋ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ, ಅವಕ್ಕೆ ರೆಸ್ಪಾನ್ಸ್ ಹೇಗೆ, ಇದೆಲ್ಲವನ್ನು ಕೂಡ ಮುಂದೆ ನಾವು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸಬ್ಜೆಕ್ಟ್ ಈ ಸೇಮ್ ಅಲ್ಲಿ ತಗೊಂಡಿದ್ವಿ, ಇಲ್ಲಿ ತಗೊಂಡಿದ್ವಿ. ಶುಡ್ಗೆ ನೆಗೆಟಿವ್ ರೂಪವೇ ಶುಡಂಟ್ ಆರ್ ಶುಡ್ ನಾಟ್.
ಅಲ್ಲಿ ಫಾರ್ಮುಲಾ ಡಿಸ್ಪ್ಲೇ ಆಗ್ತಾ ಇದೆ. ಸಬ್ಜೆಕ್ಟ್ ಪ್ಲಸ್ ಮಾಡಲ್ ಪ್ಲಸ್ ನಾಟ್, ಅಂದ್ರೆ ಮಾಡಲ್ನ ಜೊತೆಗೆ ನಾಟನ್ನ ಸೇರಿಸಿದಾಗ, ಶುಡ್ನ ಜೊತೆಗೆ ನಾಟ್ ಸೇರಿಸೋದು ಅಂದ್ರೆ ಮಾಡಲ್ನ ಜೊತೆಗೆ ನಾಟ್ ಸೇರಿಸ್ತಕ್ಕಂಥದ್ದು ಅಂತ ಅರ್ಥ. ನಾಟ್ಗೆ ಸೇರಿಸಿದ್ರೆ ಅದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಸಬ್ಜೆಕ್ಟ್ ಮಾಡಲ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್. ಅಂದ್ರೆ ಈಗ ಸಬ್ಜೆಕ್ಟ್ ಈ ತಗೊಂಡ್ವಿ, ಮಾಡಲ್ ಶುಡ್ ತಗೊಂಡ್ವಿ, ಆಮೇಲೆ ನಾಟ್ ತಗೊಂಡ್ವಿ. ಶುಡ್ ಪ್ಲಸ್ ನಾಟ್ ಅನ್ನ ಸ್ಟ್ಯಾಂಡರ್ಡ್ ರೂಪವಾಗಿ ನಾವು ಅಲ್ಲಿ ಶುಡಂಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಶುಡಂಟ್ ಅಂದ್ರೆ ಈ ಶುಡಂಟ್ ನಾವು ವರ್ಬ್ ಅಲ್ಲಿ ಡೂ ತಗೊಂಡಿದ್ವಲ್ಲ ಅದೇ ವರ್ಬನ್ನ ಇಲ್ಲೂ ಕೂಡ ಡೂ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಈ ಶುಡಂಟ್ ಡೂ ಆಬ್ಜೆಕ್ಟ್ ದ ಪ್ರಾಜೆಕ್ಟ್, ಅಂದ್ರೆ ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ಅಂತ ಸೆಂಟೆನ್ಸ್ ಆಯ್ತು. ಇದಕ್ಕೆ ಅರ್ಥ ಏನು ಅಂದ್ರೆ ಅವನು ಪ್ರಾಜೆಕ್ಟ್ ಅನ್ನ ಮಾಡಬಾರದು, ಅವನು ಪ್ರಾಜೆಕ್ಟ್ ಅನ್ನ ಮಾಡಬಾರದು ಅನ್ನೋದಕ್ಕೆ ನಾವು ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಇದಕ್ಕೆ ಎಸ್ ಆರ್ ನ ಕ್ವಶನ್ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ ವೆರಿ ಸಿಂಪಲ್. ಸಬ್ಜೆಕ್ಟ್ ಅಂಡ್ ಮಾಡಲ್ ಇಂಟರ್ಚೇಂಜ್ ಲಾಸ್ಟ್ ಕ್ವಶನ್ ಮಾರ್ಕ್. ಸಬ್ಜೆಕ್ಟ್ ಅಂಡ್ ಮಾಡಲ್ ಇಂಟರ್ಚೇಂಜ್ ಆಗಿ ಲಾಸ್ಟ್ ಒಂದು ಕ್ವಶನ್ ಮಾರ್ಕ್ ಇದೆ ಅಂದ್ರೆ ಅದು ಎಸ್ ಆರ್ ನ ಕ್ವಶನ್ ಆಯ್ತು. ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ನೆಗೆಟಿವ್ ಸೆಂಟೆನ್ಸ್. ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ನೆಗೆಟಿವ್ ಎಸ್ ಆರ್ ನ ಕ್ವಶನ್. ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಮಾಡಬಾರ್ದಾ ಅನ್ನೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್. ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವ್ನು ಪ್ರಾಜೆಕ್ಟ್ ನ ಮಾಡಬಾರ್ದಾ ಅನ್ನೋದಕ್ಕೆ ನಾವು ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ಅಂತ ಕರಿತೀವಿ. ಅಂದ್ರೆ ಇಂಟರ್ಚೇಂಜ್ ಆಫ್ ಸಬ್ಜೆಕ್ಟ್ ಅಂಡ್ ಮಾಡಲ್ ಲಾಸ್ಟ್ ಒಂದು ಕ್ವಶನ್ ಮಾರ್ಕ್ ಅಂದ್ರೆ ಅದು ಎಸ್ ಆರ್ ನ ಕ್ವಶನ್ ಆಯ್ತು. ಅದಕ್ಕೆ ಆನ್ಸರ್ ಹೌದು ಅವ್ನು ಮಾಡಬಾರ್ದು ಪ್ರಾಜೆಕ್ಟ್ ಅಂತ ಇದ್ರೆ ಎಸ್ ಈ ಶುಡಂಟ್, ಇಲ್ಲ ಅವ್ನು ಮಾಡಬೇಕು ಅಂತ ಇದ್ರೆ ನೋ ಈ ಶುಡ್ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ WH ಕ್ವಶನ್ ಆ್ಯಡ್ ಮಾಡ್ಕೊಳ್ತಕ್ಕಂಥ. WH ಕ್ವಶನ್ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ಸಿಂಪಲ್. ಒಂದು ಸೆಂಟೆನ್ಸ್ ಮಾಡಿದ್ವಿ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಒಂದು ಸೆಂಟೆನ್ಸ್ ಆಗಿದೆ. ಸೆಂಟೆನ್ಸ್ ಆದ್ಮೇಲೆ ಅದನ್ನ ಎಸ್ ಆರ್ ನ ಕ್ವಶನ್ ಮಾಡ್ಕೊಂಡ್ವಿ. ಈ ಎಸ್ ಆರ್ ನ ಕ್ವಶನ್ ಆದ ನಂತರ ಮುಂದ್ಗಡೆಗೆ WH ಕ್ವಶನ್. WH ಕ್ವಶನ್ ಅಂದ್ರೆ ವೈ, ವೇರ್, ವೆನ್, ಹೌ ಮಚ್, ಹೌ ಲಾಂಗ್, ಹೌ ಫಾರ್, ಹೂ, ವಾಟ್, ಇವನ್ನೆಲ್ಲವನ್ನು ಕೂಡ ನಾವು WH ಕ್ವಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮುಂದೆ WH ಕ್ವಶನ್ ಸೇರಿಸಿ ಲಾಸ್ಟ್ ಒಂದು ಕ್ವಶನ್ ಮಾರ್ಕ್. ಅದು ಕ್ಯಾಶುಯಲ್ ಆಗಿ ಎಸ್ ಆರ್ ನ ಕ್ವಶನ್ ಅಲ್ಲಿ ಇರುತ್ತೆ. ಜಸ್ಟ್ ಈಗ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ಅಂತ ಇತ್ತು. ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ಅಂತ ಇದ್ದಾಗ ಅದಕ್ಕೆ ವೈ ಆರ್ ವೇರ್ ಆರ್ ವೆನ್ ಆರ್ ಹೌ ಆರ್ ಹೌ ಲಾಂಗ್ ಈ ರೀತಿಯ WH ಕ್ವಶನ್ಸ್ ಅನ್ನ ಆ್ಯಡ್ ಮಾಡಿದ್ರೆ ಅದು WH ಕ್ವಶನ್ ಆಗ್ತಾ ಹೋಗುತ್ತೆ. ಈಗ ನೋಡ್ರಿ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ವೈ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಏಕೆ ಮಾಡಬಾರದು ಅಥವಾ ಏಕೆ ಅವನು ಪ್ರಾಜೆಕ್ಟ್ ಅನ್ನ ಮಾಡಬಾರದು ಅನ್ನೋದಕ್ಕೆ ನಾವು ವೈ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ವೈ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಿಮ್ಮ ಫ್ರೆಂಡ್ ಬಗ್ಗೆ ನಿಮ್ಗೆ ಕ್ವಶನ್ ಕೇಳಿದಾಗ ನೀವು ಅದಕ್ಕೆ ರೆಸ್ಪಾನ್ಸ್ ಹೇಳ್ಬೋದು. ಬಿಕಾಸ್ ಆಫ್ ದ ಪ್ರಾಜೆಕ್ಟ್ ಈಸ್ ಇನ್ ಪ್ರಾಬ್ಲಮ್, ಇಟ್ ಹ್ಯಾಸ್ ಸಮ್ ಲಿಟಿಗೇಷನ್ಸ್, so that you shouldn't do the project. If we do take to do the project, if take to do the project, you will definitely face number of problems, so that you should not do the project. And they will response ಹೇಳ್ಬೋದು. And the next ಇನ್ನೊಂದು ಕ್ವಶನ್ ನೋಡೋಣ. ವೇರ್ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಎಲ್ಲಿ ಮಾಡಬಾರ್ದು ಅನ್ನೋದಕ್ಕೆ ನಾವು ವೇರ್ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಎಲ್ಲಿ ಮಾಡಬಾರ್ದು, ಅವನ ಪ್ರಾಜೆಕ್ಟ್ ನ ಬೆಂಗಳೂರು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಮಾಡಬಾರ್ದು, ಬೇರೆ ಡಿಸ್ಟಿಕ್ಗಳಲ್ಲಿ ಮಾಡಬಾರ್ದು. ಯಾಕಂದ್ರೆ ಈ ಪ್ರಾಜೆಕ್ಟ್ ಬೆಂಗಳೂರು ಅರ್ಬನ್ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಹೇಳ್ಬೇಕು. ಯು ಶುಡಂಟ್ ಡೂ ದ ಪ್ರಾಜೆಕ್ಟ್ ಅದರ್ ಡಿಸ್ಟ್ರಿಕ್ಟ್ಸ್ ಎಕ್ಸೆಪ್ಟ್ ಬೆಂಗಳೂರು ಅರ್ಬನ್ ಅಂತ ಹೇಳ್ಬಿಟ್ಟು ಆನ್ಸರ್ ಹೇಳ್ಬೇಕು ಅಂತ. ನೆಕ್ಸ್ಟ್ WH ಕ್ವಶನ್. ವೆನ್ ಶುಡಂಟ್ ಈ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಯಾವಾಗ ಮಾಡಬಾರ್ದು. ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ಟುಡೇ ಆರ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಆರ್ ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ಟಿಲ್ 2025 ಈ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ. ಆಮೇಲೆ ಹೂ ಶುಡಂಟ್ ಡೂ ದ ಪ್ರಾಜೆಕ್ಟ್, ಯಾರು ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸಬ್ಜೆಕ್ಟ್ಗೆ ಫೋಕಸ್ ಮಾಡಿ ಕ್ವಶನ್ ಕೇಳ್ತಾ ಇರೋದ್ರಿಂದ ಸಬ್ಜೆಕ್ಟ್ ಕ್ವಶನ್ ಅಲ್ಲಿ ಇರೋದಿಲ್ಲ, ಅದು ಆನ್ಸರ್ ಅಲ್ಲಿ ಬರುತ್ತೆ. ಹೂ ಶುಡಂಟ್ ಡೂ ದ ಪ್ರಾಜೆಕ್ಟ್ ಅಂದ್ರೆ ಈ ಶುಡಂಟ್ ಡೂ ದ ಪ್ರಾಜೆಕ್ಟ್, ಅವನು ಪ್ರಾಜೆಕ್ಟ್ ನ ಮಾಡಬಾರ್ದು ಅಂತ ಆಯ್ತು. ಯಾರು ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು, ಅವನು ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು. ಹೂ ಶುಡಂಟ್ ಡೂ ದ ಪ್ರಾಜೆಕ್ಟ್, ಈ ಶುಡಂಟ್ ಡೂ ದ ಪ್ರಾಜೆಕ್ಟ್. ಅಂಡ್ ದೆನ್ ನೆಕ್ಸ್ಟ್ ಆಬ್ಜೆಕ್ಟ್ಗೆ ಫೋಕಸ್ ಮಾಡಿ ಕ್ವಶನ್ ಕೇಳ್ತಾ ಇದೀವಿ. ವಾಟ್ ಶುಡಂಟ್ ಹಿ ಡೂ, ಅವನು ಏನು ಮಾಡಬಾರ್ದು. ವಾಟ್ ಶುಡಂಟ್ ಹಿ ಡೂ, ಅವನು ಏನು ಮಾಡಬಾರ್ದು ಅನ್ನೋದಕ್ಕೆ ನಾವು ವಾಟ್ ಶುಡಂಟ್ ಹಿ ಡೂ, ಈ ಶುಡಂಟ್ ಡೂ ಪ್ರಾಜೆಕ್ಟ್ ಅನ್ನೋದು ಆನ್ಸರ್ ಆಯ್ತು. ದ ನೆಕ್ಸ್ಟ್ WH ಕ್ವಶನ್ ನೋಡೋದಾದ್ರೆ ಹೌ ಲಾಂಗ್ ಶುಡಂಟ್ ಹಿ ಡೂ ದ ಪ್ರಾಜೆಕ್ಟ್, ಅವನು ಎಷ್ಟು ದಿನ ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು ಅನ್ನೋದಕ್ಕೆ ಹೌ ಲಾಂಗ್ ಶುಡಂಟ್ ಹಿ ಡೂ ದ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಶುಡಂಟ್ ಡೂ ದ ಪ್ರಾಜೆಕ್ಟ್ ಟಿಲ್ 2030 ಆರ್ ಟಿಲ್ 2025 ಈ ರೀತಿ ನೀವು ಡೇಟ್ಸ್ ಆರ್ ಪರ್ಟಿಕ್ಯುಲರ್ ಡೇಟ್ನ ಕೊಡ್ತಾ ಹೋಗ್ಬೋದು. ಇಷ್ಟು ಕೂಡ ನೆಗೆಟಿವ್ ಸೆಂಟೆನ್ಸ್ಗೆ
ಎಸ್ ಆರ್ ನೋ ಕ್ವಶನ್ಗೆ ರೆಸ್ಪಾನ್ಸ್, ಆಮೇಲೆ WH ಕ್ವಶನ್ ಅಂತಕ್ಕಂಥದ್ದು. ಆಮೇಲೆ ಸಮ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ವರ್ಬ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಶುಡ್ ಅನ್ನೋದನ್ನ ಜಾಸ್ತಿ ನಾವು ಎಂತೆಂಥದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಅನ್ನೋದಕ್ಕೆ ಸಂಬಂಧ ಸಮ್ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್. ನಂಬರ್ 1 ಎಕ್ಸಾಂಪಲ್ ಈಸ್ ಐ ಶುಡಂಟ್ ಡ್ರಿಂಕ್ ಕಾಫಿ. ನಾನು ಕಾಫಿಯನ್ನು ಕುಡಿಯಬಾರದು. ನಾನು ಕಾಫಿಯನ್ನು ಕುಡಿಬಾರ್ದು ಅನ್ನೋದಕ್ಕೆ ಐ ಶುಡಂಟ್ ಡ್ರಿಂಕ್ ಕಾಫಿ ಅಂತ ಕರಿತೀವಿ ಇಂಗ್ಲೀಷ್ನಾಗೆ. ಅದನ್ನೇ ಈಗ ಎಸ್ ಆರ್ ನೋ ಕ್ವಶನ್ ಮಾಡಿದ್ರೆ ಶುಡಂಟ್ ಐ ಡ್ರಿಂಕ್ ಕಾಫಿ, ನಾನು ಕಾಫಿಯನ್ನು ಕುಡಿಯಬಾರ್ದ? ಎಸ್ ಐ ಶುಡಂಟ್, ಹೌದು ನಾನು ಕುಡಿಬಾರ್ದು. ನೋ ಐ ಶುಡ್, ಇಲ್ಲ ನಾನು ಕುಡಿಬೇಕು. ವೈ ಶುಡಂಟ್ ಐ ಡ್ರಿಂಕ್ ಕಾಫಿ, ನಾನು ಕಾಫಿಯನ್ನು ಏಕೆ ಕುಡಿಯಬಾರದು? ವೆನ್ ಶುಡಂಟ್ ಐ ಡ್ರಿಂಕ್ ಕಾಫಿ, ವೈ ಶುಡಂಟ್ ಐ ಡ್ರಿಂಕ್ ಕಾಫಿ, ನಾನು ಕಾಫಿಯನ್ನು ಏಕೆ ಕುಡಿಯಬಾರದು ಅಂತ ಕ್ವಶನ್ಗೆ ಆನ್ಸರ್ ಬೇಕಾದ್ರೆ ಮೈ ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ಟು ಮೀ that is you should not drink coffee because of you have some problem, so that you should avoid the coffee ಅಂತ ಹೇಳ್ಬಿಟ್ಟು ಡಾಕ್ಟರ್ ನಂಗೆ ಸಜೆಷನ್ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಕಾಫಿಯನ್ನು ಕುಡಿಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ವೈ ಶುಡಂಟ್ ಐ ಡ್ರಿಂಕ್ ಕಾಫಿ ಅಂತ ಹೇಳ್ಬಿಟ್ಟು ಕ್ವಶನ್ ನಮಗೆ ನಾವೇ ಕೇಳ್ಕೊಂಡು ಆನ್ಸರ್ ಆ ರೀತಿ ಪ್ರಾಕ್ಟೀಸಲ್ಲಿ ನೀವು ಮಾಡ್ತಾ ಹೋಗ್ರಿ ಅಂತ. ಆಮೇಲೆ ವೆನ್ ಶುಡಂಟ್ ಐ ಡ್ರಿಂಕ್ ಕಾಫಿ ಆರ್ ವೇರ್ ಶುಡಂಟ್ ಐ ಡ್ರಿಂಕ್ ಕಾಫಿ, ವಾಟ್ ಶುಡ್ ನಾಟ್ ಐ ಡ್ರಿಂಕ್, ಹೂ ಶುಡಂಟ್ ಡ್ರಿಂಕ್ ಕಾಫಿ, ನಂಬರ್ ಆಫ್ WH ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ಗೆ ಹೋಗೋಣ. ವಿ ಶುಡಂಟ್ ಬ್ರೇಕ್ ದ ರೂಲ್ಸ್, ನಾವು ನಿಯಮಗಳನ್ನು ಉಲ್ಲಂಘಿಸಬಾರದು ಅನ್ನೋದಕ್ಕೆ ನಾವು ವಿ ಶುಡಂಟ್ ಬ್ರೇಕ್ ದ ರೂಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ, ಯು ಶುಡಂಟ್ ರೈಟ್ ಎನಿಥಿಂಗ್. ಮುಂದಕ್ಕೆ ಬೇಕಾದ್ರೆ ನೀವು ಸೆಂಟೆನ್ಸ್ ಬೆಳೆಸ್ಕೋಬೋದು ಅಥವಾ ಮುಂದಕ್ಕೆ ಬೆಳೆಸ್ತಾ ಹೋಗ್ಬೋದು ಸೆಂಟೆನ್ಸ್. ನಾನು ಯಾಕೆ ಇಲ್ಲಿ ಬೆಳೆಸ್ತಿಲ್ಲ, ತುಂಬ ಈಸಿಯಾಗಿ ಕಲಿಸ್ತಾ ಹೋಗ್ತಿದೆ. ಅಂದರೆ ಲರ್ನಿಂಗ್ ಪ್ರೋಸೆಸ್ ಅಂತಕ್ಕಂಥದ್ದು ತುಂಬ ಈಸಿಯಾಗಿ ಸ್ಟಾರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಲಿಂಕ್ ವರ್ಡ್ಗಳನ್ನ ಆ್ಯಡ್ ಮಾಡಿಕೊಂಡು ಸೆಂಟೆನ್ಸನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮುಂದಿನ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಯು ಶುಡಂಟ್ ರೈಟ್ ಎನಿಥಿಂಗ್ ಅಂತ ಇದೆ. ಬೇಕಾದರೆ ಮುಂದಕ್ಕೆ ನೀವು ಯು ಶುಡಂಟ್ ರೈಟ್ ಎನಿಥಿಂಗ್ ಆನ್ ಫ್ರಂಟ್ ಪೇಜ್, ಯು ಶುಡಂಟ್ ರೈಟ್ ಎನಿಥಿಂಗ್ ಆನ್ ಕಾಂಪೌಂಡ್ ವಾಲ್ಗಳ ಮೇಲೆ ನೀನು ಏನೂ ಬರೆಯಬಾರದು ಅನ್ನೋದಕ್ಕೆ ಯು ಶುಡಂಟ್ ರೈಟ್ ಎನಿಥಿಂಗ್ ಆನ್ ಫ್ರಂಟ್ ಪೇಜ್. ಮೊದಲನೇ ಶೀಟಲ್ಲಿ ನೀನು ಏನೂ ಬರೀಬಾರ್ದು ಅಂತ ಹೇಳೋದಕ್ಕೆ ಯು ಶುಡಂಟ್ ರೈಟ್ ಎನಿಥಿಂಗ್ ಆನ್ ಫ್ರಂಟ್ ಪೇಜ್. ರೀತಿ ಮುಂದಕ್ಕೆ ನೀವು ಸೆಂಟೆನ್ಸ್ನ ಲಿಂಕ್ ಮಾಡಿಕೊಂಡು ಹೋಗಬಹುದು. ಅಂಡ್ ದ ನೆಕ್ಸ್ಟ್, ಶಿ ಶುಡಂಟ್ ಓಪನ್ ದ ಡೋರ್. ಅವಳು ಬಾಗಿಲನ್ನು ತೆರಿಬಾರದು, ಬಾಗಿಲನ್ನ ಓಪನ್ ಮಾಡಬಾರ್ದು ಅನ್ನೋದಕ್ಕೆ ಶಿ ಶುಡಂಟ್ ಓಪನ್ ದ ಡೋರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಇಂಗ್ಲೀಷ್ನಾಗೆ ಅಂತಕ್ಕಂಥ. ಅನದರ್ ಎಕ್ಸಾಂಪಲ್ ಈಸ್ ದೇ ಶುಡಂಟ್ ಅಕ್ಸೆಪ್ಟ್ ದಿಸ್. ಅವರು ಇದನ್ನು ಒಪ್ಪಬಾರ್ದು ಅನ್ನೋದಕ್ಕೆ ಇಂಗ್ಲೀಷ್ನಾಗೆ ದೇ ಶುಡಂಟ್ ಅಕ್ಸೆಪ್ಟ್ ದಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಶುಡ್ ನಾಟ್ ಫರ್ಗೆಟ್ ದಿಸ್ ಫಾರ್ಮುಲಾ. ವಿದ್ಯಾರ್ಥಿಗಳು ಈ ಸೂತ್ರವನ್ನು ಮರೆಯಬಾರದು ಅನ್ನೋದಕ್ಕೆ ಸ್ಟೂಡೆಂಟ್ ಶುಡ್ ನಾಟ್ ಫರ್ಗೆಟ್ ದಿಸ್ ಫಾರ್ಮುಲಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಲಾಸ್ಟ್ ಒನ್, ಬಾಯ್ಸ್ ಶುಡ್ ನಾಟ್ ಸಿಟ್ ಆನ್ ಕಾಂಪೌಂಡ್ ವಾಲ್. ಕಾಂಪೌಂಡ್ ಗೋಡೆಯ ಮೇಲೆ ಹುಡುಗರು ಕುಳಿತುಕೊಳ್ಳಬಾರದು ಅಥವಾ ಹುಡುಗರು ಕಾಂಪೌಂಡ್ ಗೋಡೆಯ ಮೇಲೆ ಕುಳಿತುಕೊಳ್ಳಬಾರದು. ಅದನ್ನೇ ಈಗ ಸಿಂಪಲ್ ಆಗಿ ನೀವು ಎಸ್ ಆರ್ ನೋ ಕ್ವಶನ್ ಮಾಡ್ರಿ. ಶುಡಂಟ್ ಬಾಯ್ಸ್ ಸಿಟ್ ಆನ್ ಕಾಂಪೌಂಡ್ ವಾಲ್, ಎಸ್ ಆರ್ ನೋ ಕ್ವಶನ್ ಆಯಿತು. WH ಕ್ವಶನ್ ಮಾಡೋದಾದ್ರೆ ವೈ ಶುಡಂಟ್ ಬಾಯ್ಸ್ ಸಿಟ್ ಆನ್ ಕಾಂಪೌಂಡ್ ವಾಲ್, ಬಿಕಾಸ್ ಆಫ್ ಇಟ್ ಇಸ್ ನಾಟ್ ಎ ಕಂಫರ್ಟ್ ಝೋನ್ ಟು ಸಿಟ್, ಸೊ ದಟ್ ಸ್ಟೂಡೆಂಟ್ಸ್ ಆರ್ ಬಾಯ್ಸ್ ಆರ್ ಎನಿವನ್ ಶುಡ್ ನಾಟ್ ಆರ್ ಶುಡಂಟ್ ಸಿಟ್ ಆನ್ ಕಾಂಪೌಂಡ್ ವಾಲ್ ಅಂತ ಹೇಳ್ಬಿಟ್ಟು ನೀವು ರೆಸ್ಪಾನ್ಸ್ ಹೇಳ್ರಿ. ಇಷ್ಟು ಕೂಡ ಶುಡ್ ಅನ್ನೋ ಮಾಡಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಸೆಂಟೆನ್ಸ್ ಮಾಡಬೇಕು, ಎಸ್ ಆರ್ ನೋ ಕ್ವಶನ್ ಮಾಡಬೇಕು, WH ಕ್ವಶನ್ ಮಾಡಬೇಕು, ರೆಸ್ಪಾನ್ಸು, ಆಮೇಲೆ ಶುಡ್ ನಾಟ್ ಅನ್ನ ಯಾವ ರೀತಿ ಬಳಸ್ಕೋಬೇಕು, ಏನಕ್ಕೆ ಬಳಸಬೇಕು, ಆ ಕಂಡೀಷನ್ಸ್ ಏನು ಅಂತಕ್ಕಂಥದ್ದನ್ನೆಲ್ಲವನ್ನು ಕೂಡ ತಿಳ್ಕೊಂಡ್ವಿ. ಮಸ್ಟ್ ಅನ್ನೋ ಮಾಡಲ್ನ ಏನಕ್ಕೆ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಯಾರ ಜೊತೆಗೆ ಯೂಸ್ ಮಾಡಬೇಕು ಅನ್ನೋ ಕಂಡೀಷನ್ನ ತಿಳ್ಕೊಂಡ ನಂತರ ನಾವು ಮುಂದೆ ಎಲ್ಲವನ್ನು ಕೂಡ ಎಕ್ಸಾಂಪಲ್ಸ್ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ಮಸ್ಟ್ ಅನ್ನೋ ಮಾಡಲ್ನ ಅಥವಾ ಆಕ್ಸಿಲರಿ ಮಾಡಲ್ನ ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ಕೆಲಸಗಳನ್ನು ಕುರಿತು ಮಾತನಾಡಲು ನಾವು ಮಸ್ಟ್ ಅನ್ನೋ ಮಾಡಲ್ನ ಯೂಸ್ ಮಾಡ್ತೀವಿ. ಅಂದ್ರೆ ನೀನು ಹೋಗ್ಲೇಬೇಕು ಕಡ್ಡಾಯವಾಗಿ. ದೇರ್ ಈಸ್ ನೋ ಅನದರ್ ವೇ, ದೇರ್ ಈಸ್ ನೋ ಎನಿ ಆಪ್ಷನ್, ಯು ಮಸ್ಟ್ ಡೂ ಇಟ್. ಈ ಕೆಲಸ ನಿನ್ನಿಂದಾನೇ ಆಗ್ಬೇಕು, ನೀನೇ ಮಾಡಬೇಕು, ನೀನೇ ಹೋಗ್ಬೇಕು, ನೀನೇ ಆಡ್ಬೇಕು
ಅಥವಾ ನೀನು ಹೋಗ್ಬೇಕು ಕಂಪಲ್ಸರಿಯಾಗಿ ಮಾಡಿರ್ತಕ್ಕಂಥ ಅಥವಾ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಕುರಿತು ಮಾತನಾಡಲು ನಾವು ಮಸ್ಟ್ ಅನ್ನೋ ಮಾಡಲ್ ಅನ್ನ ಅಥವಾ ಆಕ್ಸಿಲರಿ ಮಾಡಲ್ ಅನ್ನ ನಾವು ಬಳಸ್ತಾ ಹೋಗ್ಬೇಕಾಗುತ್ತೆ. ಇದರ ಕಂಡೀಷನ್ ಏನು ಅನ್ನೋದಾದ್ರೆ ಫೋರ್ಸ್ ನೆಸೆಸಿಟಿ, ಅಂದ್ರೆ ತುಂಬಾ ಫೋರ್ಸ್ ಇದೆ, ಕೆಲಸ ಮಾಡಲೇಬೇಕು ಅನ್ನೋ ಒಂದು ಒತ್ತಡ ಅಥವಾ ಫೋರ್ಸ್ ಇದೆ, ಕಂಪಲ್ಸರಿ ಇದೆ ಅಂದಾಗ, ಜೊತೆಗೆ ಕಂಪಲ್ಸರಿಯಾಗಿ ಅಡ್ವೈಸ್ ಮಾಡೋದಕ್ಕೂ ಕೂಡ ನಾವು ಮಸ್ಟ್ ಅನ್ನೋ ಆಕ್ಸಿಲರಿ ಮಾಡಲ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಕ್ಕೇನು ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ಯಾವ ರೀತಿ ಫಾರ್ಮುಲಾ ಹಾಕೊಂಡು ನಾವು ಚರ್ಚೆ ಮಾಡಿದ್ವೋ ಅದೇ ರೀತಿ ಇದಕ್ಕೂ ಕೂಡ ಫಾರ್ಮುಲಾ ಇದೆ. ಈಗಾಗಲೇ ನಾವು ಕ್ಯಾನ್, ಆಸ್ ಟು, ಹ್ಯಾವ್ ಟು, ಶುಡ್ ಅನ್ನೋ ಮಾಡಲ್ಗಳ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಏನು ಫಾರ್ಮುಲಾ ಇತ್ತು, ಫಸ್ಟ್ಗೆ ಸಬ್ಜೆಕ್ಟ್, ಆಮೇಲೆ ಮಾಡೆಲ್, ಆಮೇಲೆ ವರ್ಬ್ ಒನ್, ಆಫ್ಟರ್ ಆಬ್ಜೆಕ್ಟ್. ಈಗ ಸಬ್ಜೆಕ್ಟ್ ನಾವು ವಿ ಅನ್ನೋ ಸಬ್ಜೆಕ್ಟ್ ನ ತಗೊಂಡಿದೀವಿ. ಮಸ್ಟ್ ಇಲ್ಲಿ ಮಾಡಲ್ ಆಗಿರೋದ್ರಿಂದ ಮಸ್ಟ್ ಅನ್ನ ಹಾಕೋಬೇಕಾಗುತ್ತೆ. ವರ್ಬ್ ಒನ್ ಪೇ ಅನ್ನೋದನ್ನ ತಗೊಂಡಿದೀವಿ. ಆಬ್ಜೆಕ್ಟ್ ದ ಟ್ಯಾಕ್ಸ್, ಅಂದ್ರೆ ಸಬ್ಜೆಕ್ಟ್ ವಿ, ಮಾಡೆಲ್ ಮಸ್ಟ್, ವರ್ಬ್ ಒನ್ ಪೇ, ಆಬ್ಜೆಕ್ಟ್ ದ ಟ್ಯಾಕ್ಸ್. ವಿ ಮಸ್ಟ್ ಪೇ ದ ಟ್ಯಾಕ್ಸ್. ನಾವು ತೆರಿಗೆಯನ್ನ ಪಾವತಿಸಲೇಬೇಕು ಅಥವಾ ನಾವು ತೆರಿಗೆಯನ್ನ ಕಟ್ಟಲೇಬೇಕು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ವಿ ಮಸ್ಟ್ ಪೇ ದ ಟ್ಯಾಕ್ಸ್. ಇದನ್ನೇ ಈಗ ಎಸ್ಆರ್ನ ಕ್ವಶನ್ ಮಾಡೋದಾದ್ರೆ ಸೇಮ್ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡ್ದಂಗೆ ಸಬ್ಜೆಕ್ಟ್ ಅಂಡ್ ಮಾಡಲ್ ಇಂಟರ್ಚೇಂಜ್, ಅಂದ್ರೆ ಮಸ್ಟ್ ಈ ಕಡೆಗೆ, ವಿ ಆ ಕಡೆಗೆ, ಲಾಸ್ಟ್ ಒಂದು ಕ್ವಶನ್ ಮಾರ್ಕ್, ಮಸ್ಟ್ ವಿ ಪೇ ದ ಟ್ಯಾಕ್ಸ್. ನಾವು ತೆರಿಗೆಯನ್ನು ಪಾವತಿಸಲೇಬೇಕಾ ಅನ್ನೋ ಅರ್ಥದಲ್ಲಿ ನಾವು ಮಾತಾಡಬೇಕು ಅಂದಾಗ ಮಸ್ಟ್ ವಿ ಪೇ ದ ಟ್ಯಾಕ್ಸ್ ಅಂತ ಎಸ್ಆರ್ನ ಕ್ವಶನ್ ಕೇಳ್ತೀವಿ. ಈ ಎಸ್ಆರ್ನ ಕ್ವಶನ್ಗೆ ರೆಸ್ಪಾನ್ಸ್ ಏನಿರುತ್ತೆ ಅಂದ್ರೆ ಎಸ್ ಆರ್ ನೋ ಅನ್ನೋ ರೆಸ್ಪಾನ್ಸ್ ಇರುತ್ತೆ. ಹೌದು, ನಾವು ಕಟ್ಟಲೇಬೇಕು ಅನ್ನೋ ಒಂದು ಸಿಚುಯೇಷನ್ ಇದ್ದಾಗ ಎಸ್ ವಿ ಮಸ್ಟ್, ಇಲ್ಲ ನಾವು ಕಟ್ಟದೇ ಇದ್ರೂ ನಡೀತೈತೆ, ನಾವೇನು ಕಟ್ಟೋ ಅವಶ್ಯಕತೆ ಇಲ್ಲ, ವಿ ಆರ್ ವೆರಿ ಪೂರ್ ಪೀಪಲ್, ಅವರ್ ನ್ಯಾಷನಲ್ ಅವರ್ ಆನ್ಯುಯಲ್ ಇನ್ಕಮ್ ನಾಟ್ ಲೆಸ್ ದೆನ್ 8 lakh, 8 ಲಕ್ಷಕ್ಕಿಂತ ಜಾಸ್ತಿ ಆನ್ಯುಯಲ್ ಇನ್ಕಮ್ ಇಲ್ಲ, ನಾವು ಕಟ್ಟೋ ಅವಶ್ಯಕತೆ ಇಲ್ಲ, ನಾವು ಬಡವರು ಅನ್ನೋದನ್ನ ಹೇಳ್ಬೇಕಂದಾಗ ನೋ ವಿ ಮಸ್ಟ್ ನಾಟ್ ಅಂತ ನೀವು ರೆಸ್ಪಾನ್ಸ್ ಮಾಡ್ತಾ ಹೋಗಿ. ಇಷ್ಟು ಕೂಡ ಎಸ್ ಆರ್ ನ ಕ್ವಶನ್. ಸೆಂಟೆನ್ಸ್ ಮಾಡ್ಕೊಳ್ಳೋದು ಫಸ್ಟ್ಗೆ ಮಸ್ಟ್ ವಿ ಮಸ್ಟ್ ಪೇ ದ ಟ್ಯಾಕ್ಸ್, ಆಫ್ಟರ್ ಮಸ್ಟ್ ವಿ ಪೇ ದ ಟ್ಯಾಕ್ಸ್, ಅದಕ್ಕೆ ರೆಸ್ಪಾನ್ಸ್ ಎಸ್ ವಿ ಮಸ್ಟ್, ನೋ ವಿ ಮಸ್ಟ್ ನಾಟ್, ಈ ರೀತಿ ರೆಸ್ಪಾನ್ಸ್ ಇರ್ತಾ ಹೋಗುತ್ತೆ. ಆಫ್ಟರ್ ದಟ್ ಜಸ್ಟ್ ಸೆಂಟೆನ್ಸ್ ಆದ್ಮೇಲೆ ಎಸ್ ಆರ್ ನ ಕ್ವಶನ್ ಆದ್ಮೇಲೆ WH ಕ್ವಶನ್. WH ಕ್ವಶನ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಈಸಿ. ಜಸ್ಟ್ ಏನ್ ಎಸ್ ಆರ್ ನ ಕ್ವಶನ್ ಆಗಿರುತ್ತೆ ಅದರ ಮುಂಭಾಗದಲ್ಲಿ ವೈ ಅನ್ನೋದನ್ನ ಸೇರಿಸಿದೀವಿ ಅಂದ್ರೆ ಅದು WH ಕ್ವಶನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಮಸ್ಟ್ ವಿ ಪೇ ದ ಟ್ಯಾಕ್ಸ್ ಇತ್ತು, ಆಮೇಲೆ ವಿ ಮಸ್ಟ್ ಪೇ ದ ಟ್ಯಾಕ್ಸ್ ಅಂತ ಸೆಂಟೆನ್ಸ್ ಇತ್ತು, ಆಮೇಲೆ ಮಸ್ಟ್ ವಿ ಪೇ ದ ಟ್ಯಾಕ್ಸ್ ಅನ್ನೋದು ಎಸ್ ಆರ್ ನ ಕ್ವಶನ್ ಆಯ್ತು. ಅದೇ ಎಸ್ ಆರ್ ನ ಕ್ವಶನ್ಗೆ WH ಕ್ವಶನ್ ನ ವೈ ಅನ್ನೋದನ್ನ ಮುಂಭಾಗದಲ್ಲಿ ಆಡ್ ಮಾಡಿದ್ವಿ ನಾವು. ವೈ ಮಸ್ಟ್ ವಿ ಪೇ ದ ಟ್ಯಾಕ್ಸ್, ನಾವು ತೆರಿಗೆಯನ್ನ ಏಕೆ ಪಾವತಿಸಲೇಬೇಕು, ಆ ರೀತಿ ನಾವು ಕ್ವಶನ್ ಕೇಳೋದಕ್ಕೆ ವೈ ಮಸ್ಟ್ ಯು ಪೇ ದ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಂಬರ್ ಆಫ್ WH ಕ್ವಶನ್ಸ್ ನಾವು ಫ್ರೇಮ್ ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ವೆನ್ ಮಸ್ಟ್ ಯು ಪೇ ದ ಟ್ಯಾಕ್ಸ್, ನಾವು ತೆರಿಗೆಯನ್ನ ಯಾವಾಗ ಕಟ್ಟಲೇಬೇಕು ಅಥವಾ ಯಾವಾಗ ಪಾವತಿಸಲೇಬೇಕು ಅನ್ನೋದಕ್ಕೆ ವೆನ್ ಮಸ್ಟ್ ಯು ಪೇ ದ ಟ್ಯಾಕ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಏನನ್ನ ನಾವು ಕಟ್ಟಬೇಕು ಅಂತ ಇಂಗ್ಲಿಷ್ನಾಗ ನಾವು ಹೇಳ್ಬೇಕು ಅನ್ನೋದಾದ್ರೆ ಇಲ್ಲಿ ವಾಟ್ ಮಸ್ಟ್ ವಿ ಪೇ ಅಂತ ಇದೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಯಾಕಂದ್ರೆ ವೆನ್ ಮಸ್ಟ್ ವಿ ಪೇ ದ ಟ್ಯಾಕ್ಸ್ ಅಂತ ಹಿಂದೆ ಇತ್ತು. ಈಗ ಇಲ್ಲಿ ವಾಟ್ ಮಸ್ಟ್ ವಿ ಪೇ ದ ಟ್ಯಾಕ್ಸ್ ಅನ್ನೋದಿಲ್ಲ. ಯಾಕೆ ದ ಟ್ಯಾಕ್ಸ್ ಅನ್ನೋದಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಆಬ್ಜೆಕ್ಟ್ ನ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇರೋದ್ರಿಂದ ಅಲ್ಲಿ ಆಬ್ಜೆಕ್ಟ್ ಎಕ್ಸಿಟ್ ಆಗಿರುತ್ತೆ. ಬ್ರಾಕೆಟ್ ಅಲ್ಲಿ ಇದೆ ಆಬ್ಜೆಕ್ಟ್ ಎಕ್ಸಿಟ್ ಅಂತ. ಆಬ್ಜೆಕ್ಟ್ ನ ಕುರಿತು ನಾವು ಕ್ವಶನ್ ಕೇಳುವಾಗ ವಾಟ್ ಅನ್ನೋ WH ಕ್ವಶನ್ ಅನ್ನ ಯೂಸ್ ಮಾಡಿಕೊಂಡು ವಾಟ್ ಮಸ್ಟ್ ವಿ ಪೇ ಅಂತ ಕ್ವಶನ್ ಕೇಳಬೇಕು. ಆಮೇಲೆ ಸಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದೀವಿ ಅಂದಾಗ ಹೂ ಅನ್ನೋ WH ಕ್ವಶನ್ ನ ಬಳಸಬೇಕಾಗುತ್ತೆ. ಹೂ ಮಸ್ಟ್ ಪೇ ದ ಟ್ಯಾಕ್ಸ್, ಯಾರು ತೆರಿಗೆಯನ್ನ ಪಾವತಿಸಲೇಬೇಕು ಅನ್ನೋ ಕ್ವಶನ್ ಅನ್ನ ನಾವು ಇಂಗ್ಲಿಷ್ ನ ಕೇಳ್ಬೇಕಂದ್ರೆ ಹೂ ಮಸ್ಟ್ ಪೇ ದ ಟ್ಯಾಕ್ಸ್. ಇಲ್ಲಿ ಸಬ್ಜೆಕ್ಟ್ ಎಕ್ಸಿಟ್ ಆಗಿರುತ್ತೆ, ಸಬ್ಜೆಕ್ಟ್ ಎಕ್ಸಿಟ್, ಯಾಕಂದ್ರೆ ಅಲ್ಲಿ ಸಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಎಕ್ಸಿಟ್ ಆಗಿರುತ್ತೆ. ಸೊ ಹೂ ಮಸ್ಟ್ ಪೇ ದ ಟ್ಯಾಕ್ಸ್ ಅಂದ್ರೆ ಯಾರು ತೆರಿಗೆಯನ್ನ ಕಟ್ಟಲೇಬೇಕು ಅನ್ನೋದಕ್ಕೆ ನಾವು ಹೂ ಮಸ್ಟ್ ಪೇ ದ ಟ್ಯಾಕ್ಸ್ ಅಂತೀವಿ. And the next another one example, how many rupees must we pay the tax? ನಾವು ತೆರಿಗೆಯಾಗಿ ಎಷ್ಟು ರೂಗಳನ್ನ ಪಾವತಿಸಲೇಬೇಕು ಅನ್ನೋದಕ್ಕೆ how many rupees must we pay the tax ಅಂತ ಕರಿತೀವಿ. And then another question is how long must we pay the tax ಅಂದ್ರೆ ಎಷ್ಟು ದಿನ ನಾವು ತೆರಿಗೆಯನ್ನ ಪಾವತಿಸಲೇಬೇಕು ಅನ್ನೋದಕ್ಕೆ ನಾವು how long must we pay the tax ಅಂತ ನಾವು ಹೇಳ್ತಾ ಹೋಗ್ತೀವಿ. And then next ಇಷ್ಟು ಕೂಡ ಒಂದು ಮಸ್ಟ್ ಅನ್ನೋದನ್ನ ಸೆಂಟೆನ್ಸ್ ಮಾಡ್ಕೊಳ್ಳೋದು, ಮಸ್ಟ್ ಮಾಡಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸೆಂಟೆನ್ಸ್ ಮಾಡೋದು, ಯಾವ ರೀತಿ ಎಸ್ ಆರ್ ನ ಕ್ವಶನ್ ಮಾಡೋದು,
ಯಾವ ರೀತಿ ನಾವು WH ಕ್ವಶನ್ ಫ್ರೇಮ್ ಮಾಡೋದು, SR ನೋ ಕ್ವಶನ್ಸ್ಗೆ ರೆಸ್ಪಾನ್ಸ್ ಯಾವ ರೀತಿ ಮಾಡೋದು, ಇದೆಲ್ಲನೂ ಕೂಡ ಇಷ್ಟು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಸಮ್ ಎಕ್ಸಾಂಪಲ್ಸ್ ನಿಮ್ಮ ಪ್ರಾಕ್ಟೀಸ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ಪರ್ಪಸ್ ಇಂದ ಸಮ್ ಎಕ್ಸಾಂಪಲ್ಸ್ ಆರ್ ಡಿಸ್ಪ್ಲೇ ಇನ್ ಫ್ರಂಟ್ ಆಫ್ ಯು. ದಟ್ ಈಸ್ ನಂಬರ್ 1, ಯು ಮಸ್ಟ್ ಲೀವ್ ನೌ. ನೀನು ಈಗ ಬಿಡಲೇಬೇಕು, ನೀನೀಗ ಬಿಡಲೇಬೇಕು, ತುಂಬಾ ಅರ್ಜೆಂಟ್ ಕೆಲಸ ಇದೆ ಅಲ್ಲಿ, ನೀನು ಇಲ್ಲ ಕಂಪಲ್ಸರಿ ಅಲ್ಲಿ ಹೋಗಲೇಬೇಕು ಅನ್ನೋ ಸಿಚುಯೇಷನ್ ಇದ್ದಾಗ ಯು ಮಸ್ಟ್ ಲೀವ್ ನೌ. ನೀನೀಗ ಬಿಡಲೇಬೇಕು, ನೀನೀಗ ಹೊರಡಲೇಬೇಕು, ನೀನು ಇಲ್ಲಿ ಜಾಗ ಖಾಲಿ ಮಾಡಲೇಬೇಕು ಅನ್ನೋದಕ್ಕೆ ನಾವು ಯು ಮಸ್ಟ್ ಲೀವ್ ನೌ ಅಂತೀವಿ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡ್ರಿ, ಐ ಮಸ್ಟ್ ಗೋ ಟು ಹಾಸ್ಪಿಟಲ್. ನಾನು ಆಸ್ಪತ್ರೆಗೆ ಹೋಗಲೇಬೇಕು ಅನ್ನೋದಕ್ಕೆ ನಾವು ಐ ಮಸ್ಟ್ ಗೋ ಟು ಹಾಸ್ಪಿಟಲ್. ಇಲ್ಲಿ ಬೇಕಾದ್ರೆ ನೀವು ಸಬ್ಜೆಕ್ಟ್ ಚೇಂಜ್ ಮಾಡ್ಕೋಬಹುದು, ವರ್ಬ್ ಚೇಂಜ್ ಮಾಡ್ಕೋಬಹುದು, ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ಗೋ ಟು ದ ಹಾಸ್ಪಿಟಲ್, ನೀನು ಆಸ್ಪತ್ರೆಗೆ ಹೋಗಲೇಬೇಕು. ಐ ಮಸ್ಟ್ ವಿಸಿಟ್ ಡಾಕ್ಟರ್, ನಾನು ಡಾಕ್ಟರ್ನ ಭೇಟಿ ಆಗಬೇಕು. ಅಥವಾ ಐ ಮಸ್ಟ್ ಮೀಟ್ ಡಾಕ್ಟರ್. ಈ ರೀತಿ ನಂಬರ್ ಆಫ್ ಸೆಂಟೆನ್ಸ್ ನೀವು ಫ್ರೇಮ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಇಟ್ ಇಸ್ ವೆರಿ ಈಸಿ ಟು ಲರ್ನ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅದೇ ರೀತಿ ಥರ್ಡ್ ಎಕ್ಸಾಂಪಲ್ ಇದೆ, ಯು ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ಯಾರಾದರೂ ಸ್ಮೋಕ್ ಮಾಡ್ತಾ ಇರ್ತಾರೆ, ಸೊ ಸ್ಮೋಕಿಂಗ್ ಇಸ್ ವೆರಿ ಡೇಂಜರಸ್ ಟು ಹೆಲ್ತ್. ಅವಾಗ ಅವ್ರಿಗೆ ಸಜೆಷನ್ ಮಾಡಬೇಕು, ಕಂಪಲ್ಸರಿಯಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸಜೆಷನ್ ಕೊಡಬೇಕು. ಒಬ್ಬ ಡಾಕ್ಟರ್ಗೆ ಒಬ್ಬ ಪೇಷಂಟ್ಗೆ ಸಜೆಷನ್ ಕೊಡಬೇಕು. ಅವಾಗ ಅವನು ಹೇಳ್ತಾನೆ, ಯು ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ನೀನು ಸ್ಮೋಕಿಂಗ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋದಕ್ಕೆ ಯು ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ಯು ಮಸ್ಟ್ ಸ್ಟಾಪ್ ಡ್ರಿಂಕ್ ಆರ್ ಆಲ್ಕೋಹಾಲ್. ಈ ರೀತಿ ನಂಬರ್ ಆಫ್ ಸೆಂಟೆನ್ಸ್ ಮಾಡ್ರಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ, ಶಿ ಮಸ್ಟ್ ಪ್ರಿಪೇರ್ ಬ್ರೇಕ್ಫಾಸ್ಟ್. ಅವಳು ಆಹಾರವನ್ನ ಅಥವಾ ಉಪಹಾರವನ್ನ ಅಥವಾ ತಿಂಡಿಯನ್ನ ತಯಾರಿಸಲೇಬೇಕು ಅನ್ನೋದಕ್ಕೆ ಶಿ ಮಸ್ಟ್ ಪ್ರಿಪೇರ್ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್, ದೇ ಮಸ್ಟ್ ಸ್ಪೀಕ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಅನ್ನ ಮಾತನಾಡಲೇಬೇಕು ಅನ್ನೋದಕ್ಕೆ ದೇ ಮಸ್ಟ್ ಸ್ಪೀಕ್ ಇಂಗ್ಲಿಷ್ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅಂಡ್ ದ ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಸ್ಟೂಡೆಂಟ್ ಮಸ್ಟ್ ಫೇಸ್ ಪ್ರಾಬ್ಲಮ್. ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಎದುರಿಸಲೇಬೇಕು ಅನ್ನೋದಕ್ಕೆ ನಾವು ಸ್ಟೂಡೆಂಟ್ಸ್ ಮಸ್ಟ್ ಫೇಸ್ ಪ್ರಾಬ್ಲಮ್. ಇಷ್ಟು ಕೂಡ ಮಸ್ಟ್ ಅನ್ನೋ ಮಾಡೆಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕಮ್ಯುನಿಕೇಶನ್ ಮಾಡಬೇಕು, ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು, SR ನೋ ಕ್ವಶನ್, WH ಕ್ವಶನ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಅದಕ್ಕೆ ಕ್ವೈಟ್ ಆಪೋಸಿಟ್, ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುವ ಕೆಲಸಗಳನ್ನು ಕುರಿತು ನಾವು ಮಾತನಾಡಲು ಮಸ್ಟ್ ಅನ್ನೋ ಮಾಡಲನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಕಡ್ಡಾಯವಾಗಿ ಮಾಡಲೇಬಾರದಂತಹ ಕೆಲಸಗಳನ್ನು ಕುರಿತು ಮಾತನಾಡಲು ನಾವು ಮಸ್ಟ್ ನಾಟ್ ಎಂಬ ಮಾಡೆಲ್ ಅನ್ನ ಬಳಸಬೇಕು. ಏನು ಮಸ್ಟ್ ನಾಟ್ ಅಂದ್ರೆ, ಮಸ್ಟ್ ನಾಟ್ ಅನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಮಸ್ಟ್ ಪ್ಲಸ್ ನಾಟ್ ಇಸ್ ಈಕ್ವಲ್ ಟು ಮಸ್ಟಂಟ್ ಆಗುತ್ತೆ. ಅದನ್ನ ಸ್ಟ್ಯಾಂಡರ್ಡ್ ಆರ್ ಶಾರ್ಟ್ ಕಟ್ ಅಲ್ಲಿ ನಾವು ಮಸ್ಟಂಟ್ ಆ ರೀತಿ ಬಳಸ್ತಾ ಹೋಗ್ತೀವಿ. ಈ ಮಸ್ಟಂಟ್ ಅನ್ನೋದನ್ನ ಏನಕ್ಕೆ ಬಳಸಬೇಕಪ್ಪ ಅಂದ್ರೆ, ಕಂಪಲ್ಸರಿಯಾಗಿ ಮಾಡಲೇಬಾರ್ದಾಗಿರ್ತಕ್ಕಂಥ ಕೆಲಸಗಳನ್ನ ಕುರಿತು ನಾವು ಕಿರಿಯರಿಗೆ ಹೇಳ್ತಕ್ಕಂಥದ್ದಾಗ್ಲಿ ಅಥವಾ ನಾವು ಬೇರೆಯವ್ರಿಗೆ ಹೇಳೋದಕ್ಕಾಗ್ಲಿ ಕಂಪಲ್ಸರಿಯಾಗಿ ಅದು ಪ್ರಾಹಿಬಿಟೆಡ್, ಅದು ನಿಷೇಧಿಸಲಾಗಿದೆ, ಆ ಕೆಲಸಗಳನ್ನ ಮಾಡಲೇಬಾರ್ದು ಆ ರೀತಿಯ ಸಿಚುಯೇಷನ್ಸ್ ಕುರಿತು ಮಾತಾಡೋದಕ್ಕೆ ನಾವು ಮಸ್ಟ್ ಅನ್ನೋ ಮಾಡಲನ್ನ, ಮಸ್ಟ್ ನಾಟ್ ಅನ್ನೋ ಮಾಡಲನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮಸ್ಟ್ ನಾಟ್ ಅಂದ್ರೆ ಕಡ್ಡಾಯವಾಗಿ ಮಾಡಲೇಬಾರ್ದಾಗಿರ್ತಕ್ಕಂಥ ಕೆಲಸಗಳನ್ನು ಕುರಿತು ಮಾತಾಡಲು ನಾವು ಮಸ್ಟ್ ನಾಟ್ ಅನ್ನೋ ಮಾಡಲ್ನ ಬಳಸಬೇಕು. ಇದಕ್ಕೂ ಕೂಡ ಸೇಮ್ ಹ್ಯಾಸ್ ಇಟ್ ಈಸ್ ಫಾರ್ಮುಲಾ ಇದೆ. ಸಬ್ಜೆಕ್ಟ್ ಫಸ್ಟ್ಗೆ, ಆಮೇಲೆ ಮಾಡೆಲ್, ಆಮೇಲೆ ನಾಟ್ ಅನ್ನೋದನ್ನ ಸೇರಿಸ್ಕೋಬೇಕು. ಯಾಕಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್. ನಾವು ಮಸ್ಟ್ ಅನ್ನೋ ಮಾಡೆಲ್ನ ಯೂಸ್ ಮಾಡ್ಕೊಂಡು ನೆಗೆಟಿವ್ ಸೆಂಟೆನ್ಸ್ ನ ಮಾಡ್ತಾ ಇದೀವಿ. ಆದ್ರಿಂದ ಮಸ್ಟ್ ಮಾಡೆಲ್ ಆದ್ಮೇಲೆ ಸಬ್ಜೆಕ್ಟ್ ಅಲ್ಲಿ ನಾಟ್ ಅನ್ನೋದನ್ನ ಸೇರಿಸ್ಕೋಬೇಕು. ಆಮೇಲೆ ಆಸ್ ಇಟ್ ಈಸ್ ಆಬ್ಜೆಕ್ಟ್, ಸಬ್ಜೆಕ್ಟ್, ಮಾಡೆಲ್, ನಾಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ನೋಡೋಣ, ಸಬ್ಜೆಕ್ಟ್ ಸೇಮ್ ವಿನೇ ತಗೊಳ್ಳೋಣ. ವಿ ಸಬ್ಜೆಕ್ಟ್ ತಗೊಂಡಿದೀವಿ. ಮಾಡೆಲ್ ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಮಸ್ಟ್ ಆಗಿರೋದ್ರಿಂದ ಮಸ್ಟ್ ತಗೊಂಡಿದೀವಿ. ನಾಟ್ ನ ಸೇರಿಸಿದಾಗ ಮಸ್ಟ್ ಪ್ಲಸ್ ನಾಟ್ ಮಸ್ಟಂಟ್ ಆಯ್ತು. ಮಸ್ಟ್ ನಾಟ್ ಅಂದ್ರೂ ಒಂದೇ, ಮಸ್ಟಂಟ್ ಅಂದ್ರೂ ಒಂದೇ, ಮಸ್ಟಂಟ್ ಆಯ್ತು. ವರ್ಬ್ 1 ಇಲ್ಲಿ ಪೇ ಅಂದ್ರೆ ಪಾವತಿಸೋ ಅಂತ ಅರ್ಥ, ಪೇ ಆಯ್ತು. ಆಬ್ಜೆಕ್ಟ್ ದ ಟ್ಯಾಕ್ಸ್ ಅಂದ್ರೆ ವಿ ಮಸ್ಟಂಟ್ ಪೇ ದ ಟ್ಯಾಕ್ಸ್. ಏನ್ ಸರ್ ಇದಕ್ಕೆ ಅರ್ಥ ಕನ್ನಡದಲ್ಲಿ ಅನ್ನೋದಾದ್ರೆ, ನಾವು ತೆರಿಗೆಯನ್ನ ಪಾವತಿಸಲೇಬಾರದು, ನಾವು ಕಟ್ಟಲೇಬಾರದು ತೆರಿಗೆಯನ್ನ ಅನ್ನೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಮಸ್ಟಂಟ್ ಅನ್ನೋ ಆಕ್ಸಿಲರಿ ಮಾಡೆಲ್ ಅನ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಕ್ಕೆ ಯಾವ ರೀತಿ SR ನೋ ಕ್ವಶನ್, WH ಕ್ವಶನ್ಸ್ ಅಂಡ್ ಸಮ್ ಎಕ್ಸಾಂಪಲ್ಸ್ ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋದ್ರ ಮುಖಾಂತರ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನ ಮಾಡೋಣ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಇದೆ ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್ ವಿ ಮಸ್ಟ್ ನಾಟ್ ಪೇ ದ ಟ್ಯಾಕ್ಸ್. ಅದನ್ನ ಈಗ SR ನೋ ಕ್ವಶನ್ ಮಾಡೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಪದೇ ಪದೇ ರಿಪೀಟ್ ಮಾಡ್ತಕ್ಕಂಥ ನೆಸೆಸರಿ ಇಲ್ಲಿಲ್ಲ. ಸೊ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್ ಆಯ್ತು. ನಾವು ತೆರಿಗೆಯನ್ನು ಪಾವತಿಸಲೇಬಾರ್ದ ಅನ್ನೋ ಕ್ವಶನ್ ನಮಗೆ ನಾವೇ ಹಾಕೊಂತ ಇದೀವಿ. ಹೌದು, ನಾವು ಪಾವತಿಸಲೇಬಾರ್ದು ಅನ್ನೋದಕ್ಕೆ ಎಸ್ ವಿ ಮಸ್ಟಂಟ್ ಅಂತೀವಿ. ಇಲ್ಲ, ನಾವು ಪಾವತಿಸಬೇಕು, ತೆರಿಗೆಯನ್ನ ಕಟ್ಟಬೇಕು ನಾವು ಅನ್ನೋದಕ್ಕೆ ನೋ ವಿ ಮಸ್ಟ್.
ನಾವು ಪಾವತಿಸಲೇಬೇಕು ಅನ್ನೋ ಅರ್ಥ ಬರುತ್ತೆ. ಇಷ್ಟು ಸೆಂಟೆನ್ಸ್, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಅಂಡ್ ನೆಗೆಟಿವ್ ರೆಸ್ಪಾನ್ಸ್ ಆರ್ ಪಾಸಿಟಿವ್ ರೆಸ್ಪಾನ್ಸ್ ಐತೆ ಎಸ್ ಆರ್ ನೋ ಕ್ವಶನ್ಸ್ಗೆ. ಈಗ ಸೇಮ್ ಹಿಂದೆ ನಾವು ಚರ್ಚೆ ಮಾಡಿದಂಗೆ WH ಕ್ವಶನ್ ಅನ್ನ ಆಡ್ ಮಾಡ್ತಾ ಹೋಗೋದಷ್ಟೇ ಇಲ್ಲಿ ಕೆಲಸ. ವೈ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್, ನಾವು ತೆರಿಗೆಯನ್ನ ಏಕೆ ಪಾವತಿಸಲೇಬಾರದು ಅನ್ನೋದಕ್ಕೆ ನಾವು ವೈ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್ ಅಂತೀವಿ. ಅದೇ ರೀತಿ ಎರಡನೇ WH ಕ್ವಶನ್ ನೋಡೋದಾದ್ರೆ ವೆನ್ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್, ನಾವು ಯಾವಾಗ ತೆರಿಗೆಯನ್ನ ಪಾವತಿಸಲೇಬಾರದು, ಏಕೆ ನಾವು ತೆರಿಗೆಯನ್ನ ಪಾವತಿಸಲೇಬಾರದು ಅನ್ನೋದಕ್ಕೆ ವೈ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್ ಆಯ್ತು. ಯಾವಾಗ ನಾವು ತೆರಿಗೆಯನ್ನ ಪಾವತಿಸಲೇಬಾರದು ಅನ್ನೋದಕ್ಕೆ ವೆನ್ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್ ಆಯ್ತು. ಆಮೇಲೆ ನೆಕ್ಸ್ಟ್ WH ಕ್ವಶನ್ ನೋಡೋದಾದ್ರೆ ಹೂ ಮಸ್ಟಂಟ್ ಪೇ ದ ಟ್ಯಾಕ್ಸ್, ಇಲ್ಲಿ ಸಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇರೋದ್ರಿಂದ ಕ್ವಶನ್ ನಲ್ಲಿ ಸಬ್ಜೆಕ್ಟ್ ಎಕ್ಸಿಟ್ ಆಗಿರುತ್ತೆ. ಹೂ ಮಸ್ಟಂಟ್ ಪೇ ದ ಟ್ಯಾಕ್ಸ್, ವಿ ಮಸ್ಟಂಟ್ ಪೇ ದ ಟ್ಯಾಕ್ಸ್, ಅಲ್ಲಿ ಆನ್ಸರ್ ವಿ ಮಸ್ಟಂಟ್ ಆಗಿರುತ್ತೆ. ಆ ಎಕ್ಸಿಟ್ ಆಗಿರೋ ಸಬ್ಜೆಕ್ಟ್ ಆನ್ಸರ್ ಅಲ್ಲಿ ಬರ್ತಾ ಇರುತ್ತೆ. ಯಾರು ತೆರಿಗೆಯನ್ನು ಪಾವತಿಸಲೇಬಾರದು, ನಾವು ತೆರಿಗೆಯನ್ನು ಪಾವತಿಸಲೇಬಾರದು, ಆನ್ಸರ್ ಅಲ್ಲಿ ಸಬ್ಜೆಕ್ಟ್ ಬಂದಿರುತ್ತೆ. ಯಾಕಂದ್ರೆ ಸಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವಿಲ್ಲಿ ಆ ಕ್ವಶನ್ ಅನ್ನ ಕೇಳ್ತಾ ಇದೀವಿ. ಆದ್ರಿಂದ ಅಂತ ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಆಬ್ಜೆಕ್ಟ್ ಗೆ ಫೋಕಸ್ ಮಾಡಿ ಕ್ವಶನ್ ಕೇಳ್ತಾ ಇದೀವಿ ನೋಡ್ರಿ. ವಾಟ್ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್, ವಾಟ್ ಮಸ್ಟಂಟ್ ವಿ ಪೇ, ನಾವು ಏನನ್ನ ಪಾವತಿಸಲೇಬಾರದು ಅನ್ನೋದಕ್ಕೆ ವಾಟ್ ಮಸ್ಟಂಟ್ ವಿ ಪೇ. ಇಲ್ಲಿ ದ ಟ್ಯಾಕ್ಸ್ ಅನ್ನೋದು ಎಕ್ಸಿಟ್ ಆಗಿದೆ. ದ ಟ್ಯಾಕ್ಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್. ಯಾಕೆ ಎಕ್ಸಿಟ್ ಆಗಿದೆ ಅಂದ್ರೆ ಟ್ಯಾಕ್ಸ್, ದ ಟ್ಯಾಕ್ಸ್ ಅನ್ನೋದನ್ನ ಕುರಿತೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳ್ತಾ ಇದೀವಿ. ವಾಟ್ ಅನ್ನೋದು ಬಂದಿದೆ ಅಂದ್ರೆ ಆಬ್ಜೆಕ್ಟ್ ಎಕ್ಸಿಟ್, ಹೂ ಅನ್ನೋದು ಬಂದಿದೆ ಅಂದ್ರೆ ಸಬ್ಜೆಕ್ಟ್ ಎಕ್ಸಿಟ್. ಇದು ಚೆನ್ನಾಗಿ ನೀವು ಜ್ಞಾಪನದಲ್ಲಿ ಇಟ್ಕೋಬೇಕಾಗುತ್ತೆ. ಸಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳುವಾಗ ಹೂ ಅನ್ನೋ WH ಕ್ವಶನ್ ನ ಯೂಸ್ ಮಾಡಬೇಕು. ಅದೇ ರೀತಿ ಆಬ್ಜೆಕ್ಟ್ ಗೆ ಫೋಕಸ್ ಮಾಡಿ ನಾವು ಕ್ವಶನ್ ಕೇಳುವಾಗ ವಾಟ್ ಅನ್ನೋ WH ಕ್ವಶನ್ ಅನ್ನ ಬಳಸಬೇಕು. ಸೊ ಇಯರ್ ಹೂ ಮಸ್ಟಂಟ್ ಪೇ ದ ಟ್ಯಾಕ್ಸ್, ಯಾರು ತೆರಿಗೆಯನ್ನ ಪಾವತಿಸಲೇಬಾರದು ಆಯ್ತು. ವಾಟ್ ಮಸ್ಟಂಟ್ ವಿ ಪೇ, ನಾವು ಏನನ್ನ ಪಾವತಿಸಲೇಬಾರದು ಅಥವಾ ಏನನ್ನ ನಾವು ಪಾವತಿಸಲೇಬಾರದು ಅನ್ನೋದಕ್ಕೆ ವಾಟ್ ಮಸ್ಟಂಟ್ ವಿ ಪೇ, ಅಲ್ಲಿ ಆಬ್ಜೆಕ್ಟ್ ಎಕ್ಸಿಟ್. ಅಂಡ್ ದೆನ್ ಅನದರ್ ಕ್ವಶನ್, ಹೌ ಲಾಂಗ್ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್, ನಾವು ಎಷ್ಟು ದಿನ ತೆರಿಗೆಯನ್ನ ಪಾವತಿಸಲೇಬಾರದು, ಎಷ್ಟು ದಿನ ನಾವು ತೆರಿಗೆಯನ್ನ ಪಾವತಿಸಲೇಬಾರದು ಅನ್ನೋದಕ್ಕೆ ಹೌ ಲಾಂಗ್ ಮಸ್ಟಂಟ್ ವಿ ಪೇ ದ ಟ್ಯಾಕ್ಸ್ ಆಯ್ತು. ಇಷ್ಟು ಕೂಡ ನೆಗೆಟಿವ್ ಸೆಂಟೆನ್ಸ್ ಎಸ್ ಆರ್ ನೋ ಕ್ವಶನ್, ರೆಸ್ಪಾನ್ಸ್, WH ಕ್ವಶನ್ ಆಯ್ತು. ಈಗ ಸಮ್ ಎಕ್ಸಾಂಪಲ್ಸ್ ಫಾರ್ ದ ಪರ್ಪಸ್ ಆಫ್ ಯುವರ್ ಪ್ರಾಕ್ಟೀಸ್. ದೀಸ್ ಆರ್ ಆಲ್ ಡಿಸ್ಪ್ಲೇ ಹಿಯರ್. ಐ ಮಸ್ಟಂಟ್ ವೇಸ್ಟ್ ಟೈಮ್, ನಾನು ಸಮಯವನ್ನ ಕಳೆಯಲೇಬಾರದು. ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಮೀ, so that I must not waste my time because of I have exam next month, so that I must read book. I must not waste time, I must use the time. Time not for time pass, time is just for use. ಟೈಮ್ ಇರೋದು ಯೂಸ್ ಮಾಡ್ಕೊಳ್ಳೋದಕ್ಕೆ, ಪಾಸ್ ಮಾಡೋದಕ್ಕೆ ಅಲ್ಲ. ಟೈಮ್ ಪಾಸ್ ಅನ್ನೋದು ಮಾಡಕ್ಕಲ್ಲ, ಟೈಮ್ ಇರೋದು ಪಾಸ್ ಮಾಡಕ್ಕಲ್ಲ, ಅದು ಯೂಸ್ ಮಾಡ್ಕೊಳ್ಳೋದಕ್ಕೆ ಇರೋದು. ಸೊ ದಟ್ ಐ ಮಸ್ಟ್ ಯೂಸ್ ದ ಟೈಮ್, ಐ ಮಸ್ಟ್ ನಾಟ್ ವೇಸ್ಟ್ ದ ಟೈಮ್. ನಾನು ಸಮಯವನ್ನು ಕಳೆಯಲೇಬಾರದು ಅನ್ನೋದಕ್ಕೆ ನಾವು ಐ ಮಸ್ಟ್ ನಾಟ್ ವೇಸ್ಟ್ ಟೈಮ್. ನೆಕ್ಸ್ಟ್ ಎರಡನೇ ಕ್ವಶನ್ ಕೂಡ ಇದೆ, ಎರಡನೇ ಎಕ್ಸಾಂಪಲ್ಸ್. ಯು ಮಸ್ಟ್ ನಾಟ್ ಲೂಸ್ ಯುವರ್ ಪೇಷನ್ಸ್, ನೀನು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು ಅನ್ನೋದಕ್ಕೆ ಯು ಮಸ್ಟ್ ನಾಟ್ ಲೂಸ್ ಪೇಷನ್ಸ್ ಆಯ್ತು. ನೆಕ್ಸ್ಟ್ ಈ ಮಸ್ಟ್ ನಾಟ್ ಥಿಂಕ್ ಮೋರ್, ಅವನು ಜಾಸ್ತಿ ಯೋಚಿಸಬಾರದು ಅನ್ನೋದಕ್ಕೆ ಈ ಮಸ್ಟ್ ನಾಟ್ ಥಿಂಕ್ ಮೋರ್ ಆಯ್ತು. ಅದೇ ರೀತಿ ಶಿ ಮಸ್ಟ್ ನಾಟ್ ಪ್ಲೇ ಫುಟ್ಬಾಲ್, ಅವಳು ಫುಟ್ಬಾಲ್ ಅನ್ನ ಆಡಲೇಬಾರದು ಅಥವಾ ಅವಳು ಟೆನ್ನಿಸ್ ಅನ್ನ ಆಡಲೇಬಾರದು ಅನ್ನೋದಕ್ಕೆ ಶಿ ಮಸ್ಟ್ ನಾಟ್ ಪ್ಲೇ ಟೆನ್ನಿಸ್ ಆರ್ ಫುಟ್ಬಾಲ್. ಲೈಕ್ ದಿಸ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಪ್ರಾಕ್ಟೀಸ್. ಅಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್, ದಟ್ ಈಸ್ ಫಿಫ್ತ್, ದೇ ಮಸ್ಟಂಟ್ ಲಿಸನ್ ಸೌಂಡ್. ದೇ ಮಸ್ಟಂಟ್ ಲಿಸನ್ ಸೌಂಡ್, ಅವರು ಶಬ್ದವನ್ನ ಕೇಳಲೇಬಾರದು. ದ ಚಿಲ್ಡ್ರನ್ಸ್ ಮಸ್ಟಂಟ್ ಲಿಸನ್ ಸೌಂಡ್, ಮಕ್ಕಳು ಶಬ್ದವನ್ನ ಕೇಳಲೇಬಾರದು ಅನ್ನೋದಕ್ಕೆ ದ ಚಿಲ್ಡ್ರನ್ಸ್ ಮಸ್ಟಂಟ್ ಲಿಸನ್ ಸೌಂಡ್. ನಾನೇನಲ್ಲ ದೇ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ದೇನೇ ಹಾಕೋಬೇಕು, ಶಿ ಹಾಕಿದಿರಂತ ಶೀನೇ ಹಾಕೋಬೇಕು ಅನ್ನೋ ಯಾವುದೇ ರೀತಿಯಾಗಿರೋ ಕಂಡೀಷನ್ಸ್ ಇಲ್ಲ. ಇಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ತಾ ಹೋಗ್ರಿ, ಅದೇ ರೀತಿ ವರ್ಬ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ರಿ. ಇಲ್ಲಿ ಜಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಸಬ್ಜೆಕ್ಟ್ನ ಚೇಂಜ್ ಮಾಡ್ರಿ, ವರ್ಬ್ನ ಚೇಂಜ್ ಮಾಡ್ರಿ, ನಂಬರ್ ಆಫ್ ಸೆಂಟೆನ್ಸ್ ಅನ್ನ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಕಮ್ಯುನಿಕೇಟ್ ಮಾಡ್ರಿ. ಈಸಿಲಿ ಯು ಕ್ಯಾನ್ ಲರ್ನ್ ವಿತಿನ್ 2 or 3 months. ಓಕೆ, ಅಂಡ್ ದ ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಇಷ್ಟು ಎನಫ್ ಆಗುತ್ತೆ ಎಕ್ಸಾಂಪಲ್ಸ್. ಐ ಥಿಂಕ್ ಇಷ್ಟು ಇಷ್ಟು ಪ್ರಾಕ್ಟೀಸ್ ಮಾಡ್ರಿ. ಏನೋ ಒಂದು ನಿಮಗೆ ಡೌಟ್ ಬಂದಿರ್ಬೋದು, ನಾನು ಸುಮಾರು 3 ವಿಡಿಯೋಗಳಿಂದನೂ ಕೂಡ ಶುಡ್ ಅಂತ ಅಂದೆ, ಅಲ್ಲೂ ಬೇಕು, ಮಾಡಬೇಕು, ಹೋಗ್ಬೇಕು, ಬರಬೇಕು ಅಂದೆ. ಮತ್ತೆ ಹ್ಯಾವ್ ಟು, ಹ್ಯಾಸ್ ಟು ಬಂತೆ, ಅಲ್ಲೂ ಕೂಡ ಹೋಗ್ಲೇಬೇಕು, ಬರಲೇಬೇಕು, ಮಾಡಲೇಬೇಕು,
ನಾನು ಹೋಗಲೇಬೇಕು, ಐ ಹ್ಯಾವ್ ಟು ಗೋ ಟು ಬೆಂಗಳೂರು, ಶಿ ಹ್ಯಾಸ್ ಟು ರೈಟ್ ಎಕ್ಸಾಮ್, ಈ ಹ್ಯಾಸ್ ಟು ವಿನ್ ದ ಮ್ಯಾಚ್. ಈ ರೀತಿ ಅವನು ಹೋಗಲೇಬೇಕು, ಅವನು ಗೆಲ್ಲಲೇಬೇಕು, ಅವಳು ಹೋಗಲೇಬೇಕು, ಅವಳು ಬರೀಲೇಬೇಕು. ಈ ರೀತಿ ಏನು ಸರ್ ಇದು? ಶುಡ್ಗೂ ಬೇಕು, ಯಾವ ಟು ಹ್ಯಾಸ್ ಟುಗೂ ಮಾಡಲೇಬೇಕು, ಹೋಗ್ಲೇಬೇಕು, ಮಸ್ಟ್ಗೂ ಪಾವತಿಸಲೇಬೇಕು, ಕಟ್ಟಲೇಬೇಕು, ಹೋಗ್ಲೇಬೇಕು, ಬರಲೇಬೇಕು, ಮಾಡಲೇಬೇಕು. ಏನು ಸರ್, ಏನು ಡಿಫ್ರೆನ್ಸಸ್ ಇಲ್ವಾ? ಶುಡ್, ಹ್ಯಾವ್ ಟು, ಹ್ಯಾಸ್ ಟು ಅಂಡ್ ಮಸ್ಟ್ಗೆ ಅಂದರೆ ಮೇಜರ್ ಡಿಫ್ರೆನ್ಸಸ್ ಏನಿಲ್ಲ. ಆನ್ ದ ಬೇಸಿಸ್ ಆಫ್ ಕಂಡೀಷನ್. ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂದರೆ ಮಸ್ಟ್. ಕಂಡೀಷನ್ ಅಷ್ಟೊಂದು ಸೀರಿಯಸ್ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಅಂದರೆ ಹ್ಯಾವ್ ಟು, ಹ್ಯಾಸ್ ಟು. ಕಂಡೀಷನ್ ಮಾಡಿದ್ರೂ ನಡೆಯುತ್ತೆ, ಮಾಡದೇ ಇದ್ರೂ ನಡೆಯುತ್ತೆ, ಹೋದ್ರು ನಡೆಯುತ್ತೆ, ಹೋಗದೇ ಇದ್ರೂ ಕೂಡ ನಡೆಯುತ್ತೆ. 50-50% ಇದೆ, ಏನು ಅಷ್ಟು ಕಂಪಲ್ಸರಿ ಏನಲ್ಲ ಅನ್ನೋದಕ್ಕೆ ನಾವು ಶುಡ್ ಅನ್ನೋ ಆಕ್ಸಿಲರಿ ಮಾಡಲ್ನ ಯೂಸ್ ಮಾಡ್ತೀವಿ. ಅಂದರೆ 50% ಕಂಡೀಷನ್ ಇದೆ, ತೀರಾ ಮಾಡಲೇಬೇಕು, ಮಾಡದೇ ಇದ್ರೂ ನಡೀತದೆ ಅನ್ನೋದಕ್ಕೆ ಶುಡ್. ಮಾಡಬೇಕು, ಮಿಸ್ ಮಾಡಂಗಿಲ್ಲ, ತೀರಾ ಆಗಿಲ್ಲ ಅಂದರೆ ಕೈ ಬಿಟ್ಬಿಡ್ಬೋದು, ಹ್ಯಾವ್ ಟು, ಹ್ಯಾಸ್ ಟು. 75% ಕಂಡೀಷನ್ ಇದ್ರೆ. ಇಲ್ಲ, ಯಾವುದಾದ್ರೂ ಒಂದು ಕಂಡೀಷನ್ 100% ಇದೆ, there is no another way, there is no any option, you must do, ಮಾಡಲೇಬೇಕು ಈ ಕೆಲಸ, ಆ ರೀತಿ ಕಂಡೀಷನ್ 100% ಇದ್ದಾಗ ಅವಾಗ ನಾವು ಮಸ್ಟ್ ಅನ್ನೋ ಆಕ್ಸಿಲರಿ ಮಾಡಲ್ನ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕು. ಇಷ್ಟು ಕೂಡ ಫ್ರೆಂಡ್ಸ್, ಮಸ್ಟ್ ಅನ್ನೋ ಸೆಂಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಮ್ಯುನಿಕೇಶನ್ ಮಾಡಬೇಕು, ಪಾಸಿಟಿವ್ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿ ಮಾಡ್ತಾ ಹೋಗಬೇಕು, WH ಕ್ವಶನ್ಸ್ ಅಂಡ್ SR ಕ್ವಶನ್, ರೆಸ್ಪಾನ್ಸ್, ಸಮ್ ಎಕ್ಸಾಂಪಲ್ಸ್, ಇಷ್ಟು ಎಲ್ಲವನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇಟ್ಸ್ ಸೋ ಈಸಿ ಟು ಲರ್ನ್. ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನೀವು ತುಂಬ ವೆಯ್ಟ್ ಮಾಡ್ತಿದ್ದೀರಾ. ಶ್ಯೂರ್ಲಿ, ಶಾರ್ಟ್ಲಿ ವಿ ಕ್ಯಾನ್ ಅಪ್ಲೋಡ್ ಮಚ್ ಮೋರ್ ವಿಡಿಯೋಸ್. ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ವಿಲ್, ಶೆಲ್, ಕುಡ್, ಹುಡ್, ಮೇ, ಮೈಟ್ ಅನ್ನೋ ಆಕ್ಸಿಲರಿ ಮಾಡಲ್ನ ಕುರಿತು ಮಾತಾಡಿದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಂಗ್ಲಿಷ್ ಗ್ರಾಮರ್ ಫಾರ್ ದ ಪರ್ಪಸ್ ಆಫ್ CET ಅಂಡ್ ಕಮ್ಯುನಿಕೇಶನ್ ದೃಷ್ಟಿಯಿಂದ ನಾವು ಮಾತಾಡೋದಾದ್ರೆ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್, ಈ 3 ಕಾನ್ಸೆಪ್ಟ್ಗಳನ್ನ ನಾವು ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂದರೆ 50% ಇಂಗ್ಲಿಷ್ ಗ್ರಾಮರ್ ಆಸ್ ಡನ್ ಅನ್ನೋದು. ಬಾಯ್, ಥ್ಯಾಂಕ್ ಯು ಸೋ ಮಚ್.